ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮಾಸ್ಟರ್ಸ್ ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಅನೇಕ ಸಮಯಗಳಲ್ಲಿ ಈ ಒಂದು ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ ಮಾಸ್ಟರ್ಸ್. ಈ ಸಮಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಮಿಲಾರೇಪ. ಮಾಸ್ಟರ್ಸ್, ಮೂಲತಃ ಈ ಪುಸ್ತಕ ತೆಲುಗು ಭಾಷೆಯಲ್ಲಿದ್ದು ಶ್ರೀ ಪಿ ಮಣಿಕುಮಾರ್ ಅವರು ಬರೆದಿರ್ತಕ್ಕಂಥದ್ದು. ಇದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಮಾಸ್ಟರ್ಸ್, ಈ ಒಂದು ಪುಸ್ತಕ ಮಿಲಾರೇಪ ಅನ್ನುವಂಥದ್ದು ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೇಟ್ ಮಹಾಯೋಗಿ ಮಿಲಾರೇಪರವರ ಧ್ಯಾನ ಸಾಧನೆ, ಸತ್ಯ ಬೋಧನೆ, ಇದು ಸಂಪೂರ್ಣವಾಗಿರ್ತಕ್ಕಂಥ ಶೀರ್ಷಿಕೆ. ಮಿಲಾರೇಪರವರು ಎಂಥ ಅದ್ಭುತ ಸಾಧಕರು ಅಂತಂದ್ರೆ, ಅವರು ಒಂದೇ ಜನ್ಮದಲ್ಲಿ ಮಹಾಮಾಂತ್ರಿಕನಾಗಿ ತಯಾರಾಗಿ ಕುಕೃತ್ಯಗಳನ್ನ ಮಾಡಿ ಅದೇ ಜನ್ಮದಲ್ಲೇನೆ ಆ ಎಲ್ಲ ಕರ್ಮಗಳನ್ನು ಪ್ರಕ್ಷಾಳನೆ ಮಾಡಿಕೊಂಡು ಅದೇ ಜನ್ಮದಲ್ಲೇನೆ ಮುಕ್ತಿಯನ್ನ ಪಡೆದುಕೊಂಡು, ಬರೀ ಮುಕ್ತಿಯನ್ನ ಅಷ್ಟೇ ಅಲ್ಲ, ಅನೇಕ ಗ್ಯಾಲಾಕ್ಸಿಗಳನ್ನ ಸೃಷ್ಟಿ ಮಾಡಿ ದೇವತೆಗಳಿಗೇನೆ ಮೀರಿ ಬೆಳೆದಿರುವಂತವ್ರು, ತನ್ನ ಗುರುವಿಗೇನೆ ಮೀರಿ ಬೆಳೆದು ಗುರುವಿಗೆ ಗುರುವಾದಂಥವ್ರು. ಇದು ಮಿಲಾರೇಪರವರ ಅದ್ಭುತ ವಿಚಾರ. ಇಂತಹ ಮಹಾಯೋಗಿಯ ಜೀವನ ಚರಿತ್ರೆಯನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಇದುವರೆಗೂ ಕೂಡ ಅವರ ಜೀವನದ ಅನೇಕ ವಿಚಾರಗಳನ್ನ ತಿಳ್ಕೊಂಡಿದೀವಿ. ನಿನ್ನೆ ದಿನ ನಾವು ಅವರು 11 ತಿಂಗಳ ಕಾಲ ತಲೆ ಮೇಲೆ ದೀಪವನ್ನ ಇಟ್ಟು ಸಾಧನೆ ಮಾಡಿದಾಗ ಅವರು ಪಡ್ಕೊಂಡಿರ್ತಕ್ಕಂಥ ಜ್ಞಾನೋದಯ ಏನೇನಿದೆ, ಏನೆಲ್ಲ ಜ್ಞಾನವನ್ನ ಪಡ್ಕೊಂಡಿದ್ದಾರೆ, ಆ ಜ್ಞಾನದ ವಿಚಾರಗಳನ್ನ ತಮ್ಮ ಗುರುಗಳಾದ ಮಾರ್ಪಾರವರ ಜೊತೆ ಅವರು ತಿಳಿಸ್ತಾ ಬಂದಿರುವಂತ ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ನಿನ್ನೆವರೆಗೂ ನಾವು ಶಿನೆ ಅಥವಾ ಸಮಾಧಿ ಅಂತಂದ್ರೆ ಏನು, ಅದು ಎಂತಹ ಸ್ಥಿತಿ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಿದ್ವಿ ಮಾಸ್ಟರ್ಸ್. ಅಲ್ಲಿಂದ ಮುಂದಕ್ಕೆ ಏನಿದೆ ವಿಚಾರಗಳು ಅದನ್ನ ತಿಳ್ಕೊಳ್ತಾ ಬರೋಣ. ನೋಡಿ ಮಾಸ್ಟರ್ಸ್, ಕ್ಷಮಿಸಿ ಮಾಸ್ಟರ್ಸ್, ಪದೇ ಪದೇ ಕೆಮ್ಮು ಬರ್ತಾ ಇದೆ. ಓಕೆ ಮಾಸ್ಟರ್ಸ್, ಈ ಒಂದು ಶಿನೆ ಅಥವಾ ಸಮಾಧಿ ಸ್ಥಿತಿ ಅನ್ನುವಂಥದ್ದು ಏನ್ ನಮ್ಗೆ ತಿಳಿಸಿದರೆ, ಆ ಒಂದು ಸಮಾಧಿ ಸ್ಥಿತಿ ಅನ್ನುವಂಥದ್ರಲ್ಲೇನೆ ಯಾವಾಗ್ಲೂ ಕೂಡ ನಾವೆಲ್ಲರೂ ನಿರಂತರವಾಗಿ ಇರೋದು, ನಾವೆಲ್ಲರೂ ಸಮಾಧಿ ಸ್ಥಿತಿಯಲ್ಲೇ ಇರೋದು. ಆದರೆ ಆ ಒಂದು ಸಮಾಧಿ ಸ್ಥಿತಿಯನ್ನ ನಾವು ಗುರುತಿಸ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ, ನಾವೆಲ್ಲರೂ ಅಹಂಕಾರದಿಂದ ತುಂಬಿದೀವಿ. ಯಾವಾಗ ಮನುಷ್ಯನಿಗೆ ಅಹಂಕಾರ ಅನ್ನುವಂಥದ್ದು ತನ್ನಲ್ಲಿ ಇರುತ್ತೋ, ಆ ಅಹಂಕಾರ ಅನ್ನುವಂಥ ಮಾಯೆ ಪರದೆ ಆ ಕಣ್ಣುಗಳನ್ನು ಮುಚ್ಚಿರುತ್ತೋ, ಅಲ್ಲಿಯವರೆಗೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ನಾನು ಸಮಾಧಿ ಸ್ಥಿತಿಯಲ್ಲಿ ಇದ್ದೀನಿ ಅನ್ನುವಂಥದ್ದು ಅವ್ರಿಗೆ ಅರಿವಿಗೆ ಬರೋದಿಲ್ಲ. ಈ ವಿಷಯವನ್ನ ನಮ್ಗೆ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದೆಲ್ಲವನ್ನು ಕೂಡ ನಾವು ಹೇಗೆ ದಾಟ್ಬೋದು ಅಂತಂದ್ರೆ, ನಮ್ಮ ಆಲೋಚನೆಗಳನ್ನ ವಿಶ್ಲೇಷಣೆ ಮಾಡ್ತಾ, ಶೋಧನೆ ಮಾಡ್ತಾ, ನಮ್ಮಲ್ಲಿರ್ತಕ್ಕಂಥ ಕಸವನ್ನ ನಾವು ಸ್ವಚ್ಛ ಮಾಡ್ಕೊಂಡಾಗ ಈ ಎಲ್ಲವನ್ನು ಕೂಡ ನಾವು ದಾಟೋದಿಕ್ಕೆ ಸಾಧ್ಯ ಆಗುತ್ತೆ. ಓಹೋ, ಈಗ ನನಗೆ ಅಹಂಕಾರ ಬಂದಿದೆ, ಈಗ ನನಗೆ ಅರಿಷಡ್ ವರ್ಗಗಳ ಪ್ರಭಾವದ ಈ ಎಲ್ಲ ಗುಣಗಳು ನನ್ನಲ್ಲಿ ತಲೆ ಎತ್ತಿದೆ, ಇವುಗಳನ್ನ ನಾನು ದಾಟಬೇಕಾಗಿದೆ ಅಂತ ಅದನ್ನ ಮೊದಲು ಗುರುತಿಸ್ಕೊಂಡು ಅದನ್ನ ದಾಟೋದಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವಂಥದ್ದು ಈ ರೀತಿಯಾಗಿ ಮಾಡಿದಾಗ ಆಗ ನಾವು ಅದನ್ನ ದಾಟೋದಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆಲ್ಲದಕ್ಕೂ ಆಧಾರ, ಟೂಲ್ ಏನು ಅಂತಂದ್ರೆ ಧ್ಯಾನ ಬಿಟ್ರೆ ಇನ್ನೇನು ಇಲ್ಲ. ಎಷ್ಟು ಏನ್ ಮಾತಾಡಿದ್ರು ಸುತ್ಕೊಂಡು ಅಲ್ಲಿಗೆ ಬರುತ್ತೆ ಮಾಸ್ಟರ್ಸ್ ಎಲ್ಲಾ ವಿಷಯ ಕೂಡ. ಹಾಗಾಗಿ ಧ್ಯಾನದಲ್ಲೇನೆ ಈ ಎಲ್ಲವನ್ನು ಕೂಡ ಮಾಡುವಂಥದ್ದು, ಆ ಒಂದು ಅವಗಾಹನೆ ನಮ್ಮ ಒಳಗಡೆಯಿಂದನೇ ನಮ್ಗೆ ಬರ್ತಾ ಇರುತ್ತೆ ಅನ್ನುವಂಥದ್ದು. ಅದಾದ್ಮೇಲೆ ಇನ್ನೊಂದು ಅದ್ಭುತವಾದ ವಿಚಾರವನ್ನ ತಿಳಿಸ್ತಾರೆ. ರೂಪ ಧ್ಯಾನ, ನಾಮ ಧ್ಯಾನ ಇವೆಲ್ಲವೂ ಕೂಡ ಉಪಕರಣಗಳೇ ಆಗಿದೆ, ಆದ್ರೆ ಸಂಪೂರ್ಣವಾಗಿ ಅವೇನೇ ಅಲ್ಲ. ಒಂದು ಏಣಿಯಲ್ಲಿ ಇರ್ತಕ್ಕಂಥ ಮೊದಲನೆಯ ಮೆಟ್ಟಿಲಿನಂತೆ ಅಲ್ಲಿಯವರೆಗೆ ಅಷ್ಟೇ ಅವು ಅನ್ನುವಂಥದ್ದನ್ನ ಇಲ್ಲಿ ಮಿಲಾರೇಪರವರು ತಾವು ಏನು
ಆ ಒಂದು ಧ್ಯಾನದಲ್ಲಿ ಕಂಡುಕೊಂಡಿದ್ದಾರೆ. ಅದನ್ನ ತಮ್ಮ ಗುರುಗಳಿಗೆ ಈ ರೀತಿಯಾಗಿರುವಂತ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ರೂಪ ಧ್ಯಾನ, ನಾಮ ಧ್ಯಾನ. ಮಾಸ್ಟರ್ಸ್, ಏನಿದು ರೂಪ ಧ್ಯಾನ, ನಾಮ ಧ್ಯಾನ? ಏನಿದು ಹೋರಾಟ? ಈ ಸಾಧನೆ ಮಾರ್ಗದಲ್ಲಿ ಮೇಡಮ್, ನೀವು ಬರೀ ಕಣ್ಮುಚ್ಕೊಂಡು ಕೂತ್ಕೊಳ್ರಿ, ಪೂಜೆ ಬೇಕಾಗಿಲ್ಲ, ಮಂತ್ರ ಬೇಕಾಗಿಲ್ಲ, ಜಪ ಬೇಕಾಗಿಲ್ಲ ಅಂತ ಹೇಳ್ತೀರಿ. ಆದ್ರೆ ನಮ್ಗೆ ಯಾವಾಗ್ಲೂ ಪೂಜೆ ಮಾಡ್ಕೊಂಡು ಬಂದಿದೀವಿ ಮೇಡಮ್, ಪೂಜೆ ಬಿಟ್ಬಿಡು ಅಂದ್ರೆ ಹೆಂಗಾಗತ್ತೆ ಮೇಡಮ್? ಪೂಜೆ ಬಿಟ್ಬಿಡೋದು ಸರಿನಾ ಮೇಡಮ್? ನಮ್ಮ ಮನೇಲಿ ದೊಡ್ಡವ್ರು ಯಾರು ಸುಮ್ನೆ ಇರೋದಿಲ್ಲ ಮೇಡಮ್, ಸುಮ್ನೆ ಪ್ರಾಬ್ಲಮ್ ಆಗುತ್ತೆ, ಮತ್ ನಾವ್ ಹೆಂಗ್ ಮೇಡಮ್ ಮಾಡ್ಬೇಕು ಧ್ಯಾನ ಅಂತ ಈ ರೀತಿಯಾಗಿ ಕೇಳ್ತಾರೆ. ಮಾಸ್ಟರ್ಸ್, ಇಂತಹ ಸಮಸ್ಯೆಗಳು ಒಬ್ರದ್ದು ಇಬ್ಬರದು ಅಲ್ಲ, ಅನೇಕ ಜನದ್ದು. ಇಲ್ಲಿ ಒಂದು ವಿಷಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಸೃಷ್ಟಿಯಲ್ಲಿ ಭಗವಂತನ ಆ ಅಸ್ತಿತ್ವವನ್ನ, ಭಗವಂತನ ಆ ಒಂದು ಇರುವಿಕೆಯನ್ನ ನಾವು 3 ರೀತಿಯಲ್ಲಿ ಪಡೆದುಕೋಬಹುದಾಗಿದೆ. ಒಂದು ರೂಪದಲ್ಲಿ, ಇನ್ನೊಂದು ಶಬ್ದದಲ್ಲಿ, ಇನ್ನೊಂದು ಆಲೋಚನಾ ರಹಿತವಾಗಿರ್ತಕ್ಕಂಥ ನಿರಾಕಾರ ಸ್ಥಿತಿಯಲ್ಲಿ ನಾವು ಭಗವತ್ ತತ್ವವನ್ನ ನಾವು ಅರ್ಥೈಸ್ಕೋಬಹುದಾಗಿದೆ. ರೂಪ ಅಂತಂದ್ರೆ ಕಣ್ಣಿಗೆ ಯಾವ್ದಾದ್ರು ಒಂದು ವಿಗ್ರಹ, ಫೋಟೋ, ವ್ಯಕ್ತಿ, ಈ ತರದ್ದು ನಾವು ಕಣ್ಣು ಮುಂದೆ ತಂದ್ಕೊಂಡು ಅವರನ್ನ ಆರಾಧನೆ ಮಾಡುವಂತ ರೀತಿಯಲ್ಲಿ ಭಗವಂತನ ಜೊತೆ ಕನೆಕ್ಟ್ ಆಗುವಂಥದ್ದು. ಎರಡನೇದು ಶಬ್ದ. ಅದು ಓಂಕಾರ ಆಗಿರ್ಬೋದು, ಮಂತ್ರ ಆಗಿರ್ಬೋದು, ಜಪ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಒಟ್ನಲ್ಲಿ ಶಬ್ದದಿಂದ ಭಗವತ್ ತತ್ವವನ್ನ ಕನೆಕ್ಟ್ ಆಗುವಂಥದ್ದು. ಮತ್ತೆ ಇವೆರಡೂ ಅಲ್ಲದೆ ಇರ್ತಕ್ಕಂಥ ನಿರಾಕಾರ ರೂಪದಲ್ಲಿ ಭಗವಂತನನ್ನ ಕನೆಕ್ಟ್ ಆಗುವಂಥದ್ದು ಮೂರನೇದು. ನೋಡಿ ಮಾಸ್ಟರ್ಸ್, 3 ರೀತಿಯಲ್ಲಿ ನಾವು ಕನೆಕ್ಟ್ ಆಗ್ಬೋದು ಅನ್ನೋದನ್ನ ತಿಳಿಸಿದ್ದಾರೆ. ಆದರೆ ಇಲ್ಲಿ ನಾವು ಆಳವಾಗಿ ನಾವು ಇದರ ಬಗ್ಗೆ ಅರ್ಥ ಮಾಡ್ಕೊಂಡಾಗ ಎಲ್ಲಾರ್ಗೂ ಅರ್ಥ ಆಗಿರುವಂಥದ್ದೇ. ಯಾರು ಇಂಥ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಥವಾ ಪತ್ರಿಜಿ ಮಾರ್ಗದಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅಂತ ಯಾರ್ಯಾರೆಲ್ಲ ಪಾಲ್ಗೊಳ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಇದು ಗೊತ್ತಿರುವಂತದ್ದೇ. ಯಾಕೆ ಅಂತಂದ್ರೆ ನಿರಂತರವಾಗಿ ಇದೇ ಸತ್ಯವನ್ನ ಹೇಳ್ತಾ ಬಂದಿರ್ತಕ್ಕಂಥದ್ದು. ಏನ್ ಹೇಳಿರೋದು? ನಾವು ಭಗವಂತ ನಿರಾಕಾರ ಸ್ವರೂಪ ಅನ್ನೋದನ್ನ ತಿಳ್ಕೊಂಡಿದೀವಿ. ಆದ್ರೆ ಭಗವಂತನನ್ನ ಅರ್ಥ ಮಾಡ್ಕೊಳಕ್ಕೆ ಆಗದೆ ಇದ್ದಾಗ ಎಲ್ಲಿದ್ದಾನೆ ದೇವ್ರು ಅಂತ ಹುಡುಕಾಡುವಂತ ಒಂದು ಸ್ಥಿತಿಯಲ್ಲಿ ಇದ್ದಾಗ, ಅದು ಸುಲಭವಾಗಿ ಒಂದು ದಾರಿಯಲ್ಲಿ ಅವರು ಸಾಧನೆ ಮಾಡೋದಿಕ್ಕಾಗ್ಲಿ ಅನ್ನುವಂತ ಒಂದು ಪರಿಕಲ್ಪನೆಯಲ್ಲಿ ಒಂದು ವಿಗ್ರಹವನ್ನ, ಒಂದು ಬಿಂದುವನ್ನ, ಅಥವಾ ಒಂದು ಏನೋ ಒಂದು ಕಣ್ಣಿಗೆ ಕಾಣುವಂತದನ್ನ ತೋರಿಸಿ, ನೋಡು ಇಲ್ಲಿದ್ದಾನೆ ದೇವ್ರು, ಇದನ್ನ ಗಮನಿಸು ಅಂತ ಅನ್ಬಿಟ್ಟು ಎಲ್ಲ ನಮ್ಮ ಗಮನ ಆ ಕಡೆ ಇರೋ ಹಾಗೆ ಮಾಡುವಂತ ಒಂದು ನಿಟ್ಟಿನಲ್ಲಿ ನಮ್ಮನ್ನ ಈ ದಾರಿಯಲ್ಲಿ ಮುಂದೆ ಮುಂದೆ ನಡೆಸೋಂತ ಒಂದು ತತ್ವ ಅಲ್ಲಿದೆ ಅನ್ನುವಂಥದ್ದು ವಿಚಾರ ಮಾಸ್ಟರ್ಸ್. ಈಗ ಒಬ್ರು ವಿಗ್ರಹಗಳಲ್ಲಿ ಪೂಜೆ ಮಾಡ್ತಾರೆ, ಇನ್ನೊಬ್ರು ಮಂತ್ರದಲ್ಲಿ ಭಗವಂತನಿಗೆ ಕನೆಕ್ಟ್ ಆಗ್ತಾರೆ, ಇನ್ನೊಬ್ರು ಏನು ಇಲ್ದಂಗೆ ಅಲ್ಲಾಹು ಅಕ್ಬರ್ ಅಂತಾರೆ. ಈ ರೀತಿಯಾಗಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಪರಮಾತ್ಮನನ್ನ ಕನೆಕ್ಟ್ ಆಗ್ತಾರೆ ಅಂದಾಗ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾಗಿ ಇರ್ತಾನ ದೇವ್ರು? ಇಲ್ಲ ಅಲ್ವಾ? ಯಾವಾಗ್ಲೂ ಕೂಡ ಆ ಪರಮಾತ್ಮ ಒಂದೇ ರೀತಿಯಲ್ಲೇ ಇರ್ತಾನೆ. ಆದರೆ ನಾವು ನಮ್ಮ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಆ ಪರಮಾತ್ಮ ತತ್ವವನ್ನ ನಾವು ಕನೆಕ್ಟ್ ಆಗ್ತಾ ಇರ್ತೀವಿ ಅಷ್ಟೇ ಮಾಸ್ಟರ್ಸ್. ಅದನ್ನೇನೆ ಇಲ್ಲಿ ಮಿಲಾರೇಪರ್ ಅವರು ಕೂಡ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ರೂಪ ಅನ್ನೋದ್ರ ಮುಖಾಂತರ ನಾವು ಧ್ಯಾನವನ್ನ ಮಾಡ್ತೀವಿ ಅಂದ್ರೆ ಅದು ಒಂದು ಹಂತದವರೆಗೆ. ಮತ್ತೆ ಶಬ್ದದ ಧ್ಯಾನ, ಶಬ್ದದ ಮುಖಾಂತರ ನಾವು ಭಗವಂತನ ಕುರಿತಾಗಿ ನಾವು ಧ್ಯಾನ ಮಾಡ್ತೀವಿ ಅಂದ್ರೆ ಅದು ಕೂಡ ಒಂದು ಹಂತದವರೆಗೆ ಮಾತ್ರ. ಅದೇನೇ ಅಲ್ಟಿಮೇಟ್ ಅಲ್ಲ. ಒಂದು ಏಣಿಯಲ್ಲಿರ್ತಕ್ಕಂಥ ಮೆಟ್ಟಲುಗಳಲ್ಲಿ ಮೊದಲನೇ ಮೆಟ್ಲು ಅನ್ನೋ ರೀತಿಯಲ್ಲಿ ಅಲ್ಲಿವರೆಗೂ ಅಷ್ಟೇ ಅದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿರುವುದು ಎಲ್ಲಾ ಜ್ಞಾನಿಗಳು, ಎಲ್ಲಾ ಋಷಿಗಳು, ಎಲ್ಲಾ ಮುನಿಗಳು, ಎಲ್ಲಾ ಮಹಾತ್ಮರು ಇದನ್ನೇ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಕೆಲವು ಈ ಪ್ರಶ್ನೆ ಕೇಳ್ತಾರಲ್ವಾ, ನಾವು ಪೂಜೆ ಮಾಡಬಾರ್ದಾ, ಮಂತ್ರ ಬಿಟ್ಬಿಡ್ಬೇಕಾ, ಜಪ ಬಿಟ್ಬಿಡ್ಬೇಕಾ ಅಂತ ಕೇಳ್ತಾರಲ್ವಾ, ಅಂತವ್ರಿಗೆಲ್ಲರಿಗೂ ಒಂದೇ ಉತ್ತರ. ನೀವು ಏನು ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೋ ಅದನ್ನ ನೀವು ಮಾಡಿ. ಪೂಜೆ ಮಾಡ್ಬೇಕು ಅನ್ಸುತ್ತಾ ಪೂಜೆ ಮಾಡಿ, ಜಪ ಮಾಡ್ಬೇಕು, ಮಂತ್ರ ಹೇಳ್ಬೇಕು ಅನ್ಸುತ್ತಾ ಅದನ್ನು ಮಾಡಿ, ದೇವಸ್ಥಾನಗಳಿಗೆ ಸುತ್ತಬೇಕು ಅನ್ಸುತ್ತಾ ಅದನ್ನು ಮಾಡ್ರಿ. ಆದರೆ ಕಣ್ಮುಚ್ಚಿ ಕೂತ್ಕೊಂಡು ನಿಮ್ಮ ಉಸಿರಿನ ಜೊತೆ ನೀವಿರೋದಕ್ಕೆ ಒಂದು ಸ್ವಲ್ಪ ಸಮಯವನ್ನ ಕೊಟ್ಟು ಆ ರೀತಿಯಾಗಿ ಧ್ಯಾನ ಸಾಧನೆಯನ್ನ ಮಾಡಿ ಅಂತ ಮಾತ್ರ ನಾವು ಹೇಳೋದಿಕ್ಕೆ ಸಾಧ್ಯ ಮಾಸ್ಟರ್ಸ್. ನೀನ್ ಅದೆಲ್ಲ ಬೇಕಿಲ್ಲ ಬಿಟ್ಬಿಡು ಅಂತಂದ್ರೆ ಅದು ಸಡನ್ ಆಗಿ ಬಿಡೋದಿಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಒಂದು ಹಣ್ಣಿನ ಮರ ಇದೆ, ಆ ಹಣ್ಣಿನ ಮರದಿಂದ ಒಂದು ಕಾಯಿ ಹೊರಹೊಮ್ಮಿದೆ.
ಆ ಕಾಯಿ ಇನ್ನು ಹಸಿಯಾಗಿರೋ ಅಷ್ಟು ದಿನ ಕೂಡ ಮರಕ್ಕೆ ಅಂಟ್ಕೊಂಡೇ ಇರುತ್ತೆ. ಆದ್ರೆ ಆ ಕಾಯಿ ಯಾವಾಗ ಹಣ್ಣಾಗುತ್ತೋ, ಹಣ್ಣಾದ್ಮೇಲೆ ಅದು ಮರದಿಂದ ತಾನಾಗಿ ತಾನೇ ಕಳ್ಚ್ಕೊಂಡು ಕೆಳಗಡೆಗೆ ಬಿದ್ದು ಹೋಗುತ್ತೆ. ಆ ರೀತಿಯಾಗಿ ಆ ಒಂದು ಪರಿಪಕ್ವತೆ ಅನ್ನೋವಂಥದ್ದು ಬರೋವರೆಗೂ ಈ ಪೂಜೆ ಆಗ್ಲಿ, ನಾಮ ಜಪ ಇದ್ಯಾವುದನ್ನು ಕೂಡ ಅಷ್ಟು ಸುಲಭವಾಗಿ ಬಿಡೋದಿಕ್ಕೆ ಆಗೋದಿಲ್ಲ. ಯಾವಾಗ ಆ ಪರಿಪಕ್ವತೆ ಅನ್ನುವಂಥದ್ದು ಬರುತ್ತೋ ಆವಾಗ್ಲೇ ಇದೆಲ್ಲವನ್ನು ಕೂಡ ಬಿಟ್ಟು ನಿರಾಕಾರದಲ್ಲಿ, ಆ ಒಂದು ಶೂನ್ಯದಲ್ಲಿ ಭಗವಂತನ ಆ ಒಂದು ಇರುವಿಕೆಯ ಜೊತೆ ನಾವು ಕನೆಕ್ಟ್ ಆಗಿರ್ತಕ್ಕಂಥದ್ದು. ಭಗವಂತ ಬೇರೆ ಎಲ್ಲೋ ಇಲ್ಲ, ಅದು ನಾನೇ ಆಗಿದ್ದೇನೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗುವಂಥದ್ದು ಇದು ಮಾಸ್ಟರ್ಸ್. ಸೊ ಎಲ್ಲರೂ ಇದನ್ನೇ ಹೇಳಿರುವಂಥದ್ದು. ಇಲ್ಲಿ ಮಿಲಾರೇಪರ್ ಅವರು ಕೂಡ ಇದನ್ನೇ ಮತ್ತೆ ತಿಳಿಸ್ತಾ ಇರ್ತಕ್ಕಂಥದ್ದು. ಸೊ ನಾವು ಮತ್ತೆ ಇದನ್ನ ಮತ್ತೆ ಈ ವಿಚಾರವನ್ನ ಇದೇ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾ ಮೆಲಕ್ ಹಾಕೋಣ ಮಾಸ್ಟರ್ಸ್. ಪೂಜೆ ಮಾಡೋದು ತಪ್ಪಿಲ್ಲ, ಮಂತ್ರ ಹೇಳೋದು ತಪ್ಪಿಲ್ಲ, ಜಪ ಮಾಡೋದು ತಪ್ಪಿಲ್ಲ, ದೇವಸ್ಥಾನಗಳಿಗೆ ಅಲ್ಲಿಗೆ ಇಲ್ಲಿಗೆ ಸುತ್ತೋದು ತಪ್ಪಿಲ್ಲ, ಸೇವೆಗಳು ಅದು ಇದು ಮಾಡೋದೂ ತಪ್ಪಿಲ್ಲ, ಎಲ್ಲಾನು ಕರೆಕ್ಟೇ. ಆದ್ರೆ ಅವೆಲ್ಲ ಕೂಡ ಒಂದು ಹಂತ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿರೋದು ಅಷ್ಟೇ ಇಲ್ಲಿ ಮುಖ್ಯವಾಗಿರುವಂಥದ್ದು. ಅದ್ರ ಜೊತೆಗೆ ಧ್ಯಾನ ಮಾಡ್ಬೇಕಾಗಿರುವಂಥದ್ದು. ಆಮೇಲೆ ವಿಶ್ವ ಪ್ರೇಮ ತತ್ವ, ವಿಶ್ವ ಪ್ರೇಮವನ್ನ, ಮಾನವತ್ವವನ್ನ ಇವನ್ನ ನಾವು ನಮ್ಮಲ್ಲಿ ಮೈಗೂಡಿಸ್ಕೊಂಡು ಆ ರೀತಿಯಾಗಿ ನಮ್ಮನ್ನ ನಾವು ತಯಾರು ಮಾಡ್ಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಅಂತಿಮ ಗಮ್ಯ ಅನ್ನುವಂಥದ್ದನ್ನ ಇಲ್ಲಿ ಮಿಲಾರೇಪರ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಅದ್ಭುತವಾದ ಒಂದು ಉದಾಹರಣೆಯನ್ನ ಕೊಟ್ಟು ಈ ಒಂದು ವಿಚಾರವನ್ನ ಅಲ್ಲಿ ತಿಳಿಸ್ತಾರೆ. ಈಗ ಒಬ್ಬಟ್ಟಿದೆ, ಆ ಒಬ್ಬಟ್ಟು ತುಂಬಾ ರುಚಿಯಾಗಿದೆ. ಅದಕ್ಕೆ ಶೇಂಗಾ ಮತ್ತೆ ಕಡಲೆ ಅದು ಇದು ಬೇರೆ ಬೇರೆದೆಲ್ಲ ಸೇರಿಸಿ, ಈ ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಇವೆಲ್ಲಾನು ಸೇರಿಸಿ ವಿಶೇಷವಾಗಿ ಮಾಡಿರ್ತಕ್ಕಂಥ ಒಂದು ಸುರಟಿ ಹೋಳಿಗೆ ಅಂತ ಅನ್ಕೊಳ್ರಿ. ಆ ಸುರಟಿ ಹೋಳಿಗೆ ತಿಂದವರು ಅದರ ರುಚಿ ಹೇಗಿದೆ ಅಂತ ತಿಳ್ಕೊಂಡಿರ್ತಾರೆ. ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ಬಾ ಈ ಹೋಳಿಗೆ ಇಷ್ಟು ಚೆನ್ನಾಗಿದೆ, ಇಷ್ಟು ರುಚಿಯಾಗಿದೆ, ಎಷ್ಟು ಹಂಗೆ ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗ್ತಾ ಇತ್ತು ಗೊತ್ತಾ, ಇಷ್ಟು ಚೆನ್ನಾಗಿತ್ತು ಗೊತ್ತಾ ಅಂತ ಎಷ್ಟು ಹೇಳಿದ್ರು ಕೂಡ ಅದನ್ನ ತಿಂದು ಅದರ ರುಚಿ ತಿಳ್ಕೊಳ್ದೆ ಇರೋರ್ಗೆ ಅದ್ರ ಬಗ್ಗೆ ಅರ್ಥ ಆಗೋದಿಲ್ಲ. ಹಶ್ವಾಗ್ತಾ ಇರೋರ್ಗೆ ಇದು ಈ ಆಹಾರ ಹೀಗಿದೆ, ಇದು ಇಷ್ಟು ರುಚಿಯಾಗಿದೆ, ಇಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅವರ ಹಸಿವು ನಿವಾರಣೆ ಆಗೋದಿಲ್ಲ. ಆ ರೀತಿಯಾಗಿ ಯಾರು ಈ ಭಗವತ್ ತತ್ವದ ಕುರಿತಾಗಿ ನಾವು ಮಾತಾಡ್ತೀವಿ, ಹೇಳೋರು ಆ ಅನುಭವನ ಪಡ್ಕೊಂಡಿರೋರು ಹೇಳ್ತಾ ಇರ್ತಾರೆ. ಆದ್ರೆ ಆ ಅನುಭವ ಇಲ್ಲದೆ ಇರೋರು ಅದನ್ನ ಕೇಳಿಸ್ಕೊಳ್ತಾ ಇದ್ರೆ ಅದು ನಿಜವಾಗ್ಲೂ ಪೂರ್ತಿಯಾಗಿ ಅವ್ರಿಗೆ ಅವಗಾಹನೆಗೆ ಬರೋದಿಲ್ಲ, ಅರ್ಥ ಕೂಡ ಆಗೋದಿಲ್ಲ. ಹಾಗಾಗಿ ನಾವು ಸ್ವತಃ ಸ್ವ ಅನುಭವದಿಂದ ಆ ಪರಮಾತ್ಮ ತತ್ವವನ್ನ ನಾವು ಗ್ರಹಿಸಬೇಕಾಗಿದೆ. ಆ ರೀತಿಯಾಗಿ ಗ್ರಹಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಥಾ ಪ್ರಕಾರ ಒಂದೇ ಮಾತು ಸಾಧನೆ ಮಾಡಬೇಕು. ಆ ಸಾಧನೆ ಮಾಡೋದಿಕ್ಕೆ ಇರ್ತಕ್ಕಂಥ ಅತ್ಯಂತ ಸುಲಭವಾದ ಸರಳವಾದ ಮಾರ್ಗ ಏನು ಅಂತಂದ್ರೆ ಆನಾಪಾನ ಸತಿ ಧ್ಯಾನ ಮಾರ್ಗ ಅಷ್ಟೇ ಮಾಸ್ಟರ್ಸ್. ಈ ರೀತಿಯಾಗಿ ಈ ವಿಚಾರಗಳನ್ನ ತಿಳಿಸಿದ್ದಾದ್ಮೇಲೆ ಅವರು ವಜ್ರಯಾನದಲ್ಲಿರ್ತಕ್ಕಂಥ 4 ದಶೆಗಳ ಬಗ್ಗೆ ತಿಳಿಸ್ತಾರೆ ಮಾಸ್ಟರ್ಸ್. ಏನು ಆ 4 ದಶೆಗಳು ಅಂತಂದ್ರೆ ಶೂನ್ಯ, ಸಮಾನತ್ವ, ಅತೀತ, ಅಪ್ರಮೇಯ. ಇವು ಆ 4 ವಜ್ರಯಾನದ ದಶೆಗಳು ಮಾಸ್ಟರ್ಸ್. ಇವೆಲ್ಲವನ್ನು ಕೂಡ ನಾವು ಈ ಧ್ಯಾನ ಸಾಧನೆಯಿಂದನೇ ನಾವು ಅದನ್ನೆಲ್ಲ ಸಾಧನೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಅವರು ನಮ್ಗೆ ತಿಳಿಸ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಇವೆಲ್ಲವನ್ನು ದಾಟಿ ಒಬ್ಬ ವ್ಯಕ್ತಿ ತನ್ನ ಸಂಪೂರ್ಣ ವ್ಯಕ್ತಿತ್ವವನ್ನೇ ತ್ಯಾಗ ಮಾಡೋದಿಕ್ಕೆ ಸಿದ್ಧವಾದಾಗ ಮಾತ್ರ ಆ ಪರಿಪೂರ್ಣವಾದ ಭಗವತ್ ತತ್ವದ ಅವಗಾಹನೆ ನಮ್ಗೆ ಸಿಗುತ್ತೆ, ನಾವು ಆ ಸ್ಥಿತಿಯನ್ನ ತಲುಪ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಸಂಪೂರ್ಣ ವ್ಯಕ್ತಿತ್ವವನ್ನೇ ತ್ಯಾಗ ಮಾಡುವುದಕ್ಕೆ ಸಿದ್ಧವಾಗ್ಬೇಕು ಅಂತಂದ್ರೆ ಸಂಪೂರ್ಣ ವ್ಯಕ್ತಿತ್ವವನ್ನ ಬಿಟ್ಬಿಡೋದು ಅಂದ್ರೆ ಏನು, ಅದು ಹೇಗೆ ಮಾಸ್ಟರ್ಸ್? ಇದೇನೆ ತುಂಬಾ ಟಿಪಿಕಲ್ ಆಗಿರ್ತಕ್ಕಂಥ ವಿಚಾರ. ಇವಾಗ ನಾವೆಲ್ಲರೂ ಕೂಡ ಇದೀವಿ. ಈಗ ಅಲ್ಲಿ ರಂಗನಾಥ್ ಅವರು ಅಂತ ಅವರನ್ನ ನಾವು ಗುರುತಿಸ್ತೀವಿ, ನಂದಾ ಮೇಡಮ್ ಅಂತ ಗುರುತಿಸ್ತೀವಿ, ಅಶ್ವಿನಿ ಅಂತ ಗುರುತಿಸ್ತೀವಿ, ಸೂರನಾಗಾಂಬಿಕಾ ಅಂತ ಗುರುತಿಸ್ತೀವಿ. ಈ ರೀತಿಯಾಗಿ ನಾವೆಲ್ಲರೂ ಕೂಡ ಈ ಗುರುತಿಸುವುದು ಅನ್ನುವಂಥದ್ದು ಇದೆ. ಯಾರಾದ್ರೂ ಕೂಡ ಸೂರನಾಗಾಂಬಿಕಾ ಅಂದ ತಕ್ಷಣ ನಾನು ತಿರುಗಿ ನೋಡ್ತಾನೆ. ಯಾರಾದ್ರೂ ಕೂಡ ರಂಗನಾಥ್ ಸರ್ ಅಂತಂದ್ರೆ ಅವ್ರು ತಿರುಗಿ ನೋಡ್ತಾರೆ. ನಂದಾ ಮೇಡಮ್ ಅಂತಂದ್ರೆ ಸುತೇಜ ಭಟ್ ಮೇಡಮ್ ಅಂದ್ರೆ ಈ ತರ ತಿರುಗಿ ನೋಡ್ತಾರೆ. ಎಲ್ಲಿಯವರೆಗೆ ನಾನು ಇದಾಗಿದ್ದೀನಿ ಅಂತ ನಾವು ಭಾವಿಸ್ತಾ ಇರ್ತೀವೋ ಅಲ್ಲಿವರೆಗೂ ಕೂಡ ನಮಗೆ ಆ ಮಹಾಪರಿಪೂರ್ಣವಾದ ಆ ಒಂದು
ಆ ಒಂದು ಮಹಾಪರಿಪೂರ್ಣತ್ವವನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಎಲ್ಲಿಯವರೆಗೆ ನಾವು ಈ ರೀತಿಯಾಗಿರ್ತಕ್ಕಂಥ ನಮ್ಮನ್ನ ನಾವು ಗುರ್ತಿಸ್ಕೊಂಡಿರ್ತಕ್ಕಂಥ ನಮ್ಮ ವ್ಯಕ್ತಿತ್ವವನ್ನು ನಾವು ಗುರ್ತಿಸ್ಕೊಂಡಿರ್ತಕ್ಕಂಥ ಸ್ಥಿತಿಯನ್ನ ನಾವು ಬಿಟ್ಕೊಡೋದಿಲ್ವೋ ಅಲ್ಲಿವರೆಗೂ ನಾವು ಆ ಸ್ಥಿತಿಯನ್ನ ತಲುಪೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ನೋಡ್ರಿ, ಮಿಲಾರೇಪರ್ ಅವರು ಅಷ್ಟು ಸಾಧನೆ ಮಾಡಿದ್ದಾರೆ. ಅಷ್ಟು ಸಾಧನೆ ಮಾಡಿದ್ಮೇಲೆ ಮುಂದೆ ಅವ್ರಿಗೆ ಎಂತ ಸೂಚನೆ ಬರುತ್ತೆ ಅನ್ನೋದು ತಿಳ್ಕೊಂಡಾಗ ಗೊತ್ತಾಗತ್ತೆ. ಅಷ್ಟು ಸಾಧನೆ ಮಾಡಿ ಇಷ್ಟೆಲ್ಲ ವಿಚಾರವನ್ನ ಅವ್ರು ತಿಳ್ಕೊಂಡಿದ್ದಾರೆ. ನೋಡಿ ಮಾಸ್ಟರ್ಸ್, ಇಲ್ಲಿಂದ ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನ ಗಮನಿಸೋಣ. ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ನಾನು ತಿಳ್ಕೊಂಡಿದ್ದೀನಿ, ಇಷ್ಟೆಲ್ಲ ತಿಳ್ಕೊಳ್ಳೋದಿಕ್ಕೆ ಕಾರಣ ನೀವು ಮತ್ತೆ ನನ್ನ ಗುರುಮಾತೆ ನೀವಿಬ್ರು ಆಗಿದ್ದೀರಿ. ನಿಮ್ಮಿಬ್ಬರ ಋಣವನ್ನ ನಾನು ಹೇಗೆ ತೀರ್ಸ್ಕೊಳ್ಳಿ? ನಾನು ನಿಮ್ಮಿಬ್ಬರಿಗೆ ಏನ್ ಮಾಡಿದ್ರೆ ಈ ಋಣವನ್ನ ನಾನು ತೀರ್ಸ್ಕೊಳ್ಳೋದಿಕ್ಕೆ ಆಗತ್ತೆ? ಏನ್ ಕೊಟ್ರೆ ಸಾಧ್ಯ ಆಗತ್ತೆ? ಯಾವತ್ತೂ ಕೂಡ ಆ ಋಣವನ್ನ ತೀರ್ಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಅಬ್ಬಬ್ಬಾ ಅಂದ್ರೆ ನಾನು ನನ್ನ ಜೀವನ ಪೂರ್ತಿ ಧ್ಯಾನವನ್ನ ಮಾಡ್ತಾ ನಿಮ್ಮ ಋಣವನ್ನ ತೀರ್ಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ಎಷ್ಟು ಬುದ್ಧಿವಂತಿಕೆ ಇದೆ ನೋಡ್ರಿ ಇಲ್ಲಿ. ಎಲ್ಲೂ ಸಿಕ್ಕಾಕೊಳ್ಳೋ ಅಂತದ್ದಿಲ್ಲ. ಎಲ್ಲೂ ಸಿಕ್ಕಾಕೊಳ್ದಂಗೆ ಸಂಪೂರ್ಣವಾಗಿ ಅದ್ಭುತವಾಗಿ ಸಾಧನೆಯಲ್ಲಿ ಮತ್ತಷ್ಟು ಅದ್ಭುತವಾದ ಸ್ಥಿತಿಗೆ ಹೋಗೋದಿಕ್ಕೆ ಬೇಕಾಗಿರ್ತಕ್ಕಂಥ ಪರಿಕಲ್ಪನೆಯನ್ನ ಇರಿಸ್ಕೊಂಡೇನೆ ಈ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ. ಗುರುಗಳ ಹತ್ರ ಆಗ್ಲಿ ಆ ಗುರು ಮಾತೆ ಹತ್ರ ಆಗ್ಲಿ ಸಿಕ್ಕಾಕೊಳ್ಳೋ ಅಂತ ಮಾತೇ ಇಲ್ಲ. ನಾನು ಮತ್ತಷ್ಟು ಜೀವನ ಪೂರ್ತಿ ಧ್ಯಾನವನ್ನ ಮಾಡ್ತಾನೆ ನಿಮ್ಮ ಋಣವನ್ನ ತೀರ್ಸ್ಕೊಳ್ತೀನಿ ಅಂತಂದಾಗ ಅಲ್ಲಿ ಬುದ್ಧಿವಂತಿಕೆನೂ ಇದೆ. ಅದ್ರ ಜೊತೆಗೆ ಒಬ್ಬ ಗುರುವು ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ನಡೀತಾ ಅದರಲ್ಲಿ ಸಾಧನೆ ಮಾಡ್ತಾ ಅದರಲ್ಲಿ ನಾವು ಗೆಲ್ಲುವಂಥದ್ದೇ ನಾವು ನಿಜವಾಗ್ಲೂ ಆ ಗುರುವಿಗೆ ಕೊಡುವಂತ ಗುರುದಕ್ಷಿಣೆ ಆಗಿದೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇರ್ತಕ್ಕಂಥ ವಿಚಾರ ಮಾಸ್ಟರ್ಸ್. ಎಷ್ಟು ಕೋನಗಳಲ್ಲಿ ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕು ನೋಡಿ ಮಾಸ್ಟರ್ಸ್. ಸೊ ಆ ರೀತಿಯಾಗಿ ಆ ಮಾತನ್ನ ಹೇಳೋದ್ರ ಹಿಂದೆ ಬುದ್ಧಿವಂತಿಕೆನೂ ಇದೆ, ಸರ್ವ ಸಮರ್ಪಣಾ ಭಾವನೂ ಇದೆ, ಜ್ಞಾನನೂ ಇದೆ. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ಅವ್ರು ಹೇಳಿದ್ದಾದ್ಮೇಲೆ ಆ ಮಾರ್ಪ ಗುರುಗಳು ಮತ್ತೆ ಆ ಗುರುಮಾತೆ ಅವರಿಬ್ರು ತುಂಬಾ ಆನಂದದಿಂದ ಅವ್ರಿಗೆ ನಿನ್ನ ಬಗ್ಗೆ ನಮ್ಗೆ ನಂಬಿಕೆ ಇದೆ, ನೀನ್ ನನಗೆ ನಿರಾಶೆಯನ್ನ ಉಂಟು ಮಾಡ್ಲಿಲ್ಲ ಅಂತ ಮಾರ್ಪ ಗುರುಗಳು ಹೇಳಿದ್ರೆ ಆ ಗುರುಮಾತೆ ಏನ್ ಹೇಳ್ತಾರೆ ಗೊತ್ತಾ? ನೀನು ಈ ರೀತಿಯಾಗಿ ಸಾಧನೆ ಮಾಡ್ತೀಯ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವರು ಹೇಳಿದ್ದಾದ್ಮೇಲೆ ಅವರು ಹೊರಟೋಗ್ತಾರೆ. ಇತ್ತ ಇವರು ಮತ್ತೆ ಗುಹೆ ಒಳಗಡೆ ಸೇರ್ಕೊಂಡು ಸಾಧನೆಯನ್ನ ಪ್ರಾರಂಭ ಮಾಡ್ತಾರೆ ಮಾಸ್ಟರ್ಸ್. ಮತ್ತೆ ಅದೇ ರೀತಿಯಾಗಿ ಕಲ್ಲು ಮಣ್ಣುಗಳಿಂದ ಗೋಡೆಯನ್ನ ಕಟ್ಕೊಂಡು ಒಂದು ಚಿಕ್ಕ ಕಿಂಡಿಯನ್ನ ಮಾತ್ರ ಮಾಡ್ಕೊಂಡು ಅದನ್ನು ಕೂಡ ಮುಚ್ಚಿ ಬೇಕಾದಾಗ ಮಾತ್ರ ತೆಗೆಯುವಂತ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡು ಒಳಗಡೆ ಮತ್ತೆ ಸೇರ್ಕೊಂಡು ಸಾಧನೆ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಸಾಧನೆ ಮಾಡ್ತಾ ಇರ್ತಾರೆ. ಇತ್ತ ಮಾರ್ಪ ಗುರುಗಳು ಒಂದ್ ಸಂದರ್ಭದಲ್ಲಿ ಅವರು ಬೇರೆ ಎಲ್ಲೋ ಹೋಗಿದಾಗ ಅವ್ರಿಗೆ ಅವರ ಗುರುಗಳಾದಂತ ನರೋಪಾರವರಿಂದ ಕೆಲವು ಸೂಚನೆಗಳು ಬರುತ್ತೆ. ಆ ಸೂಚನೆಗಳು ಏನು ಅನ್ನೋದು ಅವ್ರಿಗೆ ಆ ಮೊಮೆಂಟ್ ಅಲ್ಲಿ ಅರ್ಥ ಆಗೋದಿಲ್ಲ. ಏನಿದು ಈ ರೀತಿಯಾಗಿರುವಂತ ಸೂಚನೆಗಳು ಬರ್ತಾ ಇದೆಯಲ್ಲ, ಮೋಸ್ಟ್ಲಿ ಮತ್ತೆ ನಾನೇನಾದ್ರೂ ಭಾರತ ದೇಶಕ್ಕೆ ಹೋಗ್ಬೇಕಾಗತ್ತಾ, ಅದನ್ನ ನನ್ನ ಗುರುಗಳು ಈ ರೀತಿಯಾಗಿ ಸೂಚನೆ ಕೊಡ್ತಾ ಇದ್ದಾರಾ ಅನ್ನುವಂಥದ್ದು ಅವ್ರಿಗೆ ಸಂದೇಹ ಬರುತ್ತೆ. ಆಮೇಲಿಂದ ಅವ್ರಿಗೆ ಹೌದು ಅನ್ನುವಂಥ ರೀತಿಯಲ್ಲಿ ಅದು ಕ್ಲಾರಿಟಿ ಕೂಡ ಸಿಗುತ್ತೆ. ನೋಡಿ ಮಾಸ್ಟರ್ಸ್, ಎಷ್ಟು ಮಹಾಗುರುಗಳಾದ್ರೂ ಕೂಡ ಕೆಲವು ಸಂದೇಶಗಳು ಬಂದಾಗ ಅದನ್ನ ಡಿಕೋಡ್ ಮಾಡ್ಕೊಳ್ಳೋದಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ಅವ್ರಿಗೆ ಮತ್ತೆ ಭಾರತ ದೇಶಕ್ಕೆ ನರೋಪ ಗುರುಗಳನ್ನ ಭೇಟಿ ಮಾಡೋದಿಕ್ಕೆ ಹೋಗ್ಬೇಕಾಗತ್ತೆ ಅನ್ನುವಂಥ ಸೂಚನೆ ಅವ್ರಿಗೆ ಸಿಗುತ್ತೆ. ಇತ್ತ ಮಿಲಾರೇಪರ್ ಅವ್ರಿಗೂ ಕೂಡ ಒಂದು ಸಂದೇಶ ಅನ್ನುವಂಥದ್ದು ಬರುತ್ತೆ. ಅವ್ರಿಗೆ ಯಾವ ರೀತಿಯಾಗಿರುವಂತ ಸಂದೇಶ ಬರುತ್ತೆ ಅಂತಂದ್ರೆ, ಒಬ್ಬ ಸ್ತ್ರೀ ದೇವತೆ ಕಾಣಿಸ್ಕೊಳ್ತಾಳೆ. ಆಕೆ ಯಾವ ರೀತಿಯಾಗಿರುತ್ತಾಳೆ ಅಂತಂದ್ರೆ, ಆಕೆ ಸಂಪೂರ್ಣವಾಗಿ ನೀಲಿ ಬಣ್ಣದಲ್ಲಿ ಇರ್ತಾಳೆ, ರೇಷ್ಮೆ ವಸ್ತ್ರಗಳನ್ನ ಧರಿಸಿರ್ತಾಳೆ, ಮತ್ತೆ ಅಸ್ಥಿಗಳಿಂದ ತಯಾರಿಸಲ್ಪಟ್ಟಿರ್ತಕ್ಕಂಥ 6 ಆಭರಣಗಳನ್ನ ಧರಿಸಿರ್ತಾಳೆ, ಮತ್ತೆ ಚಿನ್ನದ ಕಣ್ಣುಬ್ಬುಗಳನ್ನ ಹೊಂದಿರ್ತಾಳೆ ಮಾಸ್ಟರ್ಸ್. ಈ ರೀತಿಯಾದಂತ ರೂಪವನ್ನ ಹೊಂದಿರ್ತಕ್ಕಂಥ ಆ ದೇವತೆ ಮಿಲಾರೇಪರ್ ಅವ್ರಿಗೆ ದರ್ಶನ ಕೊಟ್ಬಿಟ್ಟು ಏನ್ ಹೇಳ್ತಾಳೆ ಗೊತ್ತಾ? ಕುಮಾರ, ನಿರಂತರವಾಗಿ ಧ್ಯಾನವನ್ನ ಮಾಡುತ್ತಲೇ ಇದ್ದಿದ್ದರಿಂದ ಮಹಾಮುದ್ರ ಸ್ಥಿತಿಗೆ ಸೇರ್ಕೊಂಡಿರುವೆ, ನಿರ್ವಾಣ ಸ್ಥಿತಿಗೆ ಹತ್ತಿರವಾಗಿರುವೆ, ಷಟ್ ಸೂತ್ರಗಳನ್ನು ಕರಗತ ಮಾಡಿಕೊಂಡು ಅದನ್ನು ಅಧಿಗಮಿಸಿರುವೆ. ಆದರೆ ಪರಿಪೂರ್ಣ ಚೈತನ್ಯ ಸ್ಥಿತಿಗೆ ನೀನು ಇನ್ನೂ ಸಾಧನೆ ಮಾಡಬೇಕಾಗಿದೆ, ನೀನು ಆ ಸ್ಥಿತಿಯನ್ನು ಹೊಂದಬೇಕು ಅಂತಂದ್ಬಿಟ್ಟು ಹೇಳ್ತಾಳೆ. ನೋಡಿ ಮಾಸ್ಟರ್ಸ್, ಹೆಂಗಿದೆ ಆ ದೇವತೆಯ ಸೂಚನೆ.
ಷಟ್ ಸೂತ್ರಗಳನ್ನ ಕರಗತ ಮಾಡಿಕೊಂಡು ಅಧಿಗಮಿಸಿರುವೆ ಅಂತಂದಾಗ ಷಟ್ ಸೂತ್ರಗಳು ಅಂದ್ರೆ ಏನು? ಇದನ್ನ ಖಂಡಿತವಾಗಿಯೂ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. ಷಟ್ ಸೂತ್ರಗಳನ್ನ ಅವರು ಕರಗತ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವು ಏನೇನಪ್ಪಾ ಅಂತಂದ್ರೆ, ಒಂದನೇದು ಮಾನಸಿಕ ಶಕ್ತಿಯ ವಿನಿಯೋಗ. ಮಾನಸಿಕ ಶಕ್ತಿ ಅಂದ್ರೆ ಮನಸ್ಸಿಗೆ ತುಂಬಾ ಶಕ್ತಿ ಇದೆ ಮಾಸ್ಟರ್ಸ್. ಎಲ್ಲದಕ್ಕೂ ಕಾರಣ ಮನಸ್ಸೇ ಅನ್ನೋದು ನಮ್ಗೆ ಗೊತ್ತಿದೆ. ನಾವು ಸಂಪೂರ್ಣವಾಗಿ ಅಧಪತನಕ್ಕೆ ಹೋಗ್ಬೇಕು ಅಥವಾ ನಾಶ ಆಗ್ಬೇಕು ಅಂದ್ರೂ ಕೂಡ ಅದಕ್ಕೆ ಮನಸ್ಸೇ ಕಾರಣ, ಅಥವಾ ಎಲ್ಲವನ್ನೂ ದಾಟಿ ಮಹಾಪರಿಪೂರ್ಣತ್ವದ ಸ್ಥಿತಿಗೆ ಬರಬೇಕು ಅಂದ್ರೂ ಕೂಡ ಅದಕ್ಕೆ ಮನಸ್ಸೇ ಕಾರಣ. ಹಾಗಾಗಿ ಆ ಮನಸ್ಸು ಅನ್ನುವಂಥದ್ದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ಮನಸ್ಸನ್ನ ನಮ್ಮ ಹಿಡಿತದಲ್ಲಿ ಅಂದ್ರೆ ಜ್ಞಾನದ ಹಿಡಿತದಲ್ಲಿ ಇರೋ ಹಾಗೆ ಆ ಮನಸ್ಸನ್ನ ತಯಾರು ಮಾಡಿಕೊಂಡು ಆ ಮನಸ್ಸಿನ ಶಕ್ತಿಯನ್ನ ಎಲ್ಲಿ ಯಾವಾಗ ಹೇಗೆ ಎಷ್ಟು ಉಪಯೋಗಿಸ್ಕೋಬೇಕೋ ಆ ರೀತಿಯಾಗಿ ಉಪಯೋಗಿಸ್ಕೊಳ್ಳುವಂತ ಒಂದು ಸೂತ್ರ, ಅದು ಷಟ್ ಸೂತ್ರಗಳಲ್ಲಿ ಇರ್ತಕ್ಕಂಥ ಮೊದಲನೇ ಸೂತ್ರ, ಮಾನಸಿಕ ಶಕ್ತಿಯ ವಿನಿಯೋಗ ಅನ್ನುವಂಥದ್ದು. ಇನ್ನ ಎರಡನೇದು ಜಾಗೃತವಾಗಿರುವಾಗ ಎದುರಾಗುವ ಅಸತ್ಯವನ್ನು ಅಧಿಗಮಿಸುವುದು. ಅಬ್ಬಬ್ಬಾ, ಇದು ತೀರಾ ಟಿಪಿಕಲ್ ಮಾಸ್ಟರ್ಸ್ ನೋಡ್ರಿ. ಜಾಗೃತವಾಗಿರುವಾಗ ಎದುರಾಗುವಂತ ಅಸತ್ಯ, ಮಾಯೆ, ಎಷ್ಟು ರೀತಿಯಲ್ಲಿ ಮಾಯೆ ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇರುತ್ತೆ ಅಂತ. ಈಗ ನಾವೆಲ್ಲರೂ ಕೂಡ ಜಾಗೃತವಾಗಿದ್ದೀವಿ, ಸಾಧನೆ ಮಾರ್ಗದಲ್ಲಿ ನಡೀತಾ ಇದ್ದೀವಿ. ನಮ್ಗೆ ಒಳ್ಳೇದೇನೋ ಇಂಥ ಒಂದು ಲಕ್ಷ್ಯವನ್ನ ನಾನು ಸಾಧನೆ ಮಾಡ್ಬೇಕು, ನಾನು ಇದನ್ನ ಸಾಧನೆ ಮಾಡ್ಬೇಕು ಅಂತ ಒಂದು ಲಕ್ಷ್ಯವನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ನಡೀತಾ ಇದ್ದೀವಿ. ಈ ಮಾರ್ಗದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ದಾರಿಯನ್ನ ತಪ್ಪಿಸೋದಿಕ್ಕೆ ಎಷ್ಟೆಷ್ಟೋ ಬರ್ತಾ ಇರುತ್ತೆ ಮಾಸ್ಟರ್ಸ್. ಇದು ಬರ್ತಾ ಇರುವಂತದ್ದು ನನ್ನ ಹತ್ರಕ್ಕೆ, ನಾನು ಇವಾಗ ಈ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ನನ್ನ ಹತ್ರಕ್ಕೆ ಇದು ಬರ್ತಾ ಇದೆ, ಇದು ಸರಿಯಾದ್ದೋ ಅಲ್ವೋ, ನನಗಿದು ಬೇಕಾಗಿರೋದೋ ಅಲ್ವೋ, ಈ ದಾರಿಯಲ್ಲಿ ನಾನು ಹೋಗ್ಬೋದೋ ಹೋಗ್ಬಾರ್ದೋ, ಈ ರೀತಿಯಾಗಿರ್ತಕ್ಕಂತಹ ಮಾಯೆ ಏನು ಇದೆ ಅದನ್ನ ಗುರ್ತಿಸುವಂತಹ ಒಂದು ಸ್ಥಿತಿ ನಮ್ಮಲ್ಲಿ ಜಾಗೃತ ಆಗ್ಬೇಕಾಗತ್ತೆ. ಆ ಒಂದು ರೀತಿಯಲ್ಲಿ ಯಾರು ಜಾಗೃತವಾಗಿರ್ತಾರೋ, ತಮ್ಮ ಸ್ಥಿತಿಯನ್ನ ಆ ರೀತಿಯಾಗಿ ಯಾರು ಜಾಗೃತ ಮಾಡ್ಕೊಂಡಿರ್ತಾರೋ ಅವರು ಈ ಷಟ್ ಸೂತ್ರಗಳಲ್ಲಿ ಈ ಎರಡನೇ ಸೂತ್ರವನ್ನ ಸಾಧನೆ ಮಾಡಿದ್ದಾರೆ ಅಂತ ಅರ್ಥ. ಇದು ತುಂಬಾ ಟಿಪಿಕಲ್ ಮಾಸ್ಟರ್ಸ್. ಆನಾಪಾನ ಸತಿ ಧ್ಯಾನ ಮಾಡ್ತೀಯ, ಅದ್ರಲ್ಲಿ ಏನಿದೆ? ಏನು ಇಲ್ಲ, ಕೂತ್ಕೊಂಡು ಗೊರಕೆ ಹೊಡ್ಕೊಂಡು ನಿದ್ದೆ ಹೊಡಿಯೋದಷ್ಟೇ. ಹೋಗು ಬಾ, ನಮ್ಮ ಹತ್ರಕ್ ಬಾ, ಒಳ್ಳೆ ಮಂತ್ರ ಇದೆ, ಒಳ್ಳೆ ಟೆಕ್ನಿಕ್ ಇದೆ, ಆ ಟೆಕ್ನಿಕ್ ಅಲ್ಲಿ ನೀನ್ ಧ್ಯಾನ ಮಾಡಿದ್ರೆ ಒಂದೇ ಸರ್ತಿ ಮೇಲೆ ಕೊಟ್ಟೋಗ್ಬಿಡ್ತೀಯ, ಒಂದೇ ಸರ್ತಿ ಆಸ್ಟ್ರಲ್ ಟ್ರಾವೆಲ್ ಮಾಡ್ಬಿಡ್ತೀಯ, ಒಂದೇ ಸರ್ತಿ 3ನೇ ಕಣ್ ಓಪನ್ ಆಗ್ಬಿಡುತ್ತೆ, ಕುಂಡಲಿನಿ ಜುಯ್ ಅಂತ ರೈಸ್ ಆಗ್ಬಿಡುತ್ತೆ. ಈ ರೀತಿಯಾಗಿ ಹೇಳೋಂಥದ್ದು ಒಂದು ವಿಚಾರ ಮಾತ್ರ ತಿಳಿಸ್ತಾ ಇದ್ದೀನಿ. ಈ ರೀತಿಯಾಗಿ ಅನೇಕ ವಿಚಾರಗಳಿದೆ. ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೇಕು ಅಂತಂದ್ರೆ ಅಷ್ಟು ಸುಲಭನಾ ಮಾಸ್ಟರ್ಸ್? ಆಸ್ಟ್ರಲ್ ಟ್ರಾವೆಲ್ ಅಂತಂದಾಗ ನಮ್ಮ ಜನ್ಮಗಳ ಕರ್ಮ ಪರಂಪರೆಗಳು, ಆಲೋಚನೆಗಳು ಅವೆಲ್ಲವೂ ಕೂಡ ತುಂಬಾ ತೂಕವಾಗಿ ನಮ್ಮಲ್ಲಿ ತುಂಬಿಕೊಂಡಿರುತ್ತೆ ಮಾಸ್ಟರ್ಸ್. ಆ ಒಂದು ಭಾರ ಅನ್ನುವಂಥದ್ದು ನಮ್ಮಲ್ಲಿ ಇದ್ದಾಗ ಆ ಆಸ್ಟ್ರಲ್ ಬಾಡಿ ರಿಲೀಸ್ ಆಗೋದು ಕಷ್ಟ ಆಗತ್ತೆ, ಮತ್ತೆ ಅದ್ರ ಮುಖಾಂತರ ನಾವು ಪ್ರಯಾಣ ಮಾಡೋದು ಕಷ್ಟ ಆಗತ್ತೆ. ಯಾವ ರೀತಿಯಾಗಿ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಆಸ್ಟ್ರಲ್ ಟ್ರಾವೆಲ್ ಮಾಡೋದು ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ. ನಾವು ಈ ಒಂದು ಐಹಿಕವಾಗಿರ್ತಕ್ಕಂಥದ್ದು ಎಲ್ಲವನ್ನು, ಶರೀರವನ್ನು ಕೂಡ ಮರ್ತೋದಂತ ಸ್ಥಿತಿಯಲ್ಲಿ ಸಹಜವಾಗಿನೇ ಆ ಒಂದು ಆಸ್ಟ್ರಲ್ ಬಾಡಿ ರಿಲೀಸ್ ಆಗುತ್ತೆ, ಅದು ಟ್ರಾವೆಲ್ ಮಾಡ್ಕೊಂಡು ಬರುತ್ತೆ. ಆದ್ರೆ ನಾವು ಎಚ್ಚರವಾಗಿದ್ದುಕೊಂಡು ಇಚ್ಛಾಪೂರ್ವಕವಾಗಿ ನಾವು ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೇಕು ಅಂತಂದಾಗ ನಾವು ನಮ್ಮ ಮನಸ್ಸಿನಲ್ಲಿ ಜನ್ಮಗಳಿಂದ ತುಂಬಿಕೊಂಡು ಬಂದಿರತಕ್ಕಂಥ ಎಲ್ಲವನ್ನು ಕೂಡ ಸ್ವಚ್ಛ ಮಾಡ್ಕೊಂಡಾಗ ಆ ರೀತಿಯಾಗಿ ಮಾಡೋದಿಕ್ಕೆ ಸಾಧ್ಯ ಆಗುವಂಥದ್ದು. ಎಲ್ಲಾರ್ಗೂ ಅದು ಒಂದೇ ಸರ್ತಿಗೆ ಸಾಧನೆ ಆಗೋದಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಕೂಡ ತುಂಬಾ ಜನ ನಾನು ಕೇಳಿದ್ದೀನಿ ಮಾಸ್ಟರ್ಸ್, ಥರ್ಡ್ ಐ ಓಪನ್ ಮಾಡಿಸ್ತೀವಿ, ಆಸ್ಟ್ರಲ್ ಟ್ರಾವೆಲ್ ಮಾಡಿಸ್ತೀವಿ, ಕುಂಡಲಿನಿ ರೈಸ್ ಮಾಡಿಸ್ತೀವಿ ಅನ್ನೋದಕ್ಕೆ ವರ್ಕ್ಶಾಪ್ಗಳನ್ನ ಮಾಡ್ತಾರೆ ಅಂತ ಯಾರ್ಯಾರೋ ಹೇಳಿರೋದನ್ನ ಕೇಳಿದ್ದೀನಿ. ಆ ರೀತಿಯಾಗಿರ್ತಕ್ಕಂಥ ವರ್ಕ್ಶಾಪ್ಗಳಲ್ಲಿ ಯಾರಿಗಾದ್ರೂ ಕೆಲವ್ರು ಪ್ರಯೋಜನ ಆಗಿದೆ ಅಂತಂದ್ರೆ ಅವರು ಆ ಎಲ್ಲ ಸ್ಥಿತಿಗಳನ್ನ ದಾಟಿರ್ತಕ್ಕಂಥ ಒಂದು ರೇಂಜ್ ಅಲ್ಲಿ ಇರ್ತಾರೆ ಅಂತ. ಅವ್ರಿಗೆ ಅದು ಒಂಚೂರು ಸಿಕ್ಕಿದ್ರೆ ಸಾಕು, ಅವ್ರಿಗೆ ಅದು ಪ್ರಯೋಜನಕ್ಕೆ ಬರುತ್ತೆ, ಅವ್ರು ಆ ರೀತಿಯಾಗಿ ತಯಾರಾಗ್ತಾರೆ. ಆದ್ರೆ ಎಲ್ಲಾರ್ಗು ಅದು ಆ ರೀತಿಯಾಗಿ ತಯಾರಾಗೋದಿಕ್ಕೆ ಆಗಲ್ಲ. ಅದ್ರ ಜೊತೆಗೆ ಅಂತ ವಿಷಯಗಳು ಏನಿರುತ್ತೆ ಅದ್ರಲ್ಲಿ ಅಪಾಯ ಇರುತ್ತೆ.
ಆ ಒಂದು ಕುಂಡಲಿನಿ ರೈಸ್ ಆಗುತ್ತೆ ಅನ್ಕೊಳ್ರಿ. ಆ ಕುಂಡಲಿನಿ ರೈಸ್ ಆದಾಗ ಯಾವುದೋ ಒಂದು ಚಕ್ರದಲ್ಲಿ ಅದು ನಿಂತ್ಕೊಳ್ಳುತ್ತೆ, ಅಥವಾ ಯಾವುದೋ ಒಂದು ಚಕ್ರದಲ್ಲಿ ಅತಿಯಾದ ಅದರ ಶಕ್ತಿ ಅಲ್ಲಿ ತುಂಬಿಕೊಳ್ಳುತ್ತೆ ಅನ್ಕೊಳ್ರಿ. ಅದು ಪ್ರತಿಯೊಂದು ಚಕ್ರ ಬ್ಯಾಲೆನ್ಸ್ಡ್ ಆಗಿದ್ದಾಗ ಮಾತ್ರ ಅದು ಅದ್ಭುತವಾಗಿರುತ್ತೆ. ಒಂದು ವೇಳೆ ಆ ಎನರ್ಜಿ ಆ ಚಕ್ರಗಳಲ್ಲಿ ಹೆಚ್ಚು ಕಡಿಮೆ ಆದಾಗ ಅದರಿಂದ ಅಡ್ಡ ಪರಿಣಾಮಗಳು ಅಲ್ಲಿ ಉಂಟಾಗ್ತಾ ಇರುತ್ತೆ. ಯಾರು ನಮ್ಗೆ ಆ ಒಂದು ಸೂಚನೆಗಳನ್ನ ಕೊಡ್ತಾ ಇರ್ತಾರೆ, ಅವ್ರಿಗೆ ನಮ್ಮಲ್ಲಿ ಆ ಎಲ್ಲ ಚಕ್ರಗಳಲ್ಲಿ ಆ ಎಲ್ಲ ವ್ಯತ್ಯಾಸಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಮತ್ತೆ ಸರ್ ಮಾಡುವಂತ ಶಕ್ತಿ ಅವ್ರಿಗಿದ್ರೆ ಸಮಸ್ಯೆ ಇಲ್ಲ. ಅವ್ರಂತ ಸಾಧಕರಾಗಿದ್ರೆ ಅದನ್ನೆಲ್ಲ ಆ ಮಟ್ಟದಲ್ಲಿ ಅವರು ಸರಿಪಡಿಸುವಂತ ಒಂದು ಸ್ಥಿತಿಯಲ್ಲಿದ್ರೆ ಸಮಸ್ಯೆ ಇಲ್ಲ. ಆದ್ರೆ ಏನೋ ಎಲ್ಲೋ ಕೇಳಿದೀನಿ, ಯಾರೋ ಏನೋ ಹೇಳಿದರೆ ನಾನು ಅಂತ ಧ್ಯಾನ ಮಾಡಿಸ್ತೀನಿ, ನಾನಂತ ಒಂದು ವರ್ಕ್ಶಾಪ್ ಮಾಡ್ತೀನಿ ಅಂತ ಮಾಡಿದ್ರೆ ಅಂತಹ ಒಂದು ಸಮಸ್ಯೆಗಳು ಬಂದಾಗ ಅದು ತೀವ್ರವಾಗಿರ್ತಕ್ಕಂಥ ಪ್ರತಿಕೂಲ ಪರಿಸ್ಥಿತಿಗಳನ್ನ ನಮ್ಗೆ ತಂದೊಡ್ಡುತ್ತೆ. ಇದು ಮಾಸ್ಟರ್ಸ್. ಹಾಗಾಗಿ ಇವೆಲ್ಲವನ್ನು ಇವೆ ಯಾವುದು ಪತ್ರಿಜಿಯವ್ರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಇವೇನು ಗೊತ್ತಿಲ್ವಾ ಪತ್ರಿಜಿಯವ್ರಿಗೆ? ಹಾಗಾದ್ರೆ ಅವ್ರು ಅದನ್ನೆಲ್ಲ ಯಾಕೆ ಕೊಡ್ಲಿಲ್ಲ? ಈ ರೀತಿಯಲ್ಲಿ ನಾವು ಯೋಚನೆ ಮಾಡಿದಾಗ ಪತ್ರಿಜಿಯವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇವೆಲ್ಲದರಲ್ಲೂ ಕೂಡ ಇವೆಲ್ಲವೂ ಕೂಡ ಗುರುವಿನ ಮುಖಾಂತರ, ಗುರುವಿನ ನೇರ ಮಾರ್ಗದರ್ಶನದ ಮುಖಾಂತರ, ಗುರುವಿನ ಸಮ್ಮುಖದಲ್ಲಿ ಅವನ್ನೆಲ್ಲ ಸಾಧನೆ ಮಾಡ್ಬೇಕಾಗಿರುವಂಥದ್ದು. ಆದ್ರೆ ಎಲ್ಲರಿಗೂ ಅದು ಸಾಧ್ಯ ಆಗದೆ ಇರುವಂಥದ್ದು. ಸಾಧ್ಯ ಆಗದೆ ಇರೋರೆಲ್ಲರೂ ಕೂಡ ಪಾಪಿಗಳ ಅವ್ರಂಗೆ ಇದ್ಬಿಡ್ಬೇಕಾ? ಬೇಡ, ಅದು ಹಾಗಾಗ್ಬಾರ್ದು. ಪ್ರತಿಯೊಬ್ಬರಿಗೂ ಒಂದು ಸಾಧನೆ ಮಾರ್ಗ ಸಿಗ್ಬೇಕು, ಅತ್ಯಂತ ಸರಳವಾಗಿರುವಂತ, ಅತ್ಯಂತ ಸುಲಭವಾಗಿರ್ತಕ್ಕಂಥ, ಎಲ್ಲರೂ ಅದರಲ್ಲಿ ಯಾವುದೇ ತೊಂದರೆ ಇಲ್ಲದೆ ಮುಂದಕ್ಕೆ ಹೋಗುವಂತ ಒಂದು ಸುಲಭವಾದ ಮಾರ್ಗ ಅನ್ನುವಂಥದ್ದು ಅವರು ಹುಡುಕಿ ಹುಡುಕಿ ಕಡೆಗೆ ಈ ಒಂದು ಆನಾಪಾನ ಸತಿ ಧ್ಯಾನವನ್ನ ಕೊಟ್ಟು ನಮ್ಮ ಉಸಿರನ್ನೇ ನಮಗೆ ಗುರುವಾಗಿ ನೀಡಿರ್ತಕ್ಕಂಥದ್ದು. ಇದರ ಹಿಂದೆ ಅದ್ಭುತವಾದ ಸಂಶೋಧನೆ ಇದೆ ಮಾಸ್ಟರ್ಸ್, ಅದ್ಭುತವಾದ ಸ್ವ ಅನುಭವದ ವಿಚಾರಗಳಿದೆ ಪತ್ರಿಜಿಯವರ ಜೀವನದಲ್ಲಿ. ಇದು ಮಾಸ್ಟರ್ಸ್ ವಿಚಾರ. ಹಾಗಾಗಿ ನೋಡಿ, ಈ ಷಟ್ ಸೂತ್ರಗಳನ್ನ ಕರಗತ ಮಾಡ್ಕೊಳ್ಳೋದು ಅನ್ನುವಂಥದ್ರಲ್ಲಿ ಎರಡನೇ ಸೂತ್ರ ಜಾಗೃತವಾಗಿರುವಾಗ ಎದುರಾಗುವ ಅಸತ್ಯವನ್ನು ಅಧಿಗಮಿಸುವುದು ಅನ್ನುವಂಥದ್ದು ಎರಡನೇದಾಗತ್ತೆ. ಮತ್ತೆ ಮೂರನೇದು ಸ್ವಪ್ನದಲ್ಲಿ ಕಾಣುವ ಅಸತ್ಯವನ್ನು ಅಧಿಗಮಿಸುವುದು. ಸ್ವಪ್ನಾವಸ್ಥೆಯಲ್ಲಿ ಇದು ತುಂಬಾ ಅಂದ್ರೆ ತುಂಬಾ ನನಗೆ ಹೆಂಗೆ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಮಾಸ್ಟರ್ಸ್. ಕೆಲವರು ನಮ್ಮಲ್ಲೇ ಎಂತೆಂತ ಸೀನಿಯರ್ ಮಾಸ್ಟರ್ಸ್ ಅಂತ ಅನ್ಸ್ಕೊಂಡಿರೋರು ಇರಬಹುದು ಅನ್ನೋದಕ್ಕೆ ಒಂದು ಸಂದರ್ಭದಲ್ಲಿ ನಾನು ಒಬ್ಬ ವ್ಯಕ್ತಿಯನ್ನ ನೋಡಿದೆ ಮಾಸ್ಟರ್ಸ್. ಅವರು ಧ್ಯಾನ ಮಾಡಿಸಿದ್ರು. ಜಸ್ಟ್ 15 ಮಿನಿಟ್ಸ್ ಕೂಡ ಇಲ್ಲ, 10 ರಿಂದ 12 ನಿಮಿಷ ಅಷ್ಟೇ ಧ್ಯಾನ ಮಾಡಿಸಿದ್ರು. ತಕ್ಷಣ ನಿಮ್ಗೇನ್ ಅನುಭವಗಳು ಬಂತು ಹೇಳಿ ಅಂತ ಹೇಳಿದ್ರು. ಅವರು ನಿಮ್ಗೇನ್ ಅನುಭವ ಬಂತು ಅಂತಂದ್ರೆ ಅಲ್ಲಿರುವಂತವ್ರೆಲ್ಲರೂ ಕೂಡ ನನಗೆ ಶಿವ ಬಂದ, ಈ ರೀತಿಯ ಹೇಳ್ದ, ಮತ್ತೆ ನಾನು ಇನ್ನೊಂದು ಯಾವ್ದೋ ಲೋಕಕ್ಕೆ ಹೋದೆ, ಅಲ್ಲಿ ಹಿಂಗಾಯ್ತು ಹಂಗಾಯ್ತು, ಈ ತರ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರ್ತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಸೀನಿಯರ್ ಮಾಸ್ಟರ್ ಏನ್ ಹೇಳ್ತಾ ಇದ್ದಾರೆ, ಸೂಪರ್ 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 ಅಂತ ಅಂದ್ಬಿಟ್ಟು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಆಮೇಲೆ ಯಾವ ರೀತಿಯಾಗಿ ಅವ್ರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ, ನೀವ್ ಎಲ್ಲಾನು ದಾಟ್ಬಿಟ್ಟಿದ್ದೀರಿ ಮೇಡಮ್, ನೀವು ಇಂಥ ರೇಂಜ್ ಅಲ್ಲಿ ಇದ್ದೀರಿ, ನೀವು ಆ ಸ್ಥಿತಿಯಲ್ಲಿ ಇದ್ದೀರಿ, ಈ ಸ್ಥಿತಿಯಲ್ಲಿ ಇದ್ದೀರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಆ ರೀತಿಯ ಹೇಳ್ತಾ ಇದ್ರೆ, ಅವರು ಹೊಸಬ್ರು ಇನ್ನು ಆವತ್ತಾನೆ ಬಂದಿದ್ದಾರೆ, ಏನು ಗೊತ್ತಿಲ್ಲ. ಹೌದಾ, ನಾನು ಎಲ್ಲಾ ಸ್ಥಿತಿಗಳನ್ನೂ ದಾಟ್ಬಿಟ್ಟಿದ್ದೀನ, ನಾನು ಪರಮಾತ್ಮ ಸ್ಥಿತಿಯಲ್ಲಿ ಇದ್ಬಿಟ್ಟಿದ್ದೀನ, ನಾನು ಇಷ್ಟೊಂದು ಅದ್ಭುತವಾಗಿದ್ದೀನ ಅನ್ನುವಂತ ಒಂದು ಆಲೋಚನೆಗಳು ಅವರಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅಂದ್ರೆ ಇಲ್ಲಿ ಇದನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು? ಪ್ರತಿಯೊಬ್ಬರಿಗೂ ಕೂಡ ಏನಾದ್ರೂ ಅನುಭವಗಳು ಬಂದಾಗ ವೆರಿ ಗುಡ್ ಮೇಡಮ್, ವೆರಿ ಗುಡ್ ಅಂತ ಹೇಳೋದು ತಪ್ಪಿಲ್ಲ. ಆದ್ರೆ ಅವ್ರಿಗೆ ಫೀಡ್ಬ್ಯಾಕ್ ನಾವೇನ್ ಕೊಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೇಡಮ್, ನಿಮ್ಗೆ ಶಿವ ಕಾಣಿಸದ್ನಾ? ಹಾಗಾದ್ರೆ ನೀವು ಆ ರೀತಿಯಾಗಿ ಶಿವ ಕಾಣಿಸ್ದಾಗ ನೀವು ಶಿವನನ್ನ ಪ್ರಶ್ನೆ ಮಾಡ್ರಿ, ಶಿವ ನೀನ್ ನನ್ ಕಾಣಿಸಿದ್ಯಲ್ಲ, ನನಗೆ ಏನ್ ಸಂದೇಶ ಕೊಡ್ತಾ ಇದೀಯಾ? ನಾನು ನೀನ್ ಕಾಣಿಸಿರೋದ್ರಿಂದ ನನ್ನಲ್ಲಿ ಏನೆಲ್ಲ ಬದಲಾವಣೆಗಳು ಬರೋದಕ್ಕೆ ಅವಕಾಶ ಆಗಿದೆ ಅಂತ ನಿಮ್ಮ ಪ್ರೋಗ್ರೆಸ್ ಅನ್ನ ಕನೆಕ್ಟ್ ಮಾಡಿ ಅಲ್ಲಿ ಕಾಣಿಸುವಂತ ದೃಶ್ಯಗಳಿಗೆ ಅಥವಾ ಆ ದೇವರುಗಳಿಗೆ ಅಥವಾ ಆ ಯೋಗಿಗಳ ಜೊತೆ ನೀವು ಪ್ರಶ್ನೆ ಮಾಡ್ರಿ. ಆ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ನಿಜವಾಗ್ಲೂ ಶಿವ ಕಾಣಿಸೋದ್ರಿಂದ, ಋಷಿ ಮುನಿಗಳು ಕಾಣಿಸೋದ್ರಿಂದ, ಮಹಾವತಾರ್ ಬಾಬಾಜಿ ಕಾಣಿಸೋದ್ರಿಂದ, ಪತ್ರಿಜಿ ಕಾಣಿಸೋದ್ರಿಂದ ಅಲ್ಲಿ ನಮಗೆ ಆ ಒಂದು ಶಕ್ತಿಯಲ್ಲಿ ನಮ್ಮ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳು ಬರೋದಿಕ್ಕೆ ಪ್ರಾರಂಭ ಆಗಿದೆ ಅಂದ್ರೆ ಅಲ್ಲಿ ಕಾಣಿಸುವಂತ ದೃಶ್ಯಗಳು ಸತ್ಯ ಅಂತ ನಾವು ಭಾವಿಸ್ಬೋದಾಗಿದೆ. ಸಾಮಾನ್ಯವಾಗಿ ಧ್ಯಾನ ಮಾಡುವಂತ ಸಮಯದಲ್ಲಿ ಏನಾದ್ರೂ ದೃಶ್ಯಗಳು ನಮ್ಗೆ ಕಾಣಿಸ್ತಾ ಇದೆ ಅಂದ್ರೆ
100ರಲ್ಲಿ 98% ನಮ್ಮ ಸುಪ್ತ ಮನಸ್ಸಿನಲ್ಲಿ ಎಷ್ಟೆಷ್ಟೋ ಸಂದರ್ಭಗಳಲ್ಲಿ ನೋಡಿರ್ತಕ್ಕಂಥದ್ದು, ಕೇಳಿರ್ತಕ್ಕಂಥದ್ದು, ತಿಳ್ಕೊಂಡಿರ್ತಕ್ಕಂಥದ್ದು, ಊಹೆ ಮಾಡ್ಕೊಂಡಿರ್ತಕ್ಕಂಥದ್ದು ಇವೆಲ್ಲ ಕೂಡ ನಮ್ಮ ಸುಪ್ತ ಮನಸ್ಸಿನಲ್ಲಿ ರೆಕಾರ್ಡ್ ಆಗಿರುತ್ತೆ. ರೆಕಾರ್ಡ್ ಆಗಿರ್ತಕ್ಕಂಥದ್ದು ನಾವು ಕಣ್ಮುಚ್ಚಿ ಸೈಲೆನ್ಸ್ ಅಲ್ಲಿ ಇದ್ದಾಗ ಅವು ನಮ್ಮ ಕಣ್ಣು ಮುಂದೆ ದೃಶ್ಯಗಳಾಗಿ ಅದು ನಮ್ಗೆ ಕಾಣಿಸ್ತಾ ಇರುತ್ತೆ. ಆ ದೃಶ್ಯಗಳನ್ನ ನಾವು ನೋಡಿದಾಗ ನಮ್ಗೆ ದೇವ್ರು ಕಾಣಿಸ್ದ, ನಮ್ಗೆ ಇಂಥ ಮೆಸೇಜ್ ಬಂತು, ಅಂತ ಮೆಸೇಜ್ ಬಂತು ಅಂತ ನಾವು ಭ್ರಮೆಗೆ ಒಳಗಾಗ್ತಾ ಇರ್ತೀವಿ. ನಾವು ಧ್ಯಾನ ಸಾಧನೆಗೆ ಬಂದಿರೋದು ಏನಕ್ಕೆ? ನಾವು ಏನೇನೆಲ್ಲ ಮೆತ್ತಿಸ್ಕೊಂಡಿದೀವಿ, ಭ್ರಮೆಗಳು, ಭ್ರಾಂತಿಗಳು, ಇದನ್ನೆಲ್ಲ ತೊಲಗಿಸ್ಕೊಳ್ಳೋದಿಕ್ಕೆ ನಾವು ಬಂದಿರ್ತಕ್ಕಂಥದ್ದು. ಅಂಥದ್ದು ಇನ್ನೊಂದಷ್ಟು ಮೆತ್ತಿಸ್ಕೊಳ್ತೀವಿ ಅಂತಂದ್ರೆ ಅದು ಹೇಗೆ? ಅದು ಸರಿನಾ? ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥದ್ದು ಬರ್ತಾ ಇರುತ್ತೆ ಮಾಸ್ಟರ್ಸ್. ಧ್ಯಾನ ಅಂತಂದಾಗ ಅಥವಾ ನಿದ್ದೆಯಲ್ಲಿ ಇದ್ದಾಗ ಆಗಿರ್ಬೋದು, ಧ್ಯಾನದಲ್ಲಿ ಕೂತ್ಕೊಂಡು ಕೂಡ ಸ್ವಪ್ನ ಸ್ಥಿತಿಗೆ ಹೋಗುವಂಥದ್ದಾಗಿರ್ಬೋದು, ಆ ಸಮಯದಲ್ಲಿ ನಮ್ಗೆ ಈ ತರದ್ ಏನೇನೆಲ್ಲ ನಮ್ಗೆ ಕಾಣಿಸ್ತಾ ಇರುತ್ತೆ, ಏನೇನೆಲ್ಲ ನಮ್ಗೆ ಅನುಭವಕ್ಕೆ ಅಂತ ಬರ್ತಾ ಇರುತ್ತೆ, ಅವುಗಳಲ್ಲಿ ಮಾಯೆ ಅನ್ನುವಂಥದ್ದು ಇರುತ್ತೆ, ಅವುಗಳಲ್ಲಿ ಅಸತ್ಯ ಅನ್ನುವಂಥದ್ದು ಇರುತ್ತೆ. ಅಂತಹ ಅಸತ್ಯವನ್ನ ನಾವು ಗುರುತಿಸ್ಕೋಬೇಕಾಗಿರುವಂಥದ್ದು ತುಂಬಾ 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 ಮುಖ್ಯವಾಗಿರ್ತಕ್ಕಂಥ ವಿಚಾರ. ಧ್ಯಾನದಲ್ಲಿ ನನ್ಗೆ ಇಂಥ ಮೆಸೇಜ್ ಬಂತು, ನಾನು ಇಂಥ ಕೆಲಸ ಮಾಡ್ಬೇಕು ಅಂತ ಬಂದ ತಕ್ಷಣ ನಾವು ಅದನ್ನ ವಿಶ್ಲೇಷಣೆ ಮಾಡದೆ, ಅರ್ಥ ಮಾಡ್ಕೊಳ್ದೆ ದಬದಬಾ ಅಂತ ನಾನು ಆ ಕೆಲಸ ಮಾಡಕ್ ಕೊಟ್ಟೋಗ್ತೀನಿ ಅಂದ್ರೆ ಅದು ಅವಿವೇಕವನ್ನು ಕೂಡ ಅಲ್ಲಿ ಅವಿವೇಕ ಕೂಡ ಆಗಿರುತ್ತೆ. ಒಂದು ಎಕ್ಸ್ಪೀರಿಯನ್ಸ್ ಮಾಸ್ಟರ್ಸ್, ಯಾರೊಬ್ರು ಮಾಸ್ಟರ್ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ಕೊಂಡಿರುವಂತದ್ದು. ಒಬ್ರು ಮಾಸ್ಟರ್ ಧ್ಯಾನ ಮಾಡ್ತಾ ಇದ್ರಂತೆ, ಹೊಸದಾಗಿ ಮನೆ ಕಟ್ಟಿ ಇನ್ನು ಗೃಹ ಪ್ರವೇಶ ಮಾಡಿದಾರ ಅಥವಾ ಇನ್ನು ಮಾಡ್ಬೇಕಾಗಿದೆಯೋ ಏನೋ ಗೊತ್ತಿಲ್ಲ ಮಾಸ್ಟರ್ಸ್, ಅದ್ ನೆನ್ಪಿಲ್ಲ ಸರಿಯಾಗಿ. ಒಟ್ನಲ್ಲಿ ಆ ಒಂದು ಕಂಪ್ಲೀಟ್ ಪಿಕ್ಚರ್ ಅದು ಏನಿದೆ ಅದು ಜಿಸ್ಟ್ ಮಾತ್ರ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅವ್ರು ಧ್ಯಾನ ಮಾಡ್ತಾ ಇದ್ದಾಗ ಒಂದ್ ಮೆಸೇಜ್ ಬಂತಂತೆ, ನೀನ್ ಈ ಮನೆಯನ್ನ ಉರುಳಿಸ್ಬಿಟ್ಟು ಈ ಮನೇನ ಕಂಪ್ಲೀಟ್ ಆಗಿ ಪಿರಮಿಡ್ ಮಾಡ್ಬಿಡು ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ನೀನ್ ಆ ರೀತಿಯಾಗಿ ಪಿರಮಿಡ್ ಮಾಡ್ಬಿಟ್ಟು ಧ್ಯಾನ ಪ್ರಚಾರ ಮಾಡ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಅವ್ರಿಗೆ ಮೆಸೇಜ್ ಬಂತಂತೆ. ನನಗೆ ಧ್ಯಾನದಲ್ಲಿ ಇಂಥ ಮೆಸೇಜ್ ಬಂದಿದೆ ಅಂತ ಅಂದ್ಬಿಟ್ಟು ಕಟ್ಟಿರ್ತಕ್ಕಂಥ ಹೊಸ ಮನೆಯನ್ನ ಅವ್ರು ಸಂಪೂರ್ಣವಾಗಿ ಡೆಮಾಲಿಷ್ ಮಾಡ್ಬಿಟ್ಟು ಆ ಪ್ಲೇಸ್ ಅಲ್ಲಿ ಪಿರಮಿಡ್ ಅನ್ನ ಕಟ್ಟಿದ್ರಂತೆ. ಆ ಮನೆಯನ್ನು ಕಟ್ಟಿರೋದಕ್ಕೇನೆ ಅವ್ರು ಸಾಕಷ್ಟು ಸಾಲ ಸೋಲ ಮಾಡಿದ್ರು, ಮತ್ತೆ ಪಿರಮಿಡ್ ಅನ್ನು ಕಟ್ಟೋದಕ್ಕೆ ಮತ್ತೊಂದಷ್ಟು ಸಾಲವನ್ನು ಕೂಡ ಮಾಡ್ಕೊಂಡ್ರು. ಮತ್ತೆ ಅವ್ರು ತಮ್ಮ ವೈಯಕ್ತಿಕ ಜೀವನ ತುಂಬಾ ದುಸ್ತರವಾಗಿರೋ ಹಾಗೆ ಅವರು ತಯಾರು ಮಾಡ್ಕೊಂಡ್ರು. ಆ ರೀತಿಯಾಗಿ ತಯಾರಾಗಿ ಅವರು ತುಂಬಾ ಕಷ್ಟ ಪಡ್ತಾ ಇದ್ದಾಗ ಒಂದ್ ಸಂದರ್ಭದಲ್ಲಿ ಪತ್ರಿಜಿಯವ್ರನ್ನ ಹೋಗಿ ಕೇಳಿದ್ರಂತೆ, ಸರ್ ನನಗೆ ಧ್ಯಾನದಲ್ಲಿ ಇಂಥ ಮೆಸೇಜ್ ಬಂತು, ಅದ್ರ ಪ್ರಕಾರ ನಾನು ಮನೇನ ಉರುಳಿಸ್ಬಿಟ್ಟು ನಾನು ಪಿರಮಿಡ್ ಅನ್ನ ಕಟ್ಟಿದೆ ಸರ್, ನನ್ನ ಪರಿಸ್ಥಿತಿ ಹಿಂಗ್ ತಯಾರಾಗಿದೆ, ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಅದಕ್ಕೆ ಪತ್ರಿಜಿಯವರು ಕೆನ್ನೆಗೆ 2 ಬಾರಿಸಿ ಬೈದ್ರಂತೆ ಮಾಸ್ಟರ್ಸ್. ಅವಲೇಗ ಯಾರಾದ್ರೂ ಕೂಡ ಕಟ್ಟಿರೋ ಮನೇನ ಬೀಳಿಸ್ಬಿಟ್ಟು ಅದ್ರ ಆ ಪ್ಲೇಸಲ್ಲಿ ಪಿರಮಿಡ್ ಕಟ್ಟು ಅಂತ ನಿಂಗೆ ಮೆಸೇಜ್ ಕೊಡ್ತಾರೇನೋ, ಅಷ್ಟ್ ಮಾತ್ರ ನಿನಗೆ ವಿವೇಕ ಬೇಡ್ವಾ? ಧ್ಯಾನದಲ್ಲಿ ಕೂತ್ಕೊಂಡಾಗ ಮೆಸೇಜ್ ಬಂತು ಅಂತ ಅಂದ್ಬಿಟ್ಟು ಏನ್ ಮೆಸೇಜ್ ಬಂದ್ರು ಅದೆಲ್ಲ ಕರೆಕ್ಟೇ ಅಂತ ಹೋಗೋದು ಅವಿವೇಕ ಅಲ್ವಾ? ಅದ್ರ ಬಗ್ಗೆ ನಿನ್ಗೆ ವಿಶ್ಲೇಷಣೆ ಮಾಡ್ಬೇಕು ಅನ್ನೋಂಥದ್ದಿಲ್ವಾ? ನಾನು ಅದನ್ನ ಹೇಳಿಲ್ವಾ ನಿಮ್ಗೆ? ನಾನು ಹೇಳಿರೋದು ಅವನ್ನೆಲ್ಲ ಬಿಟ್ಬಿಟ್ಟು ಇದನ್ ಮಾತ್ರ ನೀನ್ ಮಾಡ್ಕೊಂಡು ಹೋಗಿದ್ಯಾ, ನಿನ್ನ ವಾಸ್ತವಕ್ಕೆ ನೀನೇ ಕಾರಣ ಅಂತ ಅಂದ್ಬಿಟ್ಟು ಬೈದ್ರಂತೆ ಮಾಸ್ಟರ್ಸ್. ಮತ್ತೆ ಇನ್ನು ಅವ್ರಿಗೆ ಪ್ರಕೃತಿ ಯಾವ ರೀತಿಯಾಗಿ ಸಹಾಯ ಮಾಡ್ಬೇಕು ಅದ್ ಮಾಡಿರುತ್ತೆ, ಅದ್ ಬೇರೆ ವಿಚಾರ. ಅಂದ್ರೆ ಈ ಒಂದು ಸ್ವಪ್ನಾವಸ್ಥೆಯಲ್ಲಿ ಏನೆಲ್ಲ ನಮ್ಗೆ ಕಾಣಿಸುತ್ತೆ, ಮೆಸೇಜಸ್ ಬಂತು, ದೃಶ್ಯಗಳು ಕಾಣಿಸ್ತು, ಇವ್ರು ಬಂದಿದ್ರು ಅವ್ರು ಬಂದಿದ್ರು ಅಂತ ಏನೆಲ್ಲ ಹೇಳ್ತೀವಿ, ಅದರಲ್ಲೂ ಕೂಡ ಅಸತ್ಯ ಅನ್ನುವಂಥದ್ದು ಇರುತ್ತೆ. ಅದನ್ನ ನಾವು ಗುರ್ತಿಸ್ಕೋಬೇಕು, ಅದನ್ನ ಅಧಿಗಮಿಸ್ಬೇಕು ಅನ್ನುವಂಥದ್ದು 3ನೇ ಸೂತ್ರ, ಷಟ್ ಸೂತ್ರಗಳಲ್ಲಿ 3ನೇ ಸೂತ್ರ. ನೆಕ್ಸ್ಟ್ 4ನೇದು ಆಲೋಚನಾ ರಹಿತ ಸ್ಥಿತಿ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ, ಆಲೋಚನೆಗಳನ್ನ ದಾಟುವಂಥದ್ದು. ಮತ್ತೆ ಇನ್ನು 5ನೇದು ಜನನ ಮರಣಗಳ ಮಧ್ಯೆ ಅಖಂಡ ಚೈತನ್ಯವನ್ನ ಸಾಧನೆ ಮಾಡುವಂಥದ್ದು. ನೆಕ್ಸ್ಟ್ ಇನ್ನು 6ನೇದು ಅನಂತವಾದ ಚೈತನ್ಯದ ಪ್ರವಾಹವನ್ನ ಹೊಂದುವಂಥದ್ದು. ಇವಿಷ್ಟು ಈ 6 ಸೂತ್ರಗಳು ಷಟ್ ಸೂತ್ರಗಳಾಗಿದೆ. ಇವುಗಳನ್ನೆಲ್ಲವನ್ನು ಕೂಡ ಕರಗತ ಮಾಡಿಕೊಂಡು ಅವುಗಳನ್ನು ಮೀರಿ ಅವರು ಬೆಳೆದಿರ್ತಕ್ಕಂಥದ್ದು ಮಿಲಾರೇಪರ್ ಅವರು. ಆ ದೇವತೆ ಈ ರೀತಿಯಾಗಿ ನೀನು ಈ ಷಟ್ ಸೂತ್ರಗಳನ್ನ ಅಧಿಗಮಿಸಿರುವೆ ಅಂತ ಹೇಳಿದ್ದಾರೆ. ಆದ್ರೆ ಒಂದು ವಿಷಯನ ಅಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾಳೆ ಆ ದೇವತೆ. ಏನು ಅಂತಂದ್ರೆ, ಮಹಾಪರಿಪೂರ್ಣ ಚೈತನ್ಯ ಸ್ಥಿತಿಗೆ ನೀನಿನ್ನೂ ಬಂದಿಲ್ಲ, ಆ ಸ್ಥಿತಿಗೆ ನೀನ್ ಬರ್ಬೇಕು ಅಂದ್ರೆ ನೀನಿನ್ನು ಸಾಧನೆ ಮಾಡ್ಬೇಕಾಗಿದೆ ಅಂತ ಅಂದ್ಬಿಟ್ಟು ತಿಳಿಸ್ತಾಳೆ. ಪರಿಪೂರ್ಣ ಚೈತನ್ಯ ಸ್ಥಿತಿ ಅಂತಂದಾಗ ಮತ್ತೆ ಅಲ್ಲಿ ಮಿಲಾರೇಪರ್ ಅವ್ರಿಗೆ ಏನದು ಪರಿಪೂರ್ಣ ಚೈತನ್ಯ ಸ್ಥಿತಿ? ಅದನ್ನ ನಾನು ಇನ್ನೂ ಸಾಧನೆ ಮಾಡ್ಬೇಕು ಅಂತ ಹೇಳ್ತಾ ಇದಾರಲ್ಲ, ಅದ್ ಎಂಥದ್ದು ಸ್ಥಿತಿ? ಹಾಗಾದ್ರೆ ಇವಾಗ
ಈ ಒಂದು ಸಂದೇಶ ಆ ದೇವತೆ ನನಗೆ ಕೊಟ್ಟಿದ್ದಾಳಲ್ಲ, ನಿಜವಾಗ್ಲೂ ದೇವತೆ ಕೊಟ್ಟಿರೋ ಸಂದೇಶನಾ ಅಥವಾ ಮಾಯೆ ರಚನೆ ಮಾಡಿರ್ತಕ್ಕಂಥ ವ್ಯೂಹನ? ಇಂಥ ಸಂದೇಹ ಮಿಲಾರೇಪರ್ ಅವ್ರಿಗೇನೆ ಬಂತು. ನೋಡ್ರಿ, ಅಷ್ಟು ಸಾಧನೆ ಮಾಡಿದ್ದಾರೆ, ಮಾಡಿದ್ರು ಕೂಡ ಮಿಲಾರೇಪರ್ ಅವ್ರಿಗೇನೆ ಅಂತಹ ಸಂದೇಹ ಬಂತು. ಬಂದಾಗ ಅವರು ಈ ಒಂದು ವೇಳೆ ನಾನು ಪರಿಪೂರ್ಣ ಚೈತನ್ಯ ಸ್ಥಿತಿಯನ್ನ ಸಾಧನೆ ಮಾಡ್ಬೇಕು ಅನ್ನೋಂಥದ್ದೇ ನಿಜ ಆದ್ರೆ, ಖಂಡಿತವಾಗಿಯೂ ನಾನು ಆ ಸ್ಥಿತಿಯನ್ನ ಸಾಧನೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ಬೇಕು. ಆ ಪರಿಪೂರ್ಣ ಚೈತನ್ಯ ಸ್ಥಿತಿಯನ್ನ ಸಾಧನೆ ಮಾಡೋದಕ್ಕೆ ಅದು ಹೇಗೆ ಏನು ಅನ್ನೋದನ್ನ ನಾನು ತಿಳ್ಕೋಬೇಕು. ಒಂದು ವೇಳೆ ಇದು ನಿಜವಾಗ್ಲೂ ದೇವತೆ ಕೊಟ್ಟಿರೋ ಸಂದೇಶನ ಅಥವಾ ಅಲ್ವಾ ಅನ್ನೋದನ್ನ ನಾನು ಮೊದಲಿಗೆ ತಿಳ್ಕೋಬೇಕಾಗಿದೆ ಅಂತ ಅಂದ್ಬಿಟ್ಟು ಆ ಒಂದು ಸಂದೇಶವನ್ನ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಗುಹೆಯ ಗೋಡೆಯನ್ನ ಉರುಳಿಸಿ ಅವರು ತಮ್ಮ ಗುರುಗಳ ಬಳಿಗೆ ಓಡಿ ಬರ್ತಾರೆ. ಅಲ್ಲಿ ಅವ್ರು ಬಂದಾಗ ಮಾಸ್ಟರ್ಸ್ ನೋಡಿ, ಮಾರ್ಪಾರ್ ಅವರು ಧ್ಯಾನಕ್ಕೆ ಕೂತಿರ್ತಾರೆ. ಧ್ಯಾನಕ್ಕೆ ಕೂತಾಗ ಅವರು ಹಾಗೇನೆ ಅವ್ರ ಪಾದಗಳ ಬಳಿ ಕೂತ್ಕೊಂಡಿರ್ತಾರೆ. ಮಿಲಾರೇಪರ್ ಅವರು ಅವರ ಪಾದಗಳ ಬಳಿ ಕೂತ್ಕೊಂಡಿದ್ದಾಗ ಸ್ವಲ್ಪ ಹೊತ್ತಿಗೆ ಅವ್ರ ಎಚ್ಚರ ಆಗುತ್ತೆ. ಎಚ್ಚರ ಆದ್ಮೇಲೆ ಮಿಲಾರೇಪರ್ ಅವ್ರನ್ನ ನೋಡ್ಬಿಟ್ಟು ಅವ್ರು ಬೆಚ್ಚ ಬೀಳ್ತಾರೆ. ಇದೇನಪ್ಪ ನೀನು ಗುಹೆಯಲ್ಲಿ ಇರ್ಬೇಕಾಗಿರೋನು ಇಲ್ಲಿಗೆ ಯಾಕೆ ಬಂದಿದ್ಯಾ ನೀನು? ಇದು ಅಪಾಯ ಅಲ್ವಾ? ಇದು ಪ್ರಮಾದ ನಿನಗೆ ಅಂತ ಅಂದ್ಬಿಟ್ಟು ಮಾರ್ಪಾರ್ ಅವರು ಹೇಳ್ತಾರೆ. ಓಕೆ ಮಾಸ್ಟರ್ಸ್, ಇಲ್ಲಿ ಸುತೇಜ ಭಟ್ ಮೇಡಮ್ ಒಂದು ಮೆಸೇಜ್ ಮಾಡಿದ್ದಾರೆ. 6ನೇ ಸೂತ್ರ ಏನು ಅಂತ ಹೇಳಿದ್ದಾರೆ. 6ನೇ ಸೂತ್ರ ಬಂದು ಅನಂತ ಚೈತನ್ಯದ ಪ್ರವಾಹ ಅನ್ನುವಂಥದ್ದು. ನೆಕ್ಸ್ಟ್ ಇದು ಸೂತ್ರ ತಿಳಿಸಿದೀನಿ. ನೆಕ್ಸ್ಟ್ ವಿಷಯ ಏನು ಅಂತಂದ್ರೆ, ಆ ರೀತಿಯಾಗಿ ಮಾರ್ಪಾ ಗುರುಗಳು ಹೇಳ್ತಾರೆ. ಆ ರೀತಿಯಾಗಿ ಹೇಳಿದಾಗ ಮಿಲಾರೇಪರ್ ಅವರು ತಮ್ಮ ಗುರುಗಳಿಗೆ ಹೇಳ್ತಾರೆ, ಗುರುಗಳೇ, ನನ್ಗೆ ಈ ರೀತಿಯಾಗಿರ್ತಕ್ಕಂಥ ಪರಿಪೂರ್ಣ ಚೈತನ್ಯ ಸ್ಥಿತಿಯನ್ನ ಸಾಧನೆ ಮಾಡ್ಬೇಕು ಅಂತ ನನಗೆ ಮೆಸೇಜ್ ಬಂದಿದೆ. ಇದು ದೇವತೆ ಕೊಟ್ಟಿರೋ ಮೆಸೇಜೋ ಅಥವಾ ಮಾಯೆ ರಚನೆ ಮಾಡಿರ್ತಕ್ಕಂಥ ವ್ಯೂಹನೋ ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದಾಗ ಮಾರ್ಪಾರ್ ಅವರು ಅದನ್ನ ಕೇಳಿಸ್ಕೊಂಡ್ಮೇಲೆ ಹೇಳ್ತಾರೆ, ಇಲ್ಲಪ್ಪ, ಇದು ದೇವತೆ ಕೊಟ್ಟಿರ್ತಕ್ಕಂಥ ಮೆಸೇಜೇನೆ. ನಾನು ಭಾರತ ದೇಶದಲ್ಲಿ ಸಾಧನೆ ಮಾಡ್ಕೊಂಡು ನಾನು ಮತ್ತೆ ನನ್ನ ದೇಶಕ್ಕೆ ವಾಪಸ್ ಬರ್ಬೇಕಾದ್ರೆ ನನ್ನ ಗುರುಗಳಾದ ನರೋಪರ್ ಅವರು ಈ ಒಂದು ಸ್ಥಿತಿಯ ಬಗ್ಗೆ ಹೇಳಿದ್ರು. ಆದ್ರೆ ಅದು ನನಗೆ ಪೂರ್ತಿ ಅರ್ಥ ಆಗಿರ್ಲಿಲ್ಲ. ಮತ್ತೆ ಇವಾಗ ನಾನು ಕೂಡ ಈ ಒಂದು ಸ್ಥಿತಿಯನ್ನ ಸಾಧನೆ ಮಾಡೋದಿಕ್ಕೆ ಏನ್ ಮಾಡ್ಬೇಕು, ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾನು ಕೂಡ ನನ್ನ ಗುರುಗಳ ಬಳಿಗೆ ಹೋಗ್ಬೇಕಾಗಿದೆ. ಇದು ನಾನು ಬೇರೆ ಒಂದು ಸಂದರ್ಭದಲ್ಲಿ ಇದ್ದಾಗ ನನಗೂ ಕೂಡ ನನ್ನ ಗುರುಗಳು ಸಂಕೇತವನ್ನ ಕೊಟ್ಟಿದ್ರು. ಅದು ಮತ್ತೆ ನೀನ್ ಹೇಳಿರ್ತಕ್ಕಂಥ ವಿಚಾರ ಇವೆರಡು ಗಮನಿಸಿದಾಗ ನಾನು ಪುನಃ ಭಾರತ ದೇಶಕ್ಕೆ ಹೋಗಿ ನನ್ನ ಗುರುಗಳಾದ ನರೋಪಾರ್ ಅವರನ್ನ ಭೇಟಿ ಮಾಡಿ ಪರಿಪೂರ್ಣ ಚೈತನ್ಯ ಸ್ಥಿತಿಯನ್ನ ಹೊಂದೋದಿಕ್ಕೆ ಅವರಿಂದ ನಾನು ಮಾರ್ಗದರ್ಶನವನ್ನ ಪಡ್ಕೊಂಡು ಬರ್ಬೇಕಾಗಿದೆ ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಅದಕ್ಕೆ ತಕ್ಕ ಹಾಗೆ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಆ ಸಮಯಕ್ಕೆ ಮಾರ್ಪಾರ್ ಅವರಿಗೆ ತುಂಬಾ ವಯಸ್ಸಾಗಿರುತ್ತೆ, ಅವರ ಶರೀರಕ್ಕೆ ತುಂಬಾ ವಯಸ್ಸಾಗಿರುತ್ತೆ, ವಯೋನಿಮಿತ್ತವಾಗಿರ್ತಕ್ಕಂಥ ಆ ಒಂದು ಬಲಹೀನತೆ ಕೂಡ ಅವರ ಶರೀರದಲ್ಲಿ ಇರುತ್ತೆ ಮಾಸ್ಟರ್ಸ್. ಆ ರೀತಿಯಾಗಿ ಇದ್ದಾಗ ತಮ್ಮ ವಯಸ್ಸಾಗಿದ್ರು ಏನೇ ಸಮಸ್ಯೆಗಳಿದ್ರು ಅದು ಯಾವುದನ್ನು ಕೂಡ ಅವ್ರು ಲೆಕ್ಕಿಸೋದಿಲ್ಲ. ಅಬ್ಬಬ್ಬಾ, ಎಂತ ಸಾಧಕರು ಮಾಸ್ಟರ್ಸ್ ಇವರೆಲ್ಲರೂ ಕೂಡ. ಆ ವಯಸ್ಸು ವೃದ್ಧಾಪ್ಯವನ್ನು ಕೂಡ ಲೆಕ್ಕಿಸ್ದಂಗೆ ಅವರು ತಮ್ಮಲ್ಲಿರ್ತಕ್ಕಂಥ ಎಲ್ಲ ಆಸ್ತಿ ಐಶ್ವರ್ಯ ಏನೇನಿದೆ ಎಲ್ಲವನ್ನು ಕೂಡ ಈ ದೇಶದಿಂದ ಆ ದೇಶಕ್ಕೆ ಹಂಗೆ ಹೊತ್ಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ ಅಲ್ವಾ ಮಾಸ್ಟರ್ಸ್? ಅದನ್ನೆಲ್ಲ ಬಂಗಾರವಾಗಿ ಪರಿವರ್ತನೆ ಮಾಡಿಕೊಂಡು ಆ ಬಂಗಾರವನ್ನ ಹೊತ್ಕೊಂಡು ಮತ್ತೆ ಅವರು ಭಾರತ ದೇಶದ ಕಡೆಗೆ ಪ್ರಯಾಣವನ್ನ ಮಾಡ್ತಾರೆ. ನರೋಪಾರ್ ಅವರ ಆಶ್ರಮಕ್ಕೆ ಸೇರ್ಕೊಳ್ತಾರೆ. ಸೇರ್ಕೊಂಡಾಗ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಬಹಳ ಸ್ವಾರಸ್ಯವಾಗಿರ್ತಕ್ಕಂಥ ವಿಚಾರ. ನರೋಪಾರ್ ಅವರ ಆಶ್ರಮಕ್ಕೆ ಹೋದ್ರೆ ಅಲ್ಲಿ ನರೋಪ ಗುರುಗಳು ಇರೋದಿಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಶಿಷ್ಯರು ಯಾರೊಬ್ರಿಗೂ ಕೂಡ ನರೋಪ ಗುರುಗಳು ಎಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಇವ್ರಿಗೆ ಅವ್ರು ಬರೋವರೆಗೂ ಕಾಯುವಂತ ಸಂಯಮ ಇಲ್ಲ ಮಾರ್ಪಾರ್ ಅವ್ರಿಗೆ. ನನ್ನ ಪ್ರಾಣ ಕೂಡ ನನಗ್ ಲೆಕ್ಕ ಇಲ್ಲ, ನನ್ನ ಗುರುಗಳು ಎಲ್ಲಿದ್ದಾರೋ ನನಗೆ ಅವ್ರು ಸಿಗ್ಲೇಬೇಕು, ನಾನು ಅವರನ್ನ ಭೇಟಿ ಮಾಡ್ಲೇಬೇಕು ಅಂತ ಅಚಲವಾದ ಸಂಕಲ್ಪದಿಂದ, ದೃಢವಾದ ಸಂಕಲ್ಪದಿಂದ, ಮನೋಬಲದಿಂದ, ಆತ್ಮವಿಶ್ವಾಸದಿಂದ, ನಂಬಿಕೆಯಿಂದ ಅವರು ಪ್ರಯಾಣವನ್ನ ಮಾಡ್ತಾರೆ. ಅವ್ರಿಗೆ ಅವರ ಅಂತರಂಗದಿಂದ ಯಾವ ಕಡೆಗೆ ಹೋಗ್ಬೇಕು ಅಂತ ಅನ್ಸುತ್ತಾ ಆ ಕಡೆಗೆ ದಿಕ್ಕುದೇಶ ಏನು ಗೊತ್ತಿಲ್ಲ, ಹೊಟ್ಟೋಗ್ತಾ ಇದ್ದಾರೆ. ಗುರುಗಳನ್ನ ನೆನೆಸ್ತಾ, ಗುರುಗಳನ್ನ ಧ್ಯಾನ ಮಾಡ್ತಾ ಹೊಟ್ಟೋಗ್ತಾ ಇದ್ದಾರೆ. ಕಡೆಗೆ ಅವರ ಪ್ರಾಮಾಣಿಕವಾಗಿರ್ತಕ್ಕಂಥ ಗುರುವನ್ನ ನೋಡ್ಬೇಕು ಅನ್ನುವಂತ ಒಂದು ತುಡಿತ,
ಆಸ್ಪಿರೇಷನ್ ಏನಿದೆ ಆ ಆಸ್ಪಿರೇಷನ್ಗೆ ಫಲ ಸಿಗುತ್ತೆ ಮಾಸ್ಟರ್ಸ್. ಅದೆಲ್ಲವೂ ಕೂಡ ಗುರುಗಳು ಶಿಷ್ಯರನ್ನ ಶೋಧನೆ ಮಾಡುವಂಥದ್ದು, ಇದೆಲ್ಲ ಕೂಡ ಪರೀಕ್ಷೆ ಮಾಡುವಂಥದ್ದು, ಇದನ್ನೆಲ್ಲದ್ರನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ನಾವು ಗೆಲ್ಬೇಕಾಗಿರುವಂಥದ್ದು. ಈ ರೀತಿಯಾಗಿ ಅವರು ಆ ಒಂದು ಶೋಧನೆಯಲ್ಲಿ ಗೆಲ್ತಾರೆ, ನರೋಪ ಗುರುಗಳನ್ನ ಮತ್ತೆ ಅವರು ಭೇಟಿ ಮಾಡ್ತಾರೆ. ಎಸ್ ಮಾಸ್ಟರ್ಸ್, ಇಲ್ಲಿವರೆಗೂ ನಾವು ಈ ವಿಚಾರಗಳನ್ನ ತಿಳ್ಕೊಂಡಿದೀವಿ. ಇನ್ನ ಇಲ್ಲಿ ವಿರಾಮವನ್ನ ಕೊಡೋಣ. ಇನ್ನ ಉಳಿದಿರ್ತಕ್ಕಂಥ ವಿಚಾರಗಳನ್ನ ನಾವು ನಾಳೆ ದಿನ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಈ ಒಂದು ವೇದಿಕೆಯಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಅವಕಾಶ ಆಗಿದೆ. ಅವಕಾಶವನ್ನ ಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಅಣ್ಣನವರಿಗೆ, ಮತ್ತೆ ಈ ವಿಚಾರಗಳನ್ನ ಕೇಳಿಸ್ಕೊಂಡಂತ ನಿಮ್ಗೆಲ್ಲರಿಗೂ, ಮತ್ತೆ ಈ ಒಂದು ವೇದಿಕೆಯಲ್ಲಿ ತೆರೆ ಮುಂದೆ ತೆರೆ ಹಿಂದೆ ಯಾರ್ಯಾರೆಲ್ಲ ಕೆಲಸ ಮಾಡ್ತಾ ಇದ್ರಿ ಆ ಎಲ್ಲ ಪರಮಾತ್ಮ ಸ್ವರೂಪರಿಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ನಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಇದು ಇವತ್ತಿನ ಸಬ್ಜೆಕ್ಟ್ ತುಂಬಾ ಆಳವಾದ ರೀತಿಯಲ್ಲಿದೆ. ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಆಳವಾದ ಸ್ಥಿತಿಗೆ ಹೋಗ್ತಾ ಇದೆ. ಇದು ಹೇಳ್ಬೇಕಂದ್ರೆ ಈ ಧ್ಯಾನ ಅನುಭವಗಳಲ್ಲಿ ನೀವು ಕೊಟ್ಟಿರುವಂತ ಇವತ್ತಿನ ಕ್ಲಾಸು ತುಂಬಾ ಒಂಥರ ಕ್ಲಾರಿಟಿ ಕೊಟ್ಟಿದೆ ಅಂತ ಹೇಳ್ಬೋದು. ತುಂಬಾ ಕ್ಲಾರಿಟಿ ಕೊಟ್ಟಿದೆ. ಯಾಕಂದ್ರೆ ತುಂಬಾ ಜನ ಏನ್ ಅನ್ಕೊಂತಾರೆ, ಕಣ್ಣು ಮುಚ್ಚಿದ ತಕ್ಷಣ, ನಾನು ಮೊನ್ನೆ ಒಂದು ಕ್ಲಾಸ್ ತಗೊಂಡಿದ್ದೆ, ಅವಾಗ ಹೇಳ್ತಾ ಇದ್ದೆ, ಕಣ್ಣು ಮುಚ್ಚಿದ ತಕ್ಷಣ ನಾವು ಎರಡು ಕಣ್ಣುಗಳು ಮುಚ್ಚಿದ ಮೇಲೆ, ಕಣ್ಣುಗಳು ನಿಂತೋದ್ಮೇಲೆ ಯಾವುದೇ ಮೂಮೆಂಟ್ ಇಲ್ಲದೆ, ಅಂದ್ರೆ ಒಳಗಡೆ ಕದಲಿಕೆ ಯಾವ್ದು ಇಲ್ಲದೆ ಆ ಸ್ಥಿತಿಗೆ ಹೋದ್ಮೇಲೆ ಹಲವಾದ ಸ್ಥಿತಿಗೆ ಹೋಗ್ತಾ ಹೋಗ್ತಾ ನಮ್ಮ ದೇಹನ ದಾಟಿ ಮತ್ತೆ ಮನಸ್ಸಿಗೆ ಹೋಗಿ, ಮನಸ್ಸನ್ನು ದಾಟಿ ಇನ್ನೂ ಮುಂದಕ್ಕೆ ಹೋದ್ರೆ ಅವಾಗಿರುವಂತ ಆ ಚೈತನ್ಯ, ಶುದ್ಧ ಚೈತನ್ಯಕ್ಕೆ ಹೋಗ್ಬೇಕೆ, ಅದು ನಾವು ನೋಡ್ಬೇಕು. ನಾವೆಲ್ಲ ಯಾವಾಗ್ಲೂ ಏನಂದ್ರೆ ಶುದ್ಧ ಚೈತನ್ಯ ಜೊತೆಗೆ ಹೋಗ್ಬೇಕು, ಶುದ್ಧ ಚೈತನ್ಯದ ಹೊರಗಡೆ ಹೋಗ್ಬೇಕು. ತುಂಬಾ ಜನ ಏನ್ ಅನ್ಕೊಂತಾರೆ ಅಂದ್ರೆ, ಕಣ್ಣು ಮುಚ್ಚಿದ ತಕ್ಷಣ ಯಾವ್ದೋ ಕಾಣಿಸ್ತಾ ಇದೆ. ಸ್ವಲ್ಪ ಮಾಸ್ಟರ್ಸು ನಮ್ಮಲ್ಲಿನೂ ಸಂಸ್ಥೆದಲ್ಲಿ ಅಲ್ಲಿ ಇಲ್ಲಿ ಸಿಗ್ತಾ ಇರ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ, ಕಣ್ಣು ಮುಚ್ಚಿದ ಮೇಲೆ ನೋಡಿ ಏನ್ ಕಾಣಿಸ್ತಾ ಇರ್ತದೋ, ಎಲ್ಲಿದ್ರಿ, ಯಾವ ಲೋಕದಲ್ಲಿದ್ರಿ ಅಂತ ಕೇಳ್ತಾ ಇರ್ತಾರೆ. ಅದು ಒಂಥರ ತಪ್ಪು ಮಾಹಿತಿ. ಅದೆಲ್ಲ ಆ ಥರ ಮಾಡಬಾರ್ದು. ಯಾವ ಲೋಕಕ್ಕಾಗತ್ತೆ, ಸಾಧ್ಯವಾಗತ್ತೆ? ಮೊದಲನೇದಾಗಿ ನೀವು ಕಣ್ಣು ಮುಚ್ಚಿದ್ರಿ, ಇವಾಗ ದೇಹದಲ್ಲೇ ಇದ್ರಿ, ಇನ್ನೂ ದೇಹ ಪ್ರಕೃತಿಯಲ್ಲೇ ಇದ್ರಿ. ನೀವು ಮೇಡಮ್ ಹೇಳ್ತಾ ಇದ್ರಲ್ಲ ಈಗಾಗಲೇ, ನಮ್ಮಲ್ಲಿ ಯಾವುದೇ ಒಂದು ಫೀಲಿಂಗ್ಸು, ಎಮೋಷನ್ಸು ಇಲ್ಲ, ಯಾವುದೇ ನಾವು ಒಂಥರ ಸಪ್ರೆಸ್ ಮಾಡಿರ್ತೀವಿ, ಅವೆಲ್ಲ ಕಾಣಿಸ್ತಾ ಇರ್ತದೆ ದೃಶ್ಯ ರೂಪದಲ್ಲಿ, ಅದು ಇದು. ಅದು ನೋಡ್ಕೊಂಡು ಇದೇ ನಮ್ಮ ನಿಜವಾದ ಏನೋ ಹೇಳ್ತಾರಲ್ಲ, ಆಂತರಂಗಿಕದಿಂದ ಬಂದಿರೋ ಸಂದೇಶನೋ ದೃಶ್ಯನೋ ಅನ್ಕೊಂಡ್ರೆ ನಿಜವಾದ ತಪ್ಪು ಮಾಡ್ತೀವಿ ನಾವು. ಹೇಳ್ಬೇಕಂದ್ರೆ ನೀವು ಒಳಗಡೆ ಹೋಗ್ತಾನೆ ಇರಬೇಕು. ಯಾವ ಸ್ಥಿತಿಗೆ ಅಂದ್ರೆ, ಒಂದು ಆಲ್ಫಾದಿಂದ ಒಮೆಗಾ ಸ್ಥಿತಿಗೆ ಹೋಗ್ಬೇಕು. ಅಂದ್ರೆ ಅಂತ ಶುದ್ಧ ಚೈತನ್ಯ ಜೊತೆಗೆ, ಈಗಾಗಲೇ ಮೇಡಮ್ ಹೇಳ್ತಾ ಇದ್ರು, ಅದು ಸ್ವಪ್ನದಲ್ಲಿ ಬರುವಂತ ದೃಶ್ಯನ, ಸಂದೇಶನ ಏನು ಅರ್ಥ ಆಗಲ್ಲ. ಸುಮ್ಮನೆ ಕೂತ್ಕೊಂಡು ಒಳಗಡೆ ಹೋದ ತಕ್ಷಣ ನನಗೇನೋ ಕಾಣಿಸ್ತು, ಏನೋ ಕೇಳಿಸ್ತು, ಅದೇ ನಿಜ, ಅದೇ ಅನುಭವ. ನೋ 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 ನೋ, ಅದಲ್ಲ. ನೀವು ಶುದ್ಧ ಚೈತನ್ಯ ನೀವು ಆಗ್ಬೇಕು. ಶುದ್ಧ ಚೈತನ್ಯ, ಆ ಶುದ್ಧ ಚೈತನ್ಯ ನೀವು ಆಗುವಾಗ ಏನಾಗತ್ತೆ, ನೀವು ಮಾಡೋ ಪ್ರತಿ ವಿಷಯ, ನೀವು ಮತ್ತೆ ಬಾಹ್ಯ ಪ್ರಪಂಚದಲ್ಲಿ ನಡ್ಕೊಂಡು ಪ್ರತಿಯೊಂದು ನಿಮ್ಮ ಮಾತು, ನಿಮ್ಮ ಚೇಷ್ಟೆ, ನಿಮ್ಮ ಭಾವನೆಗಳು ಎಲ್ಲಾನು ಆ ಶುದ್ಧ ಚೈತನ್ಯದಿಂದನೇ ನಡೆಯೋದಾಗತ್ತೆ. ಅವಾಗ ನೀವು ನಿಜವಾದ ಭಗವಂತರು, ನೀವೇ ಭಗವಂತರು, ಈಗಾಗಲೇ ಭಗವಂತರು. ಬಟ್ ಆದ್ರೆ ನಾವು ಈ ಮಾಲಿನ್ಯದಿಂದ ಆ ರೀತಿಯಲ್ಲಿ ನಡ್ಕೊಳಕ್ ಸಾಧ್ಯವಾಗ್ತಾ ಇಲ್ಲ. ಈ ಅರಿಷಡ್ ವರ್ಗಗಳು ಪ್ರಧಾನವಾಗಿ ನಮ್ಮ ಮೇಲೆ ಪ್ರಭಾವ ತೋರಿಸ್ತಾ ಇರ್ತದೆ. ಇವೆಲ್ಲದಕ್ಕೂ ಕಾರಣ ಒಂದೇ, ನಮ್ಮ ಶುದ್ಧ ಚೈತನ್ಯಗೆ ನಾವು ಯಾವಾಗಲೂ ಕನೆಕ್ಟ್ ಆಗ್ತಾ ಇಲ್ಲ. ಮೇಲೆ 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 ನೋಡ್ಕೊಂಡು ಮೇಲೆ ಮೇಲೆ ಅನುಭವಗಳೇ ಅದೇ ನಿಜ, ಅದೇ ಧ್ಯಾನ ಅನುಭವ ಅಂತ ಅನ್ಕೊಂಡು ಕನ್ಫ್ಯೂಷನ್ ಅಲ್ಲಿ ಹೋಗ್ತಾ ಇದ್ವಿ. ಅದು ಮೇಡಮ್ ತುಂಬಾ ಸ್ಪಷ್ಟವಾಗಿ ಇವತ್ತು ತಿಳಿಸಿದಕ್ಕೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ರೈಟ್ ಮಾಸ್ಟರ್ಸ್, ಈಗ ನಿಮ್ಮ ಅನಿಸಿಕೆಯಲ್ಲೂ ಒಂದು 3 ಮಾಸ್ಟರ್ಸ್ ಹೇಳ್ಬೋದು, ಹ್ಯಾಂಡ್ ರೈಸ್ ಮಾಡಿ. ರೈಟ್, ಶಾಂತಾ ಮೇಡಮ್. ಸರ್ ನಮಸ್ತೆ. ಮ್ಯಾಮ್ ನಮಸ್ತೆ. ಎಂತ ಮ್ಯಾಮ್ ಕೇಳಿಸ್ತಿದ್ಯಾ? ಎಸ್ ಎಸ್ ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಎಂತ ಅದ್ಭುತವಾದ ಮಾತು ಮ್ಯಾಮ್. ನಿಜವಾಗ್ ನಾವ್ ಎಷ್ಟು ಸೆಕ್ಷನ್ಗಳಲ್ಲಿ ನೀವು ಬರ್ತೀರಾ, ಆ ಸೆಕ್ಷನ್ ತಗೊಳ್ತೀರಾ,
ಕೊನೆಗೆ ನನಗೆ ಇಷ್ಟು ಅವಕಾಶ ಕೊಟ್ಟಿದ್ಕೆ ನಾನು ಧನ್ಯವಾದ ಹೇಳ್ತಿರಲ್ಲ. ಅಯ್ಯೋ ಯಾಕೆ ಮೇಡಮ್ ಇದು ಇಷ್ಟು ಬೇಗ ಮುಗಿಸ್ತಾ ಇದ್ದಾರೆ? ಪ್ರತಿ ಕ್ಲಾಸ್ ಅಲ್ಲೂ ಕೂಡ ಮೇಡಮ್ ಅಷ್ಟು ಅದ್ಭುತವಾಗಿ ನಮ್ಮೊಳಗೆ ನಾವು ಹೋಗ್ಬಿಡ್ತೀವಿ, ಇದೀವೋ ಇಲ್ವೋ ಅನ್ನೋದು ಆ ಸ್ಥಿತಿಗೆ ಬಂದ್ಬಿಡ್ತೀವಿ. ಅಂತ ಒಂದು ಅದ್ಭುತವಾದ ಸಂದೇಶ ಅದು ನಿಮ್ಮ ಒಂದು ಮಾತಲ್ಲಿ ಇದೆಯಲ್ಲ, ಮಾತಲ್ಲಿ ಎಲ್ಲಾ ಕ್ಲಿಯರಿಟಿ ಇರುತ್ತೆ. ಎಷ್ಟು ಯಾರು ಸಂದೇಶ ಕಳ್ಸಿದ್ರಿ ಎಲ್ಲರೂ ಹೇಳ್ತಾರೆ, ನೀವ್ ಹೇಳಿದ್ದು ನಿಜ ಮ್ಯಾಮ್, ಅದು ಕಾಣುತ್ತೆ ಇದು ಕಾಣುತ್ತೆ ಅಂತ ಹೇಳ್ತಾರಲ್ಲ, ಅದು ಬರೀ ಬಾಹ್ಯವಾಗಿ ಹೊರಗಡೆಯಿಂದ ಮಾತ್ರ ಬರುತ್ತೆ. ಅಂತರಾಳದಲ್ಲಿ ಒತ್ತು ನೋಡಿದಾಗ ಅದು ಏನೇನು ಅಲ್ಲ. ಇವಾಗ ನಾವ್ ಹೇಳ್ಕೊಳ್ಳೋದು ಏನು ಅಲ್ಲ ಅನ್ನೋದನ್ನ ಎಷ್ಟು ಅದ್ಭುತವಾಗಿ ಹೇಳಿದ್ರಿ. ಎಂತ ಒಂದು ಸಂದೇಶ, ಯಾಕೆ ಮುಗಿಸ್ತಾ ಇದಾರೆ ಮೇಡಮ್ ಅಂತ ಅನ್ಸುತ್ತೆ. ಪ್ರತಿ ಒಂದು ಕ್ಷಣನೂ ಅದು ಕೇಳ್ತಾನೆ ಇರ್ಬೇಕು ಅಂತ ಒಂದು ಮಾತಾಗುತ್ತೆ. ತುಂಬಾ ಅದ್ಭುತವಾಗಿ ಒಳ್ಳೆ ಸಂದೇಶ ನೀಡ್ತಾ ಇದ್ದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ರೈಟ್. ಥ್ಯಾಂಕ್ ಯು ಲಕ್ಷ್ಮೀಕಾಂತ್ ಮೇಡಮ್. ಇಲ್ಲಿ ಇನ್ನೊಂದು ವಿಷಯ, ಕೆಲವರು ಇನ್ನು ಈ ಧ್ಯಾನ ಏನು ಅಂತ ಗೊತ್ತಿಲ್ಲ, ಅವಾಗ ತಾನೇ ತಿಳ್ಕೊಂಡು ಕೂತಿರ್ತಾರೆ. ಇಮಿಡಿಯೇಟ್ ಆಗಿ ಅವ್ರಿಗೆ ಆಸ್ಟ್ರಲ್ ಟ್ರಾವೆಲ್ ಆಗುತ್ತೆ, ಥರ್ಡ್ ಐನು ಓಪನ್ ಆಗುತ್ತೆ. ಅವರು ಸ್ವತಃ ಅವರೇನೆ ಅವರ ಆಸ್ಟ್ರಲ್ ಬಾಡಿ ಮುಖಾಂತರ ಅವರ ಫಿಸಿಕಲ್ ಬಾಡಿಯನ್ನ ನೋಡ್ಕೊಳ್ತಾರೆ, ಅವರ ಆಹಾರನ ನೋಡ್ಕೊಳ್ತಾರೆ, ಮತ್ತೆ ಇಲ್ಲಿ ಕೂತ್ಕೊಂಡೇನೆ ಅವ್ರ ಮನೆಯಲ್ಲಿ ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ, ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ ಎಲ್ಲ ಕೂಡ ನೋಡುವಂತ ಒಂದು ಸ್ಥಿತಿ ಕೆಲವ್ರಿಗೆ ಬಂದ್ಬಿಡುತ್ತೆ ಮೇಡಮ್. ಯಾಕೆಂದ್ರೆ ಅವರು ಆ ಮಟ್ಟದಲ್ಲಿ ಇರ್ತಾರೆ. ಅವ್ರು ಜಸ್ಟ್ ಹಿಂಗ್ ತಟ್ಟಬೇಕಷ್ಟೇ, ತಟ್ಟದ ತಕ್ಷಣನೇ ಅದು ಓಪನ್ ಆಗುವಂತ ಒಂದು ಸ್ಥಿತಿ ಇದ್ದಾಗ ಅಂತವ್ರಿಗೆ ಅದು ಸಾಧ್ಯ ಆಗುತ್ತೆ. ಆದ್ರೆ ನಾನು ನಿಜವಾಗ್ಲೂ ಆ ಸ್ಥಿತಿಯಲ್ಲಿ ಇದೀನಾ ಇಲ್ವಾ ಅನ್ನೋದು ನಮಗ್ ನಾವೇ ಅರ್ಥ ಮಾಡ್ಕೋಬೇಕು ಅಷ್ಟೇ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು. ಲಕ್ಷ್ಮೀಕಾಂತ ಮೇಡಮ್. ನಮಸ್ತೆ ಸರ್, ಎಲ್ಲರಿಗೂ ನಮಸ್ತೆ, ಗುರುಗಳಿಗೂ ನಮಸ್ತೆ. ಇದೇ ಒಂದು ಸಂದೇಹ ನನ್ನಲ್ಲೂ ಇತ್ತು. ನನ್ನಲ್ಲಿ ಅಂದ್ರೆ ನನ್ಗೇನು ಎಕ್ಸ್ಪೀರಿಯನ್ಸ್ ಆಗ್ತಾ ಇರಲಿಲ್ಲ. ಬಟ್ ಕೂತವರೆಲ್ಲ ನನಗೆ ಇದು ದೇವ್ರು ಬಂದು ಹೇಳಿದ್ರು, ನಾನು ಏನು ನನ್ಗೆ ಚಕ್ರ ಸುತ್ತು ಬಿಡ್ತು, ತಲೆ ಸುತ್ತು ಬಿಡ್ತು ಅನ್ನೋರು. ಇದೇನಪ್ಪ ಇವ್ರಿಗೆಲ್ಲ ಹಿಂಗ ಆಗುತ್ತಲ್ಲ, ನನ್ಗೆ ಯಾಕೆ ಹಂಗಾಗಿಲ್ಲ ಅಂತ ಅನ್ನಿಸ್ತಿತ್ತು. ಇದೇ ಒಂದು ಕ್ವಶನ್ ಸಹ ಆಮೇಲೆ ಬಿಡು ನನ್ಗೇನೋ ಸ್ವಲ್ಪ ಬದಲಾವಣೆ ಬಂದಿದೆ ಅಷ್ಟೇ ಸಾಕು ನನಗೆ ಅನ್ಕೊಂಡು ನಾನು ಗುರುಗಳನ್ನ ಕೇಳಿದಾಗ ಅವ್ರು ಹೇಳಿದ್ರು ಇದನ್ನ. ಬಟ್ ಇವತ್ತು ಸುರನಾಗಾಂಬಿಕಾ ಮೇಡಮ್ ಅವ್ರು ಏನ್ ಹೇಳಿದ್ರು, ನಮ್ಗೆ ಕಾಣಿಸೋದನ್ನ ನಾವು ಕ್ವಶನ್ಗಳು ಹಾಕ್ಬೇಕು, ನಮ್ ಕ್ಲಾರಿಟಿನ ಪಡ್ಕೋಬೇಕು ಅಂತ ಹೇಳಿ ಅಂದಿದ್ದು ಇನ್ನೂ ಸ್ವಲ್ಪ ಇದ್ದಂತ ಸಂದೇಹ ನನಗೆ ಪರಿಹಾರ ಆಯ್ತು. ಈಗ ಋಷಿಗಳು ಅವರು ಇವರು ಕಾಣಿಸಿದಾಗ ಒಂದೊಂದ್ಸಾರಿ ಭಯ ಆಗ್ತದೆ ಅವ್ರನ್ನ ಮಾತಾಡ್ಸಕ್ಕೆ. ನೀವ್ ನನ್ನ ಹತ್ರ ಬರ್ಬೇಡ ಅಂತ ಅನ್ಬಿಡ್ತೀವಿ ನಾವು. ಬಟ್ ಅವಾಗ ನಾವು ಧೈರ್ಯ ತಗೊಂಡು ಮಾತಾಡ್ಸ್ಬೇಕು ಅಂತ ನನ್ಗೆ ಗೊತ್ತಾಯ್ತು. ಮತ್ತೆ ಈಗ ಕೆಲವು ಕಡೆ ಈ ಜಡ ವಸ್ತುಗಳು ಅಂದ್ರೆ ಬೆಟ್ಟಗಳು ಅದೆಲ್ಲ ಕಾಣುತ್ತೆ, ಅದು ನಿಜನಾ ಅಂತ. ಈಗ ತಾವು ಹೇಳ್ದಂಗೆ ಮನುಷ್ಯ ಋಷಿಗಳು ಕಾಣಿಸಿದಾಗ ನಾವು ಮಾತಾಡ್ಬೇಕು ಅಂತ ಗೊತ್ತಾಯ್ತು. ಈಗ ಎಲ್ಲೋ ನಾವು ಹೋಗಿರ್ತೀವಿ, ಒಂದು ಕಪ್ಪು ಪ್ರದೇಶ ಅಂದ್ರೆ ಹಾಲು ಸುರಂಗಗಳು ಇರ್ಬೋದು, ಬೆಟ್ಟಗಳು ಇರ್ಬೋದು, ಅದು ನಿಜನಾ ಅಂತ ಹೆಂಗ್ ಗೊತ್ತಾಗ್ತದೆ ನಮ್ಗೆ? ಎಸ್ ಮೇಡಮ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ ಲಕ್ಷ್ಮೀಕಾಂತಮ್ಮ ಮೇಡಮ್. ಈಗ ನಾವು ಪ್ರಕೃತಿನ ನೋಡ್ತೀವಿ, ಸಮುದ್ರಗಳನ್ನ ಈ ರೀತಿ ಅನೇಕ ದೃಶ್ಯಗಳನ್ನ ನೋಡ್ತೀವಿ. ಇಲ್ಲಿ ಧ್ಯಾನದಲ್ಲಿ ನಮ್ಗೆ ಏನೇನ್ ಕಾಣಿಸುತ್ತೆ ಅವುಗಳು ನನ್ಗೆ ಇದು ಕಾಣಿಸ್ತು ಅದು ಕಾಣಿಸ್ತು ಅಂತ ಅದನ್ನೇ ಹಿಡ್ಕೊಂಡು ನಾವು ಅದ್ರ ಜೊತೆನೆ ಸುತ್ಕೊಂಡು ಅಲ್ಲೇ ನಿಂತೋಗ್ಬಾರ್ದು. ಈಗ ಕಾಣಿಸ್ತಾ ಇದೆಯಾ, ಏನೋ ಕಾಣಿಸ್ತಾ ಇದೆ, ಓಕೆ. ಪ್ರಕೃತಿ ಕಾಣಿಸ್ತಾ, ಓಕೆ. ಋಷಿ ಮುನಿಗಳು ಇಂಥವ್ರು ಕಾಣಿಸಿದಾಗ ಪ್ರಶ್ನೆ ಕೇಳೋದಿಕ್ಕೆ ಅವಕಾಶ ಇರುತ್ತೆ, ಕೇಳೋಣ. ಉಳಿದಿರೋಂಥದ್ದು ಏನಾದ್ರು ಕಾಣಿಸಿದ್ರೆ ಜಸ್ಟ್ ಸಾಕ್ಷಿ ತತ್ವದಿಂದ ಇವಾಗ ಇದು ಬಂದಿದೆ, ಇದು ಈ ರೀತಿಯಾಗಿ ಕಾಣಿಸಿದೆ ಅಂತ ಗಮನಿಸ್ತಾ ಇರೋಣ ಅಷ್ಟೇ. ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಇಲ್ಲ. ನಾವು ಧ್ಯಾನದಲ್ಲಿ ಸಿಗುವಂತ ಎಲ್ಲಾ ಅನುಭವಗಳನ್ನ, ಎಲ್ಲಾ ವಿಚಾರಗಳನ್ನ ನಾವು ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಯಾವುದೋ ಕೆಲವನ್ನಷ್ಟೇ ನಾವು ವಿಶ್ಲೇಷಣೆಗೆ ತಗೊಳಕ್ಕೆ ಅವಕಾಶ ಆಗುವಂಥದ್ದು. ಹಾಗಾಗಿ ಅದು ಕೆಲವು ಅರ್ಥ ಆಗ್ಲಿ ಅರ್ಥ ಆಗದೆ ಇರ್ಲಿ, ಅಲ್ಲಿ ಏನ್ ಕಾಣಿಸ್ತಾ ಇದೆ, ಏನ್ ಕೇಳಿಸ್ತಾ ಇದೆ, ಅದ್ರ ಜೊತೆ ಇರೋಣ, ನೋಡ್ತಾ ಇರೋಣ, ಹೋಗ್ತಾ ಇರೋಣ ಅಷ್ಟೇ. ಯಾವತ್ತೋ ಒಂದು ದಿನ ಅದೇನ್ ನನ್ಗೆ ಅರ್ಥ ಆಗ್ಬೇಕಾಗಿದೆಯೋ ಅರ್ಥ ಆಗುತ್ತೆ. ಆದ್ರೆ ಒಂದ್ ಪ್ರಶ್ನೆ ನಾವು ಮನಸ್ಸಿನಲ್ಲಿ ನಾವು ಖಂಡಿತ ಇಟ್ಕೊಂಡಿರ್ಬೇಕು. ಏನು ಅಂತಂದ್ರೆ, ನಾನಿವಾಗ ಈ ದೃಶ್ಯವನ್ನ ನೋಡಿದೀನಿ, ಇದು ಏನು ಅಂತ ನನ್ಗೆ ಅರ್ಥ ಆಗಿಲ್ಲ. ಪರಮಾತ್ಮ, ನಾನು ನಿನ್ ಜೊತೆ ಇರ್ಬೇಕು ಅಂತ ನಾನು ಈ ಪ್ರಯಾಣ ಮಾಡ್ತಾ ಇದ್ದೀನಿ, ಅದನ್ನ ಅರ್ಥ ಮಾಡಿಸೋ ಜವಾಬ್ದಾರಿ ನಿಂದೆ, ನನ್ಗೆ ಅರ್ಥ ಮಾಡಿಸು ಅಂತ ನಾವು ಆ ರೀತಿಯಾಗಿ ಕೇಳ್ಕೊಂಡ್ರೆ ಅದು ನಮ್ಗೆ ಯಾವ ರೀತಿಯಾಗಿ ಅರ್ಥ ಆಗ್ಬೇಕು ಅದು ಅರ್ಥ ಆಗ್ತೆ ಮೇಡಮ್. ಇದು ನನ್ನ ಅನುಭವದಿಂದನೇ ನಾನು ಹೇಳ್ತಾ ಇರ್ತಕ್ಕಂಥ ಮಾತು. ಕೆಲವು ಸರ್ತಿ ಡಿಕೋಡ್ ಆಗೋದಿಲ್ಲ, ಅರ್ಥ ಆಗೋದಿಲ್ಲ, ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ. ಅದು ಒಂದು ವಿಡಿಯೋದಲ್ಲಿ ಆಗಿರ್ಬೋದು, ಒಂದು ಕೊಟೇಶನ್ ಮುಖಾಂತರ ಆಗಿರ್ಬೋದು, ಅಥವಾ ಯಾರ ಜೊತೆ ಎಲ್ಲಾದ್ರೂ ಮಾತಾಡ್ತಾ ಇರುವಂತ ಸಮಯದಲ್ಲಿ ಆಗಿರ್ಬೋದು, ಅದ್ ಏನು ಇರುತ್ತೆ ಅದು ನನಗೆ ಸ್ಫುರಿಸುತ್ತೆ ಮೇಡಮ್. ಈ ರೀತಿಯಾಗಿ ಕೂಡ ಕೆಲವು ನಾವು ಅರ್ಥ ಮಾಡ್ಕೋಬೇಕಾಗಿರ್ತೀವಿ. ಒಟ್ಟಿನಲ್ಲಿ
ಏನೇ ದೃಶ್ಯಗಳು ಕಾಣಿಸಿದ್ರು ಸಾಕ್ಷಿ ಭಾವದಿಂದ ನೋಡುವಂತ ಒಂದು ಸ್ಥಿತಿಯನ್ನ ನಾವು ಜಾಗೃತ ಮಾಡ್ಕೋಬೇಕು ಅನ್ನೋದು ನನಗೆ ಅರ್ಥ ಆಗಿರೋದು ಮೇಡಮ್. ಪತ್ರಿಜಿಯವರು ಕೂಡ ಅದನ್ನೇ ಹೇಳಿರ್ತಕ್ಕಂಥದ್ದು. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸಂದೇಹ ನಿವಾರಣೆ ಆಯ್ತು. ಥ್ಯಾಂಕ್ ಯು ಮೇಡಮ್. ಯಾವುದೇ ಒಂದು ಅನುಭವ ಬಂದ್ರೆ ಧ್ಯಾನವ ಅನುಭವ, ಈಗ ಮೇಡಮ್ ಹೇಳ್ತಾ ಇದ್ರಲ್ಲ, ಅದನ್ನು ಅಂದ್ರೆ ಖಚಿತಪಡಿಸ್ಕೊಂಡಕ್ಕೆ ಸ್ವಲ್ಪ ನಿರೂಪಣೆಗಳು ಸಿಗ್ಬೋದು. ಅಂದ್ರೆ ಆಚೆ ಕಡೆ ಈಗ ಉದಾಹರಣೆಗೆ ಯಾವುದೋ ಒಂದು ನಿಮ್ಮ ಜೀವನದಲ್ಲಿ ಕಾಡಿಸಿರೋಂಥ ಒಂದು ವಿಷಯದ ಬಗ್ಗೆ ಒಂದು ಅನುಭವ ಸಿಕ್ಕಿದೆ ಅಂದ್ರೆ ಆ ಅನುಭವವನ್ನು ನಾವು ಬಾಹ್ಯ ಪ್ರಪಂಚದಲ್ಲಿ ಚೆಕ್ ಮಾಡ್ಕೋಬೇಕು, ಇದು ನಿಜನಾ ಸುಳ್ಳು ಅಂತ. ಅಂದ್ರೆ ನಿಮ್ಗೆ ಆ ರೀತಿಯಲ್ಲಿ ಪರಿಸ್ಥಿತಿಗಳು ಕ್ರಿಯೇಟ್ ಆಗತ್ತೆ, ಆ ರೀತಿಯಲ್ಲಿ ಯಾರೋ ಒಬ್ಬರಿಂದ ಸಹಾಯ ಸಿಗ್ಬೋದು, ಇವೆಲ್ಲ ಆಗ್ತಾ ಇರ್ತದೆ. ಅವಾಗ ಅದನ್ನು ನಿಜವಾದ ಧ್ಯಾನ ಅನುಭವ ಅಂತ ನಮ್ಗೆ ಅರ್ಥ ಆಗತ್ತೆ. ಪ್ರತಿಯೊಂದು ಅನುಭವ ಅಂತ ಅನ್ಕೊಂಡು ಅದನ್ನು ಅಳವಡಿಸ್ಕೊಂಡು ಹೋಗಿ ಸಿಗಾಕೊಂಡೋದು ಕರೆಕ್ಟ್ ಅಲ್ಲ. ಈಗ ಮೇಡಮ್ ಹೇಳ್ತಾ ಇದ್ರು, ಒಬ್ರು ಯಾರೋ ಅನುಭವ ಬಂದೆ ಅಂತ ಹೇಳ್ಬಿಟ್ಟು ಮನೆನೇ ದುಬ್ಬಾಕಿ ಮತ್ತೆ ಇನ್ನೊಂದು ಮನೆ ಇನ್ನೊಂದು ಧ್ಯಾನ ಮಂದಿರ ಕಟ್ಟಿ ಮತ್ತೆ ಆಮೇಲೆ ಸಿಗಾಕೊಂಡಿದೆ. ಆ ರೀತಿಯಲ್ಲಿ ಆಗ್ಬಾರ್ದು. ಈಗ ಒಂದ್ಸರಿ ಪತ್ರಿಸರಿಗೆ ಏನಾಯ್ತಂದ್ರೆ ಇದೇ ರೀತಿಯಲ್ಲಿ ಧ್ಯಾನ ಅನುಭವ ಅಂತದ್ದು ಮೊಟ್ಟ ಮೊದಲನೇದಾಗಿ ಅವರು ಈ ಕ್ಷೇತ್ರಕ್ಕೆ ಬಂದಿರೋದೇ, ಧ್ಯಾನ ಕ್ಷೇತ್ರ ಬಂದಿರೋದೇ ಒಂದು ಕಾರಣದಿಂದ. ಸೊ ಏನಂತಂದ್ರೆ ಅವರ ಫ್ರೆಂಡು ಪಕ್ಕದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಒಂದು ವಿಚಿತ್ರವಾದ ವಿಷಯ ಹೇಳ್ತಾರೆ. ಅವ್ರಿಗೆ ಅವಾಗ ವಿಚಿತ್ರನೇ ಆಯ್ತು ನಿಜವಾಗಿ. ಅವ್ರಿಗೆ ಧ್ಯಾನ ಗೊತ್ತಿಲ್ಲ, ಪತ್ರಿಸಾರಕ್ಕೂ ಧ್ಯಾನನೇ ಗೊತ್ತಿಲ್ಲ. ಅವಾಗ ಪಕ್ಕ ರೂಮಲ್ಲಿ ಇರ್ತಾರೆ, ಇಬ್ರು ಇರುವಾಗ ಅವ್ರ ಫ್ರೆಂಡ್ ಧ್ಯಾನ ಮಾಡಿ, ನೋಡಿ ನಿಮ್ಮ ಮಿಸ್ಸೆಸ್, ನಿಮ್ಮ ಹೆಂಡತಿ ಈ ತರ ಮನೆಯಲ್ಲಿ ಈ ಸೀರೆ ಕಟ್ಕೊಂಡಿದ್ದಾರೆ, ಈ ಸ್ಯಾರಿ ಕಟ್ಕೊಂಡಿದ್ದಾರೆ, ಈ ರೀತಿಯಲ್ಲಿ ಈ ಅಡಿಗೆ ಮಾಡ್ತಾ ಇದ್ದಾರೆ, ಇಂಥ ಪ್ಲೇಸಲ್ಲಿ ಇದ್ದಾರೆ ಅಂತ ಸಕ್ಕಂತ ಹೇಳ್ಬಿಟ್ರು. ಇವರು ನಿಜನಾ, ಇದು ಹೇಗೆ ಹೇಳ್ತಾ ಇದ್ದೀರಿ ನೀವು ಅಂತ ನನ್ಗೆ ಕಾಣಿಸ್ತಾ ಇದೆ, ಮೂರನೇ ಕಣ್ಣಿಂದ ಕಾಣಿಸ್ತಾ ಇದೆ. ಹೌದಾ, ನಿಜ ಅಂತ ಹೇಳ್ಬಿಟ್ಟು ಅವರು ಚೆಕ್ ಮಾಡ್ಕೊಂಡಕ್ಕೆ ಅಲ್ಲಿಗೆ ಆ ಟೆಲಿಫೋನ್ ಮುಖಾಂತರ ಏನೋ ಒಂದು ಮಾಹಿತಿ ತಗೊಂತಾರೆ. ಅಲ್ಲಿ ಕರೆಕ್ಟ್ ಆಗಿ ಅದೇ ನಡೀತಾ ಇತ್ತು. ಅಂದ್ರೆ ಇವ್ರು ಏನ್ ಹೇಳಿದ್ರು ಅದೇ ನಡೀತಾ ಇತ್ತು. ಅವಾಗ ಅವ್ರಿಗೆ ಅರ್ಥ ಆಯ್ತು, ಓ ಅಂದ್ರೆ ಮೂರನೇ ಕಣ್ಣು ಉಪಯೋಗಿಸಿ ಆ ರೀತಿಯಲ್ಲಿ ನೋಡ್ಬೋದಾ, ಎಲ್ಲಾ ವಿಷಯಗಳನ್ನ ವೀಕ್ಷಿಸ್ಬೋದಾ. ಅಷ್ಟು ಸುದೂರ ಪ್ರಾಂತದಲ್ಲಿ ಅವ್ರ ಮಿಸ್ಸೆಸ್ ಎಲ್ಲಿ ಅಂದ್ರೆ ಅವ್ರ ಮನೇಲಿ ಇರ್ತಾರೆ, ಇವರು ಸುದೂರ ಪ್ರಾಂತದಲ್ಲಿ ಇರ್ತಾರೆ, ಇನ್ನೊಂದು ಪ್ಲೇಸಲ್ಲಿ ಇರ್ತಾರೆ. ಈ ರೀತಿಯಲ್ಲಿ ಅವ್ರಿಗೆ ಅಲ್ಲಿ ಅರಿವಾಯ್ತು, ಓ ಈ ಮೂರನೇ ಕಣ್ಣು ದೃಶ್ಯದಿಂದ ಅಂದ್ರೆ ಮೂರನೇ ಕಣ್ಣು ಶಕ್ತಿಯಿಂದ ಅಂದ್ರೆ ದೂರದೃಷ್ಟಿ ಅನ್ನೋದು ಒಂದಿದೆ, ಆ ರೀತಿಯಲ್ಲಿ ನೋಡ್ಬೋದು. ಅಂದ್ರೆ ನಮ್ಮಲ್ಲಿರುವಂತ ಆ ಮೂರನೇ ಕಣ್ಣು ದಿವ್ಯ ಚಕ್ಷು ಏನಿದೋ ಅದರಿಂದ ಇದೆಲ್ಲ ನೋಡ್ಬೋದಾ ಅಂತಂದ್ರೆ ಪವಾಡ ವಿಷಯ ಅಂತ ಹೇಳ್ಬಿಟ್ಟು ಅವಾಗ ಅದ್ರ ಮೇಲೆ ರಿಸರ್ಚ್ ಮಾಡೋದು ಸ್ಟಾರ್ಟ್ ಮಾಡಿದಾರೆ. ಅವರು ಸ್ಟಾರ್ಟ್ ಮಾಡಿ ಆ ರಿಸರ್ಚ್ ಅನ್ನೇ ಕಂಟಿನ್ಯೂ ಮಾಡಿ ಅದೇ ರೀತಿಯಲ್ಲಿ ಈ ಧ್ಯಾನವನ್ನು ಎಲ್ಲರಿಗೂ ಹಂಚ್ಬೇಕು. ಇದರಲ್ಲಿ ತುಂಬಾ ಅಂದ್ರೆ ಪವಾಡ ವಿಷಯಗಳಿದೆ, ಎಲ್ಲ ನೋಡ್ಬೋದು, ಎಲ್ಲ ತಿಳ್ಕೊಬೋದು, ಎಲ್ಲ ಅರ್ಥ ಮಾಡ್ಕೋಬಹುದು, ಮತ್ತೆ ಎಷ್ಟೋ ಜ್ಞಾನ ಸಂಪಾದನೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದು ಇನ್ನೂ ಎಲ್ಲರಿಗೂ ಹಂಚ್ಬೇಕಂತ ಅವರ ಅಂದ್ರೆ ಅಂತರದಲ್ಲಿ ಅವ್ರಿಗೆ ಅನಿಸಿರೋದು, ಅವ್ರಿಗೆ ಬಂದಿರುವಂತ ನಂಬಿಕೆಯಿಂದ ಅವರು ಪ್ರಾರಂಭಿಸಿದ್ದಾರೆ. ಅದು ಧ್ಯಾನ ಪ್ರಚಾರ ಆಗಿ ಈ ರೀತಿಯಲ್ಲಿ ನಾವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ. ಈ ರೀತಿಯಲ್ಲಿ ಸ್ನೇಹಿತರೆ ಪ್ರತಿಯೊಂದಕ್ಕೂ ನಿರೂಪಣೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವೇನೋ ನೋಡಿದೀವಿ, ಏನೋ ಕೇಳಿದೀವಿ ಅಂದ್ರೆ ಅದು ನಿರೂಪಣೆ ಮಾಡ್ಕೊಳ್ಳಿ. ಅದು ನಿಮ್ಗೆ ಕರೆಕ್ಟ್ ಅನಿಸಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಪ್ರತಿಯೊಂದು ಕರೆಕ್ಟ್ ಅಂತ ಅನ್ಕೊಂಡು ಪ್ರತಿಯೊಂದು ಪಾಲಿಸಕ್ಕೆ ಹೋಗಿ ಇನ್ನೊಂದು ರೀತಿಯಲ್ಲಿ ಕಷ್ಟದಲ್ಲಿ ಸಿಗಾಕೋಬಾರ್ದು. ಅದು ಪ್ರಧಾನವಾಗಿರುತ್ತದು. ಅದು ಅಂತರದಲ್ಲಿ ಬರುವಂತ ಎಲ್ಲ ಅನುಭವಗಳನ್ನು ಆ ರೀತಿಯಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಮೇಡಮ್ ಹೇಳ್ತಾ ಇದ್ರಲ್ಲ, ಈಗ ಯಾವುದೇ ಕಾಣಿಸಿದ್ರೆ ಅಂದ್ರೆ ನಿಮ್ಮ ಆಂತರಂಗಿಕ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟೋ ವಿಷಯಗಳು ಸ್ಟೋರ್ ಆಗಿರ್ತದೆ. ಗುಟ್ಟ ಆಗ್ಬೋದು, ಪರ್ವತ ಆಗ್ಬೋದು, ಈಗಾಗಲೇ ನೋಡಿರ್ತೀರಿ ನೀವು ಯಾವಾಗಲೂ. ಅಂದ್ರೆ ಈ ಕಾನ್ಶಿಯಸ್ ಮೈಂಡ್ ಇಂದ ಎಷ್ಟೋ ಸರಿ ಎಲ್ಲೋ ಹೋಗಿ ನೋಡಿರ್ತೀರಲ್ಲ, ಅವೆಲ್ಲ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಈಗಾಗಲೇ ಸ್ಟೋರ್ ಆಗಿರ್ತದೆ, ಅವೆಲ್ಲ ಕಾಣಿಸ್ತಾ ಇರ್ತದೆ. ಕಣ್ಣು ಮುಚ್ಕೊಂಡಿದ ಮೇಲೆ ನಾವು ಒಳಗಡೆ ಹೋಗ್ತೀವಲ್ಲ, ಒಳಗಡೆ ಇರುವಂತ ಮನಸ್ಸು ಏನಿದೆ, ಆಂತರಂಗಿಕ ಮನಸ್ಸು ಅಂದ್ರೆ ಸುಪ್ತ ಚೇತನ ಮನಸ್ಸು. ಅದರಿಂದ ಎಲ್ಲಾ ವಿಷಯಗಳು ಆಚೆ ಕಡೆ ಬಂದು ನಿಮ್ಗೆ ಕಾಣಿಸ್ತಾ ಇರ್ತದೆ. ಕಾಣಿಸಿದ ತಕ್ಷಣ ಅದೇನೋ ನಾನೆಲ್ಲೋ ಎಗರೋಗಿದ್ದೀನಿ, ಇಲ್ಲಾಂದ್ರೆ ಗಾಳಿಯಲ್ಲಿ ತೇಲಾಡಿ ಎಲ್ಲೋ ಹೋಗಿದ್ದೀನಿ ಅಂತ ತಿಳ್ಕೊಳಕ್ ಹೋಗ್ಬಿಡಿ. ಓಕೆ, ಅದೆಲ್ಲ ನಾರ್ಮಲ್ ಆಗಿ ಆಂತರಿಕ ಮನಸ್ಸಿನ ನಾವು ಕಣ್ಣು ಮುಚ್ಕೊಂಡಿದ ಮೇಲೆ ಬಾಹ್ಯ ಕಣ್ಣುಗಳು ಮುಚ್ಕೊಂಡ್ರೆ ಅಂತರ ಕಣ್ಣುಗಳಿಂದ ನಾವು ಅಂತ ದೃಶ್ಯಗಳು ನೋಡ್ತಾ ಇದ್ವಿ. ಅದೆಲ್ಲ ಸುತ್ತ ಚೇತನ ಮನಸ್ಸಲ್ಲಿ ಸ್ಟೋರ್ ಆಗಿರುವಂತ ವಿಷಯಗಳು ನೋಡ್ತಾ ಇದ್ವಿ ಅಂತ ಅರ್ಥ ಮಾಡ್ಕೊಂಡು ಜಾಸ್ತಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಕೊಡ್ಬಿಡಿ. ಪ್ರತಿಯೊಂದರ ವಿಶ್ಲೇಷಣೆ ಮಾಡಕ್ ಕಷ್ಟ ಆಗತ್ತೆ. ಈಗಾಗಲೇ ಮೇಡಮ್ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಗದೀಶ್ ಅವರೇ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶ್ನೆ ಕೇಳಬೇಕು ಅಂತೇಳಿ ಮನ್ಸಲ್ಲಿ ಬಂದಿತ್ತು ಸರ್. ಇವಾಗ ನೀವು ಅದಕ್ಕೆಲ್ಲ ಆನ್ಸರ್ ಮಾಡಿಬಿಟ್ರಿ. ಅದು ಒಬ್ರು ಥರ್ಡ್ ಐ ಒನ್ ಆಗಿರೋ ಹುಬ್ಳಿ ಅವ್ರೊಂದ್ ಚಾನಲ್ ಹೇಳ್ತಾ ಇದ್ರು, ಈ ಒಂದು ಕರು ಕಾಣ್ತು, ಅದು ಏನು ಅಂತೇಳಿ ಮನೆಗ್ ಫೋನ್ ಮಾಡಿ ಕೇಳಿದ್ರೆ ಅದು ಅದೇ ಅವ್ರು ನೋಡಿದ ಕರುನೇ ಜನನ ಆಗಿತ್ತು ಅನ್ನೋದು ಆಮೇಲೆ ಅದು
ಕೆಳಗಡೆ ಬಿದ್ದು ಒದ್ದಾಡ್ತಾ ಇತ್ತು, ಅದಕ್ಕೆ ಅವ್ರು ನೀರ್ ಕುಡಿಸಿದ್ವಿ ನಾವು ಅಂತ ಹೇಳಿದ್ರು. ಅದು ಧ್ಯಾನದಲ್ಲಿ ನೋಡಿದ್ದು ಅದು ನಿಜ ಆಗಿತ್ತಂತೆ, ಅದು ಹೇಳಿದ್ರು. ಇವಾಗ ನೀವು ಆನ್ಸರ್ ಮಾಡಿದ್ರಿ ಸರ್, ಅದನ್ನ ನನಗೆ ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಲಪ್ಪ ಅವ್ರೆ. ನಮಸ್ತೆ ಗುರುಜಿ, ನಮಸ್ತೆ ಮೇಡಮ್, ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೆ. ಇಲ್ಲಿ ಇವತ್ತಿನ ಒಂದು ಮೇಡಮ್ನವರ ಒಂದು ಸಂದೇಶದಲ್ಲಿ ನಾನೇನ್ ಅರ್ಥ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಗುರುಗಳು ಆಗ್ಲೇ ಹೇಳ್ಬಿಟ್ಟಿದಾರೆ ಇದ್ರ ಸಾರಾಂಶನ. ಆದ್ರೂ ನಾನ್ ತಿಳ್ಕೊಂಡಿದ್ದು, ಅಲ್ಪ ಜ್ಞಾನವನ್ನ ಪಡ್ಕೊಂಡು ಅಹಂಕಾರ ಪಡೋ ಬದಲು ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ನಿಮಗೆ ಬಂದಿರತಕ್ಕಂಥ ಸಂದೇಹಗಳನ್ನ ಪರಿಹರಿಸಿಕೊಂಡು ಪರಿಪೂರ್ಣವನ್ನು ಪಡೆದಾಗ ಮಾತ್ರ ನಾವು ಆತ್ಮಜ್ಞಾನವನ್ನು ಹೊಂದಲು ಸಾಧ್ಯ ಅನ್ನೋದನ್ನ ಬಹಳ ಅರ್ಥವತ್ತಾಗಿ ತಿಳಿಸಿರಿ ಮೇಡಮ್ ಅವರೇ. ನಿಜಕ್ಕೂ ನಿಮ್ಮ ಒಂದು ಸಾಧನೆ ಏನಿದೆಯಲ್ಲ, ಅದ್ಭುತ ಮೇಡಮ್. ಇದೇ ರೀತಿ ನಮಗೆ ಸದಾ ಅರಿತಾ ಇರಲಿ ಈ ಒಂದು ಜ್ಞಾನ ಅಂತ ಹೇಳ್ಬಿಟ್ಟು ಅವಕಾಶಕ್ಕಾಗಿ ಧನ್ಯವಾದಗಳು ಗುರುಗಳೇ. ಧನ್ಯವಾದ ಧನ್ಯವಾದ ಧನ್ಯವಾದ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಅಶ್ವಿನಿ ಅವರೇ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಮೇಡಮ್, ನಮಸ್ತೆ ಆಲ್ ಮಾಸ್ಟರ್ಸ್. ಮೇಡಮ್, ಪ್ರತಿನಿತ್ಯ ನಮ್ಗೆ ಭೂರಿ ಭೋಜನ ಅಂತಾರಲ್ಲ, ಅದನ್ನ ಉಣಬಡಿಸ್ತಾ ಇದ್ದೀರಾ. ಮಾತುಗಳಲ್ಲಿ ಹೇಳೋದಿಕ್ಕಾಗಲ್ಲ. ನಮ್ಗೆ ಎಲ್ಲ ಗೊತ್ತಿದೆ, ಆದ್ರೆ ಏನು ಗೊತ್ತಿಲ್ಲ ಅನ್ನೋ ರೀತಿಲಿ ಬದುಕ್ತಾ ಇದೀವಿ ಅನ್ಸುತ್ತೆ. ಆದ್ರೆ ಧ್ಯಾನ ಮಾಡಿದಾಗ, ಪ್ರಾಮಾಣಿಕವಾದ ಧ್ಯಾನ ಪ್ರತಿನಿತ್ಯ ಮಾಡಿದಾಗ ಎಲ್ಲವೂ ಕೂಡ ನಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ದೀಪ, ಗುರುಜಿ, ಕೊನೆ ಪ್ರಶ್ನೆ, ಕೊನೆ ಅನಿಸಿಕೆ ದೀಪ ಅನ್ನಪ್ಪ. ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಹೇಳಿ ನಾನ್ ಮೇಡಮ್. ಧ್ಯಾನಕ್ಕೆ ಹೊಸಬಳು ಮ್ಯಾಮ್. ನನಗೆ ಒಂದ್ ಕ್ವಶನ್ ಇದೆ ಧ್ಯಾನದ ಬಗ್ಗೆ ಅಂತಲ್ಲ, ಈ ಸ್ವಪ್ನದ ಬಗ್ಗೆ. ನನಗೇನಾದ್ರು ಸ್ವಪ್ನದಲ್ಲಿ ಏನಾದ್ರು ಒಂದು ಘಟನೆ ಕಾಣಿಸಿದ್ರೆ ಅದು ನೆಕ್ಸ್ಟ್ ಡೇ ಅಥವಾ ಅದಕ್ಕೊಂದು 2-3 days ಅಲ್ಲಿ ಅದು ನಡೆಯುತ್ತೆ. ಅದು ಯಾಕೆ ಹಾಗೆ ಅಂತ ಅದ್ರಲ್ಲೂ ಮೇಡಮ್, ಮೇಡಮ್ ನೀವು ಹೇಳಿದ್ದು ನನ್ಗೆ ಅರ್ಥ ಆಯ್ತು. ಅಂದ್ರೆ ಅದು ಧ್ಯಾನ ಆಗಿರ್ಲಿ ಅಥವಾ ಸ್ವಪ್ನ ಆಗಿರ್ಲಿ, ಯಾವ ಸಮಯದಲ್ಲಾದ್ರೂ ಸರಿ, ಕೆಲವು ದೃಶ್ಯಗಳು ಕಾಣಿಸಿದಾಗ ಅದು ಮತ್ತೆ ಅದು ಪ್ರಾಕ್ಟಿಕಾಲಿಟಿಗೆ ಅದು ಹಾಗೆ ಬರ್ತಾ ಇರುತ್ತೆ. ಮೇಡಮ್, ಇದ್ರ ಅರ್ಥ ಏನ್ ಗೊತ್ತಾ? ನಿಮ್ಮ ಆತ್ಮದ ಸ್ಥಿತಿ, ನಿಮ್ಮ ಅಂತರ್ಗತ ಸ್ಥಿತಿ ಆ ರೀತಿಯಾಗಿ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುವಂಥದ್ದು ಮೇಡಮ್. ನಿಮ್ಮ ಆತ್ಮದಿಂದ ಅಂದ್ರೆ, ಅಥವಾ ನಿಮಗೆ ನಿಮ್ಮ ಅಂತರ್ಗತ ಸ್ಥಿತಿ ಹಲವಾರು ಅಂಶಗಳನ್ನ ದಾಟಿರೋದ್ರಿಂದ ನೀವು ಆ ರೀತಿಯಾಗಿ ಅದನ್ನೆಲ್ಲ ನೋಡ್ತಾ ಪ್ರತಿಯೊಂದನ್ನು ಕೂಡ ಆ ತರ ಸ್ವಪ್ನದಲ್ಲಿ ತಿಳ್ಕೊಳ್ತಾ ಮತ್ತೆ ಪ್ರಾಕ್ಟಿಕಾಲಿಟಿಯಲ್ಲಿ ಅದು ಮ್ಯಾನಿಫೆಸ್ಟ್ ಆಗ್ತಾ ಇರೋದನ್ನ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಿ. ಇದು ನಿಮ್ಮ ಉನ್ನತವಾಗಿರ್ತಕ್ಕಂಥ ಸ್ಥಿತಿಗೆ ಸಾಕ್ಷಿ ಮೇಡಮ್. ಅದಕ್ಕೋಸ್ಕರನೇ ಹೇಳಿದ್ದು, ಅಲ್ಲಿ ಕಾಣಿಸೋಂಥದ್ದು ಏನಿದೆ, ಕಾಣಿಸೋಂಥದ್ದೆಲ್ಲ ಸುಳ್ಳು ಅಂತಾನೂ ಅಲ್ಲ, ಕಾಣಿಸೋಂಥದ್ದು ಎಲ್ಲ ಕೂಡ ಸತ್ಯ ಅಂತಾನೂ ಅಲ್ಲ. ವಿಶ್ಲೇಷಣೆ ಮಾಡ್ಬೇಕು, ವಿಚಾರ ಮಾಡ್ಬೇಕು, ಸಂಶೋಧನೆ ಮಾಡ್ಬೇಕು. ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್, ವೆದರ್ ಇಟ್ ಈಸ್ ಇಲ್ಯೂಷನ್ ಆರ್ ಪ್ರಾಕ್ಟಿಕಲ್ ಟ್ರೂತ್, ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆವಾಗ ನಾವು ಸರಿಯಾದ ದಾರಿಯಲ್ಲಿ, ಸರಿಯಾದ ರೀತಿಯಲ್ಲಿ ಮುಂದೆ ಮುಂದೆ ಹೋಗ್ತಾ ಇರ್ತೀವಿ. ಇಲ್ಲ ಅಂತಂದ್ರೆ ತಪ್ಪಕ್ಕಂತ ಬಿದ್ದೋಗ್ತಾ ಇರ್ತೀವಿ, ದಾರಿ ತಪ್ಪಿ ಹೋಗ್ತಾ ಇರ್ತೀವಿ. ಇದು ಮೇಡಮ್. ಕಂಗ್ರ್ಯಾಚುಲೇಷನ್ಸ್. ಅಂದ್ರೆ ನನ್ನ ತಂದೆಯವರು, ಥ್ಯಾಂಕ್ ಯು ಮ್ಯಾಮ್. ಅಂದ್ರೆ ನನ್ನ ತಂದೆಯವರು ಲಾಸ್ಟ್ ಇಯರ್ ನಾನು ಕಳ್ಕೊಂಡಿದ್ದು. ಅದು ನನ್ನ ತಂದೆಯವರು ಏನಾದ್ರು ಕನ್ಸಲ್ಲಿ ಬಂದು ವಿಷಯ ಹೇಳಿದ್ರೆ ಅದು ರಿಯಾಲಿಟಿ, ಅದು ನಿಜ ಜೀವನದಲ್ಲಿ ಅದು ರಿಯಲ್ ಆಗ್ತಾ ಇದೆ ನಂಗೆ. ಅಂದ್ರೆ ನೆಕ್ಸ್ಟ್ ಡೇನೆ ಆಗತ್ತೆ. ಈಗ ಕನ್ಸು ಬಿದ್ದು ಮತ್ತೆ ನನ್ಗೆ ನೆನ್ಪಿರಲ್ಲ ಒಮ್ಮೊಮ್ಮೆ ಆ ಕನ್ಸು ಏನಂತ. ಬಟ್ ಆ ಘಟನೆ ನಡೆದವಾಗ ನನ್ಗೆ ಈ ಕನ್ಸು ಬಿತ್ತಲ್ಲ ನಿನ್ನೆ ಅಂತ ಅನ್ಸುತ್ತೆ. ಅದು ನನ್ನ ತಂದೆಯವ್ರು ಬಂದು ಹೇಳಿದವಾಗ ಅದು 100% ನಮ್ಗೆ ಆಗಿದ್ದಿದೆ. ಸೂಪರ್ ಮೇಡಮ್, ಸೂಪರ್. ಎಂಜಾಯ್ ಮೇಡಮ್, ಎಂಜಾಯ್ ಮಾಡಿ, ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಬಟ್ ಆದ್ರೆ ಅವರು ಸಮಸ್ಯೆ ಏನಂದ್ರೆ, ಅದು ಆಗಿರೋದು ನಾನು ನೆನಪಿಡ್ತಾ ಇಲ್ಲ, ನೆನಪಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ. ಅದು ಧ್ಯಾನದಲ್ಲಿ ಪ್ರಯತ್ನ ಮಾಡ್ತಾ ಹೋಗಿ. ಅವಾಗ ಈಗ ಏನಾಗತ್ತಂದ್ರೆ, ತುಂಬಾ ಸ್ವಪ್ನಗಳು ತುಂಬಾ ಜನಕ್ಕೆ ನೆನಪಿರಲ್ಲ. ಯಾಕಂದ್ರೆ ಆ ಮರೆಯೋದಂತೂ ಖಂಡಿತ ಅಲ್ಲಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅಂತ ಈಗ ಧ್ಯಾನದಲ್ಲಿ ಹೋಗ್ತೀವಿ, ಧ್ಯಾನದಲ್ಲಿ ವಿಧ ಡೈಮೆನ್ಷನ್ಸ್ ಅಲ್ಲಿ ಹೋಗ್ತಾ ಇರ್ತೀವಿ ನಾವು. ಒಂದ್ಸರಿ ಶೂನ್ಯದಲ್ಲಿ ಹೋದ್ಮೇಲೆ ಶೂನ್ಯದಲ್ಲಿನೂ ಅನೇಕ ತಲಗಳಿರ್ತದೆ, ಸೊ ಹಂತಗಳಿರ್ತದೆ. ಆ ಹಂತಗಳಲ್ಲಿ ಪ್ರತಿಯೊಂದು ಹಂತಗಳಲ್ಲಿ ನಾವು ಏನೇನು ಆಗ್ತದೋ ಅದೆಲ್ಲ ನೋಡಿದ್ರು ಕೇಳಿಸಿದ್ರು ಅದು ನೆನ್ಪಿಟ್ಕೊಂಡಕ್ಕೂ ನಮ್ಮ ಸಾಮರ್ಥ್ಯ ಇಲ್ಲ. ಆ ಸಾಮರ್ಥ್ಯ ಹೆಚ್ಚಾಗಬೇಕಂದ್ರೆ ಧ್ಯಾನ ಮಾಡ್ತಾ ಹೋಗಿ, ಅವಾಗ ಆ ಸ್ಥಿತಿ ಬರ್ಬೋದು. ಏನಂತಂದ್ರೆ, ನೀವೇನು ಸ್ವಪ್ನ ಕಾಣಿಸ್ಕೊಂಡಿದ್ರೋ ಕೇಳಿಸ್ಕೊಂಡಿದ್ರೋ ಅದು
ಮತ್ತೆ ನೀವು ಎಚ್ಚರಿಕೆ ಬರುವಾಗನು ಅದು ನಿಮ್ಮಲ್ಲಿ ಸ್ಟೋರ್ ಆಗಿರ್ತದೆ. ಅವಾಗ ನೀವು ಯಾರಿಗಾದ್ರೂ ಹೇಳ್ಬೋದು. ಅವೆಲ್ಲ ಏನಂತಂದ್ರೆ ಈ ಪವಾಡ ವಿಷಯಗಳು ಅಷ್ಟೇ, ಯಾವುದೇ ದುರುಪಯೋಗ ಮಾಡಿಕೊಂಡ್ರೆ ಮತ್ತೆ ಅದು ನಿಂತೋಗ್ತದೆ. ಈಗ ಎಷ್ಟೋ ಮಾಸ್ಟರ್ಸು, ದೊಡ್ಡ ದೊಡ್ಡ ಮಾಸ್ಟರ್ಸು, ಅವು ಎಲ್ಲರೂ ಗೊತ್ತು, ಎಲ್ಲ ಗೊತ್ತು, ಎಲ್ಲ ವಿಷಯಗಳು ಗೊತ್ತು ಅವ್ರಿಗೆ. ಅವರ ಮೂರನೇ ಕಣ್ಣಿಂದ ನೋಡೋದು, ನಿಮ್ಮ ಆಹಾರ ನೋಡೋದು, ನೀ ಸಪೋಸ್ ಈಗ ಮೃತ್ಯು ಸಮೀಪ ಬಂದೆ ಅಂತ ಇಟ್ಕೊಳ್ಳಿ, ನಿಮ್ಮ ಮೃತ್ಯು ಅವ್ರಿಗೆ ಗೊತ್ತಾಗೋದು ಎಲ್ಲ ಗೊತ್ತು. ಆದ್ರೆ ಅವ್ರು ಹೇಳಲ್ಲ, ಯಾಕಂದ್ರೆ ಸ್ವಲ್ಪ ವಿಷಯಗಳು ಎಲ್ಲ ಬಯಲ್ಸ್ಪಡಿಸಿದ್ರೆ, ಅಂದ್ರೆ ಒಂಥರ ವ್ಯಕ್ತೀಕರಣ ವ್ಯಕ್ತಪಡಿಸ್ತಾ ಹೋದ್ರೆ ಅದು ಸಹಜ, ಅಂದ್ರೆ ನಿಸರ್ಗಕ್ಕೆ ವ್ಯತಿರೇಕ ಆಗತ್ತೆ. ಎಲ್ಲ ಹೇಳಲ್ಲ ಅವರು. ಏನ್ ನಿಮ್ಮ ಕರ್ಮಾನುಸಾರ ಆಗ್ಬೇಕು ಅದು ಆಗ್ತಾನೆ ಇರ್ತದೆ ಅಂತ ಅವರು ಸುಮ್ಮನೆ ಹೇಳ್ತಾರೆ. ಅದಕ್ಕೋಸ್ಕರ ಪ್ರತಿಯೊಂದು ನಿಮ್ಗೆ ಬಂದಿರೋದೆಲ್ಲ ಹೇಳ್ಬೇಕಂತ ಏನಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಚೆಕ್ ಮಾಡ್ಕೊಂತ ಅದನ್ನು ನೋಡ್ಕೊಂತ ಮುಂದಕ್ಕೆ ಹೋಗ್ಬೇಕಷ್ಟೇ. ಓಕೆ. ಇನ್ನೊಂದು ಅನುಭವ ಹೇಳ್ತೀನಿ. ಒಂದ್ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಒಬ್ರು ಮಾಸ್ಟರ್ ಬಂದು ನನಗೆ ಶೇಕ್ ಹ್ಯಾಂಡ್ ಕೊಟ್ರು. ನಾನು ಶೇಕ್ ಹ್ಯಾಂಡ್ ಕೊಟ್ಮೇಲೆ 1-2 ನಿಮಿಷ ಹಾಗೆ ಕೈನ ಹಿಡ್ಕೊಂಡಿದ್ರು. ಕೈನ ಹಿಡ್ಕೊಂಡಾಗ ನನಗ್ ನೀಟಾಗಿ ಅರ್ಥ ಆಯ್ತು, ಇವರು ತಮ್ಮ ಆತ್ಮಶಕ್ತಿಯಿಂದ ನನ್ನನ್ನ ಟಾಪ್ ಟು ಬಾಟಮ್ ಸ್ಕ್ಯಾನ್ ಮಾಡಿ ನನ್ನ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ತುಂಬಾ ಕ್ಲಾರಿಟಿಯಿಂದ ಅರ್ಥ ಆಯ್ತು. ಅವ್ರನ್ನ ನಾನು ಗಮನಿಸ್ತಾ ಇದ್ನಲ್ಲ, ನಾನು ಅವ್ರ ಕೈ ಬಿಟ್ಟಿದ್ದಾದ್ಮೇಲೆ ನಾನು ಅವ್ರನ್ನ ಕೇಳ್ದೆ, ನನ್ನ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಗೊಂಡ್ರಲ್ವಾ, ಇವಾಗ ನಿಮ್ ಪ್ರಶ್ನೆ ಏನ್ ಕೇಳಿ ಅಂತಂದ್ರೆ ಅವ್ರು ನಕ್ಬಿಟ್ರು, ಮೇಡಮ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಮೇಡಮ್ ಅಂತ. ಅಂದ್ರೆ ಮಾಸ್ಟರ್ಸ್, ಇಲ್ಲಿ ಅನೇಕ ರೀತಿಯಲ್ಲಿ ನಮ್ಗೆ ಚಾಲೆಂಜಸ್ ಬರ್ತಾ ಇರುತ್ತೆ. ಇದನ್ನೇ ನಾವು ನಮ್ಮ ಸೂಕ್ಷ್ಮಮತಿ ಅನ್ನುವಂಥದ್ದು ಏನಿರುತ್ತೆ, ಸೂಕ್ಷ್ಮ ಜ್ಞಾನ ಅನ್ನುವಂಥದ್ದು ಏನಿರುತ್ತೆ, ಅದನ್ನ ಜಾಗೃತ ಮಾಡ್ಕೋಬೇಕು. ಆ ಒಂದು ಸೂಕ್ಷ್ಮತೆ ಅನ್ನುವಂಥದ್ದು ನಮ್ಮಲ್ಲಿ ಜಾಗೃತ ಆದಾಗ ನಮ್ಮ ವಿಷಯದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಆ ರೀತಿಯಾಗಿ ಶಕ್ತಿ ಯಾರು ಸಾಧನೆ ಮಾಡಿ ಶಕ್ತಿಯನ್ನ ಪಡ್ಕೊಂಡಿರ್ತಾರೆ, ಅವರು ತಮ್ಮ ಶಕ್ತಿಯ ಮುಖಾಂತರ ನಮ್ಮನ್ನ ಅವರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಅವ್ರಿಗೆ ಹೇಗ್ ಬೇಕೋ ಹಾಗೆ ನಮ್ಮನ್ನ ಆಟ ಆಡ್ಸೋವಂಥದ್ದು, ಬಳಸ್ಕೊಳ್ಳುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಅಲ್ಲಿ ಅವಕಾಶ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ, ನಮ್ಮ ಮೇಲೆ ನಮಗೆ ಸ್ಪಷ್ಟತೆ, ನಮ್ಮ ಮೇಲೆ ನಮಗೆ ಕಮಾಂಡ್ ಇದಿರ್ಬೇಕು ಮಾಸ್ಟರ್ಸ್. ಯಾವಾಗ ಇದನ್ನೆಲ್ಲವನ್ನು ನಾವು ಹೊಂದಿರ್ತೀವೋ, 3rd persons ಯಾರು ಏನ್ ಮಾಡಿದ್ರು ಕೂಡ ಏನಕ್ಕೂ ಜಗ್ಗೋದಿಲ್ಲ ನಾವು. ಇದೆಲ್ಲ ಕೂಡ ಅದ್ಭುತವಾಗಿರ್ತಕ್ಕಂಥ ಪ್ರಯಾಣ. ಎಷ್ಟು ಕಿಕ್ಕಿರುತ್ತೆ ಗೊತ್ತಾ ಈ ಜರ್ನಿಯಲ್ಲಿ. ಯಾರಾದ್ರೂ ಏನಾದ್ರೂ ಅವ್ರ ಆತ್ಮಶಕ್ತಿಯಿಂದ ಅವ್ರ ಆಲೋಚನೆಗಳು ನನ್ನ ಮೇಲೆ ಪ್ರಭಾವ ಬೀರೋ ಹಾಗೆ ಅಲ್ಲಿ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅದು ನನ್ಗೆ ಅರ್ಥ ಆಯ್ತು ಅಂತಂದ್ರೆ ನಾನು ಇನ್ನೊಂದ್ ಸ್ವಲ್ಪ ಆಟ ಆಡಿಸ್ತೀನಿ ಮಾಸ್ಟರ್ಸ್ ಅವ್ರನ್ನ. ಇದು ನನಗೆ, ನಾನು ಒಂದು ಕಾಲದಲ್ಲಿ ಅಳ್ತಾ ಇದ್ದೆ, ಗೋಳಾಡ್ತಾ ಇದ್ದೆ, ಭಯ ಪಡ್ತಾ ಇದ್ದೆ, ಅದೆಲ್ಲಾನು ದಾಟಿ ಇವಾಗ ನನ್ನನ್ನ ಈ ರೀತಿಯಾಗಿ ತಯಾರು ಮಾಡಿದ್ದಾರೆ. ಓ, ಇಂಥ ತಾಟ ನಿಮ್ದು, ಬರ್ಲಿ 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 ಅಂತಂದ್ಬಿಟ್ಟು ಒಂದ್ ಸ್ವಲ್ಪ ಆಟ ಆಡಿಸ್ತೀನಿ. ಆ ಮಟ್ಟಕ್ಕೆ ನಾವು ಸರೆಂಡರ್ ಆಗಿದ್ದಾಗ ನಮ್ಮನ್ನ ನಡೆಸುತ್ತೆ ಮಾಸ್ಟರ್ಸ್. ಇದೆಲ್ಲ ಕೂಡ ಇರುತ್ತೆ. ಎಸ್, ರೇವತಿ ಮೇಡಮ್ ಮಾತಾಡ್ತಾರೆ. ರೇವತಿ, ಎಸ್, ಕೊನೆ ಪ್ರಶ್ನೆ. ಎಲ್ರಿಗೂ ನಮಸ್ತೆ. ಸುರ ನಾಗಾಂಬಿಕಾ ಮೇಡಮ್. ಬಹುಶಃ ನನ್ನ ನೆನಪಿದೇನೋ ಗೊತ್ತಿಲ್ಲ, ನಮ್ಮ ತಮ್ಮನ್ನ ನಾನು ಮಹಾವತಾರ್ ಫೌಂಡೇಶನ್ ಅಲ್ಲಿ ಭೇಟಿ ಆಗಿದೆ ಫಸ್ಟ್ ಟೈಮ್. ನಿಮ್ಮ ಆಂಕರಿಂಗ್ ನೋಡಿ ನಾನು ಬಂದು ಹೇಳಿದೆ, ಮೇಡಮ್ ಐ ವಾಂಟ್ ಟು ಹಗ್ ಯು ಅಂತ. ನಾನು ನಿಮ್ಮನಲ್ಲಿ ಹಗ್ ಮಾಡಿದ್ದೆ. ತುಂಬಾ ಕ್ಲಾರಿಟಿ, ತುಂಬಾ ಚೆನ್ನಾಗಿತ್ತು. ಬಟ್ ನನ್ನಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ಸೈಕಾಲಜಿನಲ್ಲಿ ಹ್ಯಾಲ್ಯುಸಿನೇಷನ್ ಮತ್ತೆ ಇಲ್ಯೂಷನ್ಸ್ ಇದೆ. ಹ್ಯಾಲ್ಯುಸಿನೇಷನ್ಸ್ ಅಂದ್ರೆ ಯಾವುದೇ ವಸ್ತು ಅಥವಾ ಏನು ಅಲ್ಲಿ ಇರುವುದಿಲ್ಲ, ಬಟ್ ನಮ್ಮ ಮನಸ್ಸಿಗೆ ಅದು ಇದೆ ಅಂತ. ಬಹುಶಃ ಏನು ಇರುವುದಿಲ್ಲ, ಹಾವು ಬಂತು ಅಂತ. ಇಲ್ಯೂಷನ್ಸ್ ಅಂದ್ರೆ ಆಕ್ಚುಲಿ ಅಲ್ಲಿ ಹಗ್ಗ ಇರ್ಬೋದು, ಅದನ್ನ ನಾವು ಹಾವು ಅಂತ ಅನ್ಕೊಳ್ತೇವೆ. ಇದು ಒಂದು ಹೇಳೋದಾದ್ರೆ ಸೈಕಾಲಜಿನಲ್ಲಿ ಮಾನಸಿಕ ದೌರ್ಬಲ್ಯ ಅಂತಾನು ಹೇಳುತ್ತೆ. ಸೊ ಇದಕ್ಕೂ ತಾವಿವತ್ತು ಏನ್ ಹೇಳಿದ್ರಲ್ಲ, ನಮ್ಮ ಕನ್ಸಲ್ಲಿ ಏನ್ ಬರುತ್ತೆ ಅಂತ. ಈಗ ಮೊದ್ಲು ಒಬ್ರು ಮೇಡಮ್ ಹೇಳಿದ ಹಾಗೆ ನನಗೆ ಆ ತರ ಕನ್ಸು ಬೀಳ್ತಾ ಇತ್ತು. ನಾನು ಹಾಸ್ಟೆಲ್ನಲ್ಲಿ ಇದ್ದಾಗ ನಾನು ಎದ್ದು ಹೇಳಿದ ತಕ್ಷಣ ನೆಕ್ಸ್ಟ್ ಡೇ ಕೆಲವು ಫ್ರೆಂಡ್ಸ್ ಎಲ್ಲ ಬರೋದು, ಇವತ್ತು ರಾತ್ರಿ ನನ್ನ ಬಗ್ಗೆ ಕನ್ಸು ಕಟ್ಟು, ಬೆಳಿಗ್ಗೆ ನನಗೆ ಏನಾಗುತ್ತೆ ಹೇಳು ಅಂತ. ಸ್ಪೆಷಲಿ ನಾನು ಹೇಳ್ತಾ ಇದ್ದೆ, ನೋಡು ಇವತ್ತು ನೀನು ವಾರ್ಡನ್ ಇಂದ ಬೈಸ್ಕೊಳ್ತೀಯಾ ಅಂತ ಹೇಳ್ಕೊಂಡು. ಸೊ ಅವ್ರಿಗೆಲ್ಲ ಆಶ್ಚರ್ಯ ಆಗಿದೆ, ಇದೇನು ನಿನಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು. ಸೊ ಅದಕ್ಕೆ ನಾನು ಕೇಳೋದು, ಈ ಹ್ಯಾಲ್ಯುಸಿನೇಷನ್ಸ್ ಮತ್ತೆ ಇಲ್ಯೂಷನ್ಸ್ಗೂ ಈ ತರದ ಕನ್ಸಿಗೂ ಸಂಬಂಧ ಇದೆಯಾ, ಹೇಗೆ ಮೇಡಮ್? ಅದೇನೆ ಇದು, ಇದೇನೆ ಅದು ಅಷ್ಟೇ. ಆದ್ರೆ ಇಲ್ಲಿ ಇರುವಂತದ್ದು ಏನು ವಿಷಯ ಅಂದ್ರೆ, ನಾವ್ ಅದನ್ನ ವಿಶ್ಲೇಷಣೆ ಮಾಡಿ ಅರ್ಥೈಸ್ಕೋಬೇಕಾಗಿರುವಂತದ್ದು.
ಮತ್ತೆ ಅಂದ್ರೆ ಇನ್ನೂ ಒಂದು ವಿಷಯ ಈಶಾ ಫೌಂಡೇಶನ್ ಸದ್ಗುರು ಅವರು ಹೇಳಿರ್ತಕ್ಕಂತ ವಿಚಾರ ಅದು, ಊಹೆಗಳು ಬೇಕಾಗಿಲ್ಲ. ಇದನ್ನ ಊಹೆ ಮಾಡ್ಕೊಳ್ರಿ, ಅದನ್ನ ಊಹೆ ಮಾಡ್ಕೊಳ್ರಿ ಅಂತ ಹೇಳ್ತಾರಲ್ವಾ, ಊಹೆಗಳು ಬೇಕಾಗಿಲ್ಲ. ನಾವ್ ಇರೋಂತ ಊಹೆಗಳು, ಭ್ರಮೆಗಳನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೇನೆ ನಾವು ಇಷ್ಟೆಲ್ಲ ಸಾಧನೆ ಮಾಡ್ತಾ ಇರೋದು. ಅಂತದ್ರಲ್ಲಿ ಮತ್ತೆ ಊಹೆಗಳೇನಕ್ ಬೇಕು ಅನ್ನೋಂಥದ್ದನ್ನ ಅವ್ರು ಹೇಳಿರೋದು. ಮತ್ತೆ ಇನ್ನೂ ಒಂದು ವಿಷಯ ಹೇಳಿದ್ರು, ಊಹೆಗಳನ್ನ ಮಾಡ್ಕೊಳ್ರಿ ಅಂತ ಹೇಳ್ತಾ ಕೆಲವು ಪ್ರೋಸೆಸ್ಗಳಲ್ಲಿ ಆ ಸಾಧನೆ ಮಾಡಿಸುವಂಥದ್ದು ನಾನೇ ಮಾಡ್ತೀನಿ. ಆದ್ರೆ ನಾನು ಆ ಒಂದು ಊಹೆ ಮಾಡ್ಕೊಳ್ತಾ ಸಾಧನೆ ಮಾಡಿಸುವಂಥದ್ದು ನಾನು ಮಾಡಿಸಿದ್ರು ಮತ್ತೆ ಅವ್ರಿಗೆ ಏನೆಲ್ಲ ಊಹೆಗಳನ್ನ ಮಾಡ್ಸಿರ್ತೀವಿ ಅದನ್ನ ನಾನೇ ಕ್ಲೀನ್ ಆಗಿ ಸ್ವಚ್ಛ ಮಾಡ್ಬಿಡ್ತೀನಿ ಅಂತ ಅವ್ರು ಹೇಳಿದ್ರು. ಅಂದ್ರೆ ಕೆಲವು ಪ್ರೋಸೆಸ್ಗಳಲ್ಲಿ ಊಹೆ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಅಟ್ ದ ಸೇಮ್ ಟೈಮ್ ಆ ಊಹೆ ಮಾಡ್ಕೊಳ್ಳುವಂಥದ್ದು ಕೂಡ ಬೇಕಾಗಿಲ್ಲ ಅನ್ನುವಂಥದ್ದು ಕೂಡ ಸತ್ಯ. ಒಟ್ಟಾರೆಯಾಗಿ ಊಹೆ ಬೇಕಾಗಿಲ್ಲ ಅನ್ನುವಂಥದ್ದು ಇದೆಲ್ಲ ಕೂಡ ಎಷ್ಟು ಟಿಪಿಕಲ್ ಆಗಿರುವಂತ ವಿಚಾರಗಳು ಅಂತಂದ್ರೆ ತಲೆನ ಹಿಂಗ್ ಪರ್ಚ್ಕೋಬೇಕು ಆ ರೀತಿಯಾಗಿ ಆಗ್ಬಿಡತ್ತೆ. ಒಬ್ರು ಹಿಂಗ್ ಹೇಳ್ತಾರೆ, ಒಬ್ರು ಹಂಗ್ ಹೇಳ್ತಾರೆ, ಇದು ಹಿಂಗೆ ಅದು ಹಂಗೆ, ನಾನ್ ಹೆಂಗ್ ಮಾಡ್ಬೇಕು ಅನ್ನುವಂಥದ್ದು ಬರುತ್ತೆ. ಜಸ್ಟ್ ಸಿಂಪಲ್ ಆನಾಪಾನಸತಿ ಧ್ಯಾನ ಮಾಡೋಣ. ಏನೇ ಕಾಣಿಸಿದ್ರು, ಏನೇ ಮೆಸೇಜಸ್ ಬಂದ್ರು ಸಾಕ್ಷಿ ಭಾವದಿಂದ ಗಮನಿಸೋಣ, ಅದನ್ನ ವಿಶ್ಲೇಷಣೆ ಮಾಡೋಣ. ವೆದರ್ ಇಟ್ ಈಸ್ ವಾಂಟೆಡ್ ಆರ್ ಅನ್ವಾಂಟೆಡ್ ಅನ್ನೋದನ್ನ ತಿಳ್ಕೊಂಡು ಅರಿವಿನಿಂದ, ಜವಾಬ್ದಾರಿಯಿಂದ, ಪ್ರಜ್ಞಾಪೂರ್ವಕವಾಗಿ ಹೆಜ್ಜೆನ ಹಾಕೋಣ. ನನ್ನ ಅನುಭವದಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದು ಇಷ್ಟೇ ಮೇಡಮ್. ನನ್ನ ಒಂದು ಈ ವಿಷಯ ಏನು ಅಂತ ಹೇಳ್ಬೇಕಂದ್ರೆ, ಇದು ನಿಜವಾಗ್ಲೂ ತಮ್ಮ ಕ್ಲಾಸಸ್ ಎಲ್ಲ ಏನು ನಮ್ಮ ಧ್ಯಾನ ಬಂಧುಗಳಿಗೆ ಹೇಳಿದ್ರು. ಈಗ ಮೆಂಟಲ್ ಹೆಲ್ತ್ ಅಂತ ಹೇಳತಕ್ಕಂಥದ್ದು ಬಹಳ ಯಾರಿಗೂ ಗೊತ್ತಾಗುದಿಲ್ಲ. ಫ್ಯಾಮಿಲಿಯಲ್ಲಿ ಕೆಲವರು ಬೈತಾರೆ, ಅವ್ರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಬೇಕು ಅಂತ ಮಾಡ್ತಾರೆ ಅಂತ. ಬಟ್ ನಿಮ್ಮ ಇವತ್ತಿನ ಕ್ಲಾಸ್ ಇದೆಯಲ್ಲ, ಈ ತರದ ಯಾವುದೇ ಒಂದು ಪ್ರಾಬ್ಲಮ್ ಇದ್ದವರಿಗೆ ಈ ಧ್ಯಾನವನ್ನ ನಿಜವಾಗ್ಲೂ ಮಾಡ್ಲಿಕ್ಕೆ ಹೇಳಿದ್ರೆ ಲೈಫಲ್ಲಿ ಬಹಳ ಒಂದು ಪ್ರಯೋಜನ ಆಗ್ತದೆ ಅಂತ ನನ್ನ ಒಂದು ನಂಬಿಕೆ. ಸೊ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರೈಟ್. ಲಕ್ಷ್ಮೀದೇವಿ ಪಂಡಿತ್ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ತೆ ಮೇಡಮ್, ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ಕಾರ. ಅದೇ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಅರ್ಜುನಿಗೆ ಗೀತೋಪದೇಶ ಮಾಡ್ತಾರೆ. ಎಲ್ಲ ಉಪದೇಶ ಮಾಡಿದ್ಮೇಲೆ ಕೃಷ್ಣ ಹೇಳ್ತಾ ಅರ್ಜುನಿಗೆ, ನಾನು ಎಲ್ಲ ಹೇಳಿದೀನಿ, ನೀವು ಏನ್ ಬೇಕು ಅದನ್ನ ನೀನು ಮನಸ್ಸು ಇಷ್ಟ ಬಂದಂಗೆ ಅದನ್ನ ಯೋಚನೆ ಮಾಡು ಅಂತ ಹೇಳ್ತಾರೆ. ಕೃಷ್ಣನ್ ಹೇಳಿದ್ಮೇಲೆ ನಾವು ಮಾಡ್ಬೇಕಾಗತ್ತಾ? ಹಾಗಾಗಿ ನಾವ್ ಅದನ್ನ ಹೇಳ್ತಾರೆ. ಮತ್ತೆ ನಾವ್ ಯಾವ್ದು ಪ್ರಶ್ನೆ ಮಾಡಿ ಅದನ್ನ ಪರಾಮರ್ಶೆ ಮಾಡಿ ತಗೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನಾವು ಏನು ನೋಡಿದೆಲ್ಲ ಸರಿ ಅಂತಲ್ಲ. ಈಗ ಕೆಲಸ ಹೇಳ್ಬೇಕು ಅಂದ್ರೆ ಈ ಸಿನಿಮಾದ ಕೆಳಗಡೆ ಕೂತ್ಕೊಂಡು ನಾವು ಮಜ್ಜೆ ಕೂಡೋದು ಏನಾಗುತ್ತೆ, ಹೆಂಡಾಗಿರ್ತದೆ. ಅದನ್ನ ಪರಾಮರ್ಶೆ ಮಾಡ್ಬೇಕು ಅಂತ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅರೆ ಇವತ್ತು ನಾಗರಾಜಣ್ಣ ಕಾಣಿಸ್ತಾ ಇದ್ದಾರೆ. ನಮಸ್ತೆ ನಾಗರಾಜಣ್ಣ. ನಮಸ್ಕಾರ. ಶುಭೋದಯ ಸರ್, ಶುಭೋದಯ. ನಿಮ್ದು ಸ್ಪೀಚ್ ಮುಗಿದೋಗಿತ್ತು, ಕೊನೆಯಲ್ಲಿ ಬಂದು ಕೂತ್ಕೊಂಡೆ ಅಭ್ಯಾಸ ಮುಗಿಸ್ಕೊಂಡು. ಇವರ ಅನುಭವಗಳು ಮಲ್ಲಪ್ಪನವರು ಮತ್ತೆ ಇವರೆಲ್ಲ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ತಾ ಇದ್ದೀನಿ. ಒಟ್ಟಾರೆ ಏನು ಅಂತ ಹೇಳಿದ್ರೆ, ಯಾವುದು ಕೂಡ ಈ ಕಲ್ಪನೆಯನ್ನ ಮಾಡಿಕೊಂಡು ಬದುಕಬೇಕಾದ ಅವಶ್ಯಕತೆನೂ ಇಲ್ಲ. ಯಾವ್ದು ಹೇಗ್ ಬರುತ್ತೋ ಅದನ್ನ ಹಾಗೆ ತಗೋಬೇಕಷ್ಟೇ. ಹಾಗೆ ತಕೊಂಡು ಅದು ಹೇಗ್ ಬರುತ್ತೆ ಹಾಗೆ ಬಿಟ್ಬಿಟ್ಟು ಶಾಂತವಾಗಿದ್ಬಿಡೋದು, ತಟಸ್ಥವಾಗಿದ್ಬಿಡೋದು ಬಹಳ ಉತ್ತಮ. ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ನಮ್ಮ ಮನಸ್ಸಿನ ಭ್ರಮೆ ಅಥವಾ ನಮ್ಮ ಮನಸ್ಸಿನ ಕಲ್ಪನೆಗಳು. ಕಲ್ಪನಾ ಲೋಕದಲ್ಲಾಗಲಿ ಅಥವಾ ಭ್ರಮಾಲೋಕದಲ್ಲಿ ಯಾರು ಬದುಕಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ನಮ್ ತಂದೆ ಒಂದ್ ಮಾತು ಹೇಳ್ತಿದ್ರು, ಬಾರದು ಬಪ್ಪದು, ಬಪ್ಪುದು ತಪ್ಪದು ಅಂತ. ಏನ್ ಬರ್ಬೇಕು ಅಂತ ಸಂಕಲ್ಪ, ವಿಧಿ ಸಂಕಲ್ಪ ಇದೆಯೋ ಅದು ಬಂದೇ ಬರುತ್ತೆ. ಯಾವ್ದು ಬರಬಾರ್ದು ಅಂತ ಇದೆ ಅದು ಎಂದೂ ಬರೋಕ್ ಸಾಧ್ಯ ಇಲ್ಲ. ಆದ್ರಿಂದ ಧ್ಯಾನ ಮಾಡುವುದರ ಮೂಲಕ ನಮ್ಮಲ್ಲಿ ಜೀವನದಲ್ಲಿ ಬದುಕ್ತಕ್ಕಂತ ಅನಿಷ್ಟಗಳನ್ನ ಕಡಿಮೆ ಮಾಡಿಕೊಂಡು ಸಾಧ್ಯವಷ್ಟು ಸಾತ್ವಿಕ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟನ್ನ ನಾವು ಅನ್ಕೋಬಹುದು. ನೀವು ಏನು ಸ್ಪೀಚ್ ಕೊಟ್ರಿ ಗೊತ್ತಿಲ್ಲ, ಸಾಧ್ಯವ ಸಾಯಂಕಾಲ ಅದನ್ನ ಕೇಳಲಿಕ್ಕೆ ಪ್ರಯತ್ನ ಮಾಡಿ. ಎಸ್, ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. Thank you.